ಹೌ ಟು ಮ್ಯಾನೇಜ್ ದ ಎಕ್ಸ್ಪೀರಿಯನ್ಸಸ್. ವಿ ಆಲ್ ಗೋ ಥ್ರೂ ಎಕ್ಸ್ಪೀರಿಯನ್ಸಸ್. ಹುಡ್ದಾಗಿನಿಂದ ಸಾಯೋವರೆಗೂ ಕೂಡ ಒಬ್ಬ ಮನುಷ್ಯ ಏನಾಗುತ್ತೆ ಅಂತಂದ್ರೆ ಅನುಭವಗಳ ಮುಖಾಂತರ ಹಾದು ಹೋಗ್ತಾರೆ. ಪ್ರತಿಯೊಬ್ಬ ಮನುಷ್ಯ ಕೂಡ ಅನುಭವದ ಮುಖಾಂತರ ಹಾದು ಹೋಗ್ತಾರೆ. ಇಷ್ಟೇ ಆಗದು. ಜೀವನ ಅಂದ್ರೆ ಇಷ್ಟೇ. ಜೀವನ ಅಂತಂದ್ರೆ ಅನುಭವಗಳ ಸಾರ. ಸರಿನಾ? ಆದರೆ ನಮಗೆ ಸಣ್ಣ ವಯಸ್ಸಿಂದ ಕೂಡ ಅನುಭವನ ಯಾವ ರೀತಿ ನಿಭಾಯಿಸಬೇಕು ಅಂತ ಯಾರೂ ಹೇಳ್ಕೊಡಲ್ಲ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಅನುಭವದಿಂದ ಪಾಠ ಕಲಿಬೇಕು ಅಂತ ಹೇಳ್ತೀವಿ. ಈಗ ಅನುಭವದಿಂದ ಪಾಠ ಕಲ್ತರೂ ಕೂಡ ಆ ಪಾಠ ಕೂಡ ಕಾಲಕ್ರಮೇಣದಲ್ಲಿ ಒಂದು ಸಂಸ್ಕಾರ ಆಗತ್ತೆ ಅಲ್ವಾ? ಸೊ ಹಾಗಾದ್ರೆ ಏನ್ ಮಾಡಬೇಕು? ಅನುಭವದ ಒಂದು ಸ್ತರವನ್ನು ದಾಟಿ ಹೋಗ್ಬೇಕಂತಂದ್ರೆ ನೋಡ್ರಿ, ಇಫ್ ಯು ವಾಂಟ್ ಟು ಗೋ ಟು ದ ಸೆಂಟ್ರಲ್ ರೀಜನ್, ಯು ಗೋ ಬಿಯಾಂಡ್ ಎಕ್ಸ್ಪೀರಿಯನ್ಸ್ ಟು ಎಕ್ಸ್ಪೀರಿಯನ್ಸ್ ಲೆಸ್ ಎಕ್ಸ್ಪೀರಿಯನ್ಸ್ ಸ್ಟೇಟ್. ಕೇಂದ್ರ ಮಂಡಲಕ್ಕೆ ಮುಂಚೆ ನಮಗೆ ಅನುಭವ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಕೇಂದ್ರ ಮಂಡಲ ಪ್ರವೇಶ ಮಾಡಿದ್ಮೇಲೆ ಅನುಭವಾತೀತ ಅನುಭವ, ಎಕ್ಸ್ಪೀರಿಯನ್ಸ್ ಲೆಸ್ ಎಕ್ಸ್ಪೀರಿಯನ್ಸ್, ಅನುಭವಾತೀತ ಅನುಭವ, ಇದು ನಮಗೆ ವೇದ್ಯವಾಗತ್ತೆ. ಹಾಗಾದ್ರೆ ಈ ಅನುಭವಾತೀತ ಅನುಭವ ನಮಗೆ ವೇದ್ಯವಾಗಬೇಕಾದ್ರೆ ಯಾವ ರೀತಿ ನಾವು ಅನುಭವಗಳನ್ನ ನಿಭಾಯಿಸಿದ್ರೆ ಆ ಒಂದು ಸ್ಥಿತಿ ನಮಗೆ ಬರ್ಲಿಕ್ಕೆ ಸಾಧ್ಯ? ಇಫ್ ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ an experience-less experience state, how is it that we need to deal with our experience that we can actually reach that state? That is the question. Interestingly, how do you handle thoughts in meditation is actually how do you handle experience in real life. ಎರಡಕ್ಕೂ ಫಾರ್ಮುಲಾ ಒಂದೇ. ನೀವು ಧ್ಯಾನದಲ್ಲಿ ಯೋಚನೆಗಳನ್ನ ಯಾವ ರೀತಿ ನಿಭಾಯಿಸ್ತೀರಾ ಅದೇ ಫಾರ್ಮುಲಾನೇ ನಾವು ನಿಜ ಜೀವನದಲ್ಲಿ ಅನುಭವಗಳನ್ನ ನಿಭಾಯಿಸ್ಲಿಕ್ಕೂ ಕೂಡ ಉಪಯೋಗಿಸ್ಬೋದು. ಸೊ ಒಂದು ಸತಿ ಆ ಫಾರ್ಮುಲಾ ತಿಳ್ಕೊಂಡ್ರೆ ಎರಡಕ್ಕೂ ಅಪ್ಲೈ ಮಾಡ್ಬೋದು. ಅಂದ್ರೆ 24 ಗಂಟೆನೂ ಅದೇ ಫಾರ್ಮುಲಾನೇ ವರ್ಕ್ ಆಗುತ್ತೆ ಅಂತ ಆಯ್ತು. ಸರಿನಾ? ದೇರ್ ಇಸ್ ನೋ ಸಪರೇಟ್ ಫಾರ್ಮುಲಾ ಫಾರ್ ಎ ಥಾಟ್ ಇನ್ ಮೆಡಿಟೇಷನ್ ವರ್ಸಸ್ ಎನ್ ಎಕ್ಸ್ಪೀರಿಯನ್ಸ್ ಇನ್ ರಿಯಲ್ ಲೈಫ್. ಧ್ಯಾನದಲ್ಲಿ ಯೋಚನೆಗೆ ನಾವು ಯಾವ ರೀತಿ ನಿಭಾಯಿಸ್ತೀವೋ ಅದೇ ರೀತಿಯಲ್ಲಿನೇ ನಾವು ಅನುಭವವನ್ನ ನಿಜ ಜೀವನದಲ್ಲಿ ನಿಭಾಯಿಸ್ತೀವಿ. ಸರಿನಾ? 5 ಸ್ಟೆಪ್ಪಿನ ಫಾರ್ಮುಲಾ, 5 ಸ್ಟೆಪ್ಸ್. ಇದನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ರಿ. ಇದು ನೋಟ್ ಮಾಡ್ಕೊಳ್ಳೋದಲ್ದಿರ ಇದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಮೊದಲನೇದು 2A. ಏನಪ್ಪ? ಅಕ್ನಾಲೇಜ್ ದ ಎಕ್ಸ್ಪೀರಿಯನ್ಸ್, ಅಲೋ ದ ಎಕ್ಸ್ಪೀರಿಯನ್ಸ್ ಟು ಪಾಸ್ ಥ್ರೂ. ಏನ್ ಅನುಭವ ಆಗ್ತಾ ಇದೆ ಅದನ್ನು ಒಪ್ಕೊಳ್ರಿ. ನಂಗೆ ಹೀಗೆ ಅನಿಸ್ತಾ ಇದೆ, ಈ ಅನುಭವ ಆಗ್ತಾ ಇದೆ. ಆ ಅನುಭವ ನಿಮ್ಮ ಮುಖಾಂತರ ಹಾದು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಅಲೋ ದ ಎಕ್ಸ್ಪೀರಿಯನ್ಸ್ ಟು ಪಾಸ್ ಥ್ರೂ. ದೀಸ್ ಆರ್ ದ 2 ಥಿಂಗ್ಸ್ ಟು ಬಿ ಡನ್. ಎರಡು ಕೆಲಸ ಮಾಡ್ಬೇಕಿದನ್ನು. ಅನುಭವ ಏನಾಗ್ತಿದೆ ಅದನ್ನ ಒಪ್ಕೊಳ್ರಿ. ನನಗೆ ಈ ರೀತಿ ಅನುಭವ ಆಗ್ತಿದೆ ಅನ್ನೋದನ್ನ ನಿಮ್ಮ ಮುಖಾಂತರ ಹಾದು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಅಕ್ನಾಲೇಜ್ ದ ಎಕ್ಸ್ಪೀರಿಯನ್ಸ್, ಅಲೋ ದ ಎಕ್ಸ್ಪೀರಿಯನ್ಸ್ ಟು ಪಾಸ್ ಥ್ರೂ ಯು. ಸರಿನಾ? ಈ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಿದಾಯ್ತು ಅಂತಂದ್ರೆ, ಈಗ ನೀವು ಒಂದು ಬೆಟ್ಟದ ಮೇಲೆ ನಿಂತಿರ್ತೀರಾ ಅಂತ ಇಟ್ಕೊಳ್ರಿ. ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಮೋಡ ಎಲ್ಲ ಬರ್ತಾ ಇರುತ್ತೆ. ಆ ಮೋಡದ ಜೊತೆ ನೀವು ಫೈಟ್ ಮಾಡಲ್ಲ, ಸುಮ್ಮನೆ ನಿಂತಿರ್ತೀರ, ಮೋಡ ನಿಮ್ಮ ಮುಖಾಂತರ ಹಾದು ಹೋಗುತ್ತೆ ಅಷ್ಟೇ. ಅದು ನಿಮಗೇನು ತೊಂದರೆ ಮಾಡಲ್ಲ. ಏನೋ ಒಂಚೂರು ಅದು ಹಾದು ಹೋಗ್ಬೇಕಾದ್ರೆ ಮೇ ಬಿ ಒಂಚೂರು ಚಳಿ ಅಂತ ಅನಿಸ್ಬೋದೇನು. ಬಿಳಿ ಮೋಡ ಅಂದ್ರೆ ಚಳಿನೂ ಅನ್ಸಲ್ಲ. ಒಂಚೂರು ಅದರಲ್ಲಿ ಏನಾದ್ರು ನೀರಿನ ಅಂಶ ಇತ್ತು ಅಂತಂದ್ರೆ ಒಂದ್ ಸ್ವಲ್ಪ ಚಳಿ ಅಂತ ಅನಿಸುತ್ತೆ. ಇಷ್ಟೇ ಆಗೋದು. ಮೋಡದ ಜೊತೆ ಏನಾದ್ರು ನೀವು ಫೈಟ್ ಮಾಡ್ತಾ ಕೂತಿರ್ತೀರ, ಮೇಲ್ಗಡೆ ಹೋಗ್ಬಿಟ್ಟು ಮೋಡನ ಹಿಡ್ಕೊಳಕ್ ಹೋಗ್ತೀರಾ, ಮೋಡನ ಅದುಮಕ್ ಹೋಗ್ತೀರಾ, ಏನೂ ಮಾಡಲ್ಲ ನೀವು. ಮೋಡ ಬರ್ತಿದೆ ಅಂತ ಒಪ್ಕೊಳ್ತೀರಾ, ಮೋಡನ ನಿಮ್ಮ ಮುಖಾಂತರ ಹಾದು ಹೋಗ್ಲಿಕ್ಕೆ ಬಿಡ್ತೀರಾ. ಇಷ್ಟೇ ನೀವು ಮಾಡೋದು ಬೆಟ್ಟದ ಮೇಲ್ಗಡೆ ನಿಂತ್ಕೊಂಡ್ರೆ. ಸೊ 2 ಕೆಲಸ ಮಾಡಬೇಕು. ಅಲೋ ಅಂಡ್ ಅಕ್ನಾಲೇಜ್ ಅಂಡ್ ಅಲೋ ದ ಎಕ್ಸ್ಪೀರಿಯನ್ಸ್ ಟು ಪಾಸ್. ಅನುಭವ ಆಗ್ತಿದೆ ಅಂತ ಒಪ್ಕೊಳ್ರಿ, ಆ ಅನುಭವ ನಿಮ್ಮ ಮುಖಾಂತರ ಹಾದು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಹಾಗಾದ್ರೆ ಏನ್ ಮಾಡಬಾರ್ದು? ಸಾಮಾನ್ಯವಾಗಿ ಏನ್ ಮಾಡಬಾರ್ದು ಅದನ್ನ ನಾವು ಮಾಡೋದ್ರಿಂದ ಅನುಭವದಲ್ಲಿ ಸಿಕ್ಕಾಕೊಳ್ತೀವಿ, ಅದು ಸಂಸ್ಕಾರ ಆಗಿ ಪರಿವರ್ತನೆ ಆಗುತ್ತೆ. ಏನ್ ಮಾಡಬಾರ್ದು ಮತ್ತೆ? ಮೊದಲನೇದು, ಯಾವುದೇ ಅನುಭವ ಆದ್ರೂ ಕೂಡ ಅದನ್ನ ಸಪ್ರೆಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದನ್ನ ಅದಿಮಿ ಸುಪ್ತ ಮನಸ್ಸಿಗೆ ತಳ್ಳಿಕ್ಕೆ ಹೋಗ್ಬಾರ್ದು. ಸರಿನಾ? ಡೋಂಟ್ ಸಪ್ರೆಸ್ ಎನಿ ಎಕ್ಸ್ಪೀರಿಯನ್ಸ್. ಎರಡನೇದು, ಡೋಂಟ್ ಅವಾಯ್ಡ್ ಎನಿ ಎಕ್ಸ್ಪೀರಿಯನ್ಸ್. ಓ, ನನಗೆ ಅಲ್ಲಿ ಹೋದ್ರೆ ನಂಗೆ ಹಿಂಗಾಗುತ್ತೆ, ನಾನು ಹೋಗಲ್ಲ. ಯು ಆರ್ ಅವಾಯ್ಡಿಂಗ್ ದ ಎಕ್ಸ್ಪೀರಿಯನ್ಸ್.
As long as you have an avoidance of the experience, the ego is still active. Ego is saying, don't go there, I will not go there. ಆ ನಾನು ಅನ್ನೋದು ಅಹಂ ಇನ್ನೂ ಅಲ್ಲಿ ಕಾರ್ಯಗತ ಮಾಡ್ತಾ ಇದೆ. ನಾನು ಅಲ್ಲಿ ಹೋಗಲ್ಲ, ನಾನು ಇದು ಮಾಡಲ್ಲ, ನನ್ನ ಜೀವನದಲ್ಲಿ ಏನಾದರೂ ಇದು ಮಾಡಲ್ಲ. ಇದೆಲ್ಲ ಕೂಡ ಅಹಂನ ಕೆಲಸ. ಅರ್ಥ ಆಯ್ತಾ? ಇದನ್ನ ನಾನು ಏನೆಲ್ಲ ವಿವರಣೆ ಕೊಟ್ಟಿದ್ದೀನಲ್ಲ, ಇದನ್ನ ನೀವು ಒಂದು ಸಣ್ಣ ಮಗುಗೆ ಅಪ್ಲೈ ಮಾಡ್ರಿ, ಮಗು ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡ್ರಿ. ನಾ ಹೇಳೋದು ಫಾರ್ಮುಲಾ ಪೂರ್ತಿ ಮಗು ಮಾಡ್ತಾ ಇದೆ, ಏನು ಕಲ್ತ್ಕೊಳ್ದಿರೇನೆ ಮಾಡ್ತಾ ಇದೆ. ನಾವು ಮಕ್ಕಳಾಗಿದ್ದಾಗ ನಾವೆಲ್ಲರೂ ಮಾಡಿದ್ದೀವಿ, ಆದರೆ ದೊಡ್ಡವರಾಗ್ತಿದ್ದಂಗೆ ಮರೆತು ಹೋಗ್ತೀವಿ. When we were children, we would have done the same thing that the formula that I'm telling you now, without even knowing the formula. But as we grow older, we forget that, and then we start doing things which are unnecessary. ಸರಿನಾ? ಸೊ ಮೊದಲನೇದು ಸಪ್ರೆಸ್ ಮಾಡಬಾರ್ದು. ಅಂದ್ರೆ ಅನುಭವ ಏನೇ ಬಂದರೂ ಕೂಡ ಅದನ್ನ ಸುಪ್ತ ಮನಸ್ಸಿಗೆ ಅದುಮೆ ಹಾಕಿ ಇಡಬಾರದು. ಎರಡನೇದು ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ನೀವು ಅವಾಯ್ಡ್ ಮಾಡಬಾರ್ದು. ಯಾವುದನ್ನು ನಾನು ಅಲ್ಲಿ ಹೋಯ್ತು ಅಂತಂದ್ರೆ ಹಿಂಗಾಗುತ್ತೆ, ಹಾಗಾಗಿ ನಾನು ಹೋಗಲ್ಲ ಅನ್ನೋ ರೀತಿಯಲ್ಲಿ. ಕನ್ನಡಕ್ಕೆ ಏನ್ ಹೇಳ್ತೀರ ಅವಾಯ್ಡ್ ಅಂತ ಹೇಳಿದ್ರೆ? ತಡೆಗಟ್ಟೋದು, ತಡೆಯುವುದು. ತಡೆಯುವುದು ಅನ್ನೋದು ಎಕ್ಸಾಕ್ಟ್ ಪದ ಆಗ್ಲಿಲ್ಲ, ಬೇರೆ ಯಾವ್ದೊಂದು ಪದ ಇದೆಯಾ? ನೋಡ್ರಿ, ಇನ್ನೊಂದು ಪದ ನೋಡ್ರಿ. ತಡೆಗಟ್ಟೋದು ಅನ್ನೋದು ಎಕ್ಸಾಕ್ಟ್ ಪದ ಆಗ್ಲಿಲ್ಲ. ಅದು ಇರೋದು ಸಹಕರಿಸದೇ ಇರುವುದು. ಅಂದ್ರೆ ಕೋಆಪರೇಟ್ ಮಾಡದೇ ಇರೋದು ಅಂತ. ಸಹಕರಿಸದೇ ಇರೋದು ಅಂತಂದ್ರೆ ಕೋಆಪರೇಟ್ ಮಾಡದೇ ಇರೋದು. ದಟ್ ಇಸ್ ಆಲ್ಸೋ ನಾಟ್ ಎನ್ ಎಕ್ಸಾಕ್ಟ್ ವರ್ಡ್. ಜಸ್ಟ್ ಲುಕ್ ಅಟ್ ವಾಟ್ ಈಸ್ ದ ಎಕ್ಸಾಕ್ಟ್ ವರ್ಡ್ ಫಾರ್ ಅವಾಯ್ಡೆನ್ಸ್. ಎನಿವೆ, ತಪ್ಪಿಸಿಕೊಳ್ಳುವುದು. ತಪ್ಪಿಸಿಕೊಳ್ಳುವುದು. ದೂರವಿರು ಅಂತ ಒಂದಿದೆ. ಆಯ್ತು, ದೂರವಿರು ಅಂತ ಏನ್ ಹೇಳ್ತಿದ್ರಲ್ಲ, ಪ್ರಾಬ್ಲಿ ಅದು ನಿಯರೆಸ್ಟ್ ಪದ. ಯಾವುದೇ ಅನುಭವದಿಂದ ದೂರ ಇರಲಿಕ್ಕೆ ಪ್ರಯತ್ನ ಪಡಬಾರ್ದು. ದೂರ ಇರಲಿಕ್ಕೆ ಪ್ರಯತ್ನ ಪಡಬಾರ್ದು ಯಾವುದೇ ಅನುಭವದಿಂದ. ಅದು ನಮ್ಮ ಜೀವನದಲ್ಲಿ ಬರ್ತಾ ಇದ್ರೆ ಅದನ್ನು ನಾವು ದೂರ ಇರ್ಲಿಕ್ಕೆ ಪ್ರಯತ್ನ ಪಡ್ಲಿಕ್ಕೆ ಹೋಗ್ಬಾರ್ದು. ಇದು ಎರಡನೇದು. ತಪ್ಪಿಸಿಕೊಳ್ಳೋದು ಅಂತ ಆಗತ್ತೇನೋ ಬ್ರದರ್? ತಪ್ಪಿಸಿಕೊಳ್ಳೋದು ಅಲ್ಲ, ನಿರ್ಬಂಧ. ನಿರ್ಬಂಧ ಯಾವ ಬಂಧನೂ ಇಲ್ರಿ. ಇವಾಗ ಕರೆಕ್ಟ್ ಆಗಿ ಹೇಳಿದ್ವಿ. ಇವಾಗ ದೂರ ಇರೋದು, ದೂರ ಇರ್ತಕ್ಕಂಥ ಭಾವನೆಯಿಂದ ಇರೋದು. ಅವಾಯ್ಡ್ ಮಾಡೋದು ಅಂತಂದ್ರೆ ಆ ಅನುಭವದಿಂದ ದೂರ ಇರ್ಲಿಕ್ಕೆ ಪ್ರಯತ್ನ ಪಡೋದು. ಅದನ್ನ ಅವಾಯ್ಡ್. ಹೊರದೂಡುವಿಕೆ ಅಂತ ಹೇಳ್ಬಹುದು. ಸಿಸ್ಟರ್ ಪಾರ್ವತಮ್ಮ 2 ನಿಮಿಷ ಸುಮ್ಮನೆ. ಸೊ ದೂರ ಇರೋದಂತ ಒಂದು ಪ್ರಕ್ರಿಯೆನ ಮಾಡದೇ ಇರೋದು. ಡೋಂಟ್ ಟ್ರೈ ಟು ಅವಾಯ್ಡ್. ದೂರ ಇರ್ಲಿಕ್ಕೆ ಪ್ರಯತ್ನ ಪಡದೇ ಇರೋದು. ಡೋಂಟ್ ಟ್ರೈ ಟು ಅವಾಯ್ಡ್. ಸರಿನಾ? ಅದು ಅತ್ಯಂತ ಸಮೀಪಕ್ಕೆ ಬರ್ತದೆ ಅರ್ಥದಲ್ಲಿ. ಮೂರನೇದು, ಯಾವುದೇ ಅನುಭವದ ಹಿಂದೆ ಹೋಗಬಾರ್ದು. ಡೋಂಟ್ ಗೋ ಬಿಹೈಂಡ್ ಎನಿ ಎಕ್ಸ್ಪೀರಿಯನ್ಸ್. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಿದ್ರೆ, ಈಗ ಒಂದು ಹೊರಗಡೆ ಕೂತಿದ್ದೀರಾ ಅಂತ ಇಟ್ಕೊಳ್ರಿ, ತಣ್ಣ ಗಾಳಿ ಬೀಸುತ್ತೆ. ಗಾಳಿ ಬೀಸ್ತಿದೆ ಅಂತ ನಿಮ್ಗೆ ಗೊತ್ತಾಯ್ತು. ಸೊ ಯು ಆರ್ ಅಲೋಯಿಂಗ್ ದ ಎಕ್ಸ್ಪೀರಿಯನ್ಸ್, ಯು ಆರ್ ಅಕ್ನಾಲೇಜಿಂಗ್ ದ ಎಕ್ಸ್ಪೀರಿಯನ್ಸ್. ಅಂಡ್ ದೆನ್ ಅದು ಗಾಳಿ ಬೀಸ್ತಾ ಇರೋದನ್ನ ಹೋಗ್ಲಿಕ್ಕೆ ಬಿಡ್ತೀರಾ. ಅದ್ರ ಜೊತೆ ನೀವೇನು ಫೈಟ್ ಮಾಡ್ಲಿಕ್ಕೆ ಹೋಗಲ್ಲ, ಹಿಡ್ಕೊಳ್ಲಿಕ್ಕೆ ಹೋಗಲ್ಲ. ಅದನ್ನು ನೀವು ಜಸ್ಟ್ ಅಲೋ ದಟ್ ಎಕ್ಸ್ಪೀರಿಯನ್ಸ್ ಟು ಪಾಸ್ ಥ್ರೂ. ಅದನ್ನ ನೀವು ಸಪ್ರೆಸ್ ಮಾಡ್ಲಿಕ್ಕೂ ಹೋಗಲ್ಲ, ಅವಾಯ್ಡ್ ಮಾಡ್ಲಿಕ್ಕೂ ಹೋಗಲ್ಲ, ಅದ್ರ ಹಿಂದೆನೂ ಹೋಗ್ಲಿಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಸಾಮಾನ್ಯವಾಗಿ ಸಪ್ರೆಸ್ ಮಾಡಲಿಲ್ಲ, ಅವಾಯ್ಡ್ ಮಾಡಲಿಲ್ಲ ಅಂದ್ರೆ ಹಿಂದೆ ಹೋಗ್ತೀವಿ. ಏನು ಮಾಡ್ತೀವಿ ಅಂತಂದ್ರೆ, ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ, ಇನ್ನೂ 1 ತಾಸು ಹಿಂಗೆ ಗಾಳಿ ಬೀಸ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ ಅಂತ ಅನ್ಕೊಳ್ತೀವಿ ಅಂತ ಇಟ್ಕೊಳ್ರಿ. ದಾಟ್ ಈಸ್ ಲೈಕ್ ಗೋಯಿಂಗ್ ಬಿಹೈಂಡ್ ಎನ್ ಎಕ್ಸ್ಪೀರಿಯನ್ಸ್. The breeze is blowing very nicely. How nice it will be if the breeze continues to blow for the next 1 hour like this. This is what we think. Now this is going behind an experience. Now you have not suppressed the experience, you have not avoided the experience, but you have done one mistake. You have gone behind the experience. ಸರಿನಾ? ಸಾಮಾನ್ಯವಾಗಿ ಈ ಮೂರಲ್ಲಿ ಒಂದು ತಪ್ಪು ಮಾಡ್ತೀವಿ. ಈ ಮೂರಲ್ಲಿ ಒಂದು ತಪ್ಪು ಮಾಡಿದಾಗ ಅದು ಸಂಸ್ಕಾರಕ್ಕೆ ಬೀಜ ರೂಪ ಆಗುತ್ತೆ. ವೆನ್ ಯು ಡೂ ಒನ್ ಆಫ್ ದೀಸ್ 3 ಥಿಂಗ್ಸ್ ದಟ್ ಯು ಆರ್ ನಾಟ್ ಸಪೋಸ್ ಟು ಡೂ, that becomes the seed for the samskara formation. In other words, when you suppress, you are adding energy to it. When you avoid, you are actually making the ego active. When you go behind it, again you are adding energy to it. So what will happen is, by doing any of these 3 things which you are not supposed to do,
You create a seed around which the samskaras will start forming. In other words, ಅಲ್ಲೇನಾಗುತ್ತೆ, ಸ್ವಾಭಾವಿಕವಾಗಿ ನಮ್ಮ ಮಾನಸಿಕ ಶಕ್ತಿ ಹರಿಯೋದೇನಿದೆಯಲ್ಲ, ಹರಿಯೋದು ನಿಂತೋಗುತ್ತೆ ಅಲ್ಲಿ. The free flow of energy that occurs in the consciousness temporarily comes to a stop there. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಹೇಳಿದ್ರೆ, ನದಿನಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇದೆ ಅಂತ ಇಟ್ಕೊಳ್ರಿ. ನದಿನಲ್ಲಿ ನೀರು ಹರಿತಿರೋರ್ಗೂ ಕೂಡ ಯಾರಿಗೆ ಏನು ತೊಂದರೆ ಏನಾಗಲ್ಲ. ಆದರೆ ಎಲ್ಲೋ ಒಂದು ಕಡೆ ಕೆಳಗಡೆ ಗುಳಿ ಇದೆ ಅಂತಂದ್ರೆ ಅಲ್ಲಿ ಸುಳಿ ಸಿಲ್ಲಿ ಎತ್ತಿರ್ಲಿಕ್ಕೆ ಶುರು ಆಗುತ್ತೆ. When there is a kind of a hole there at the bottom, there is a kind of a whirlpool of water created. Now, the whirlpool of water which is created now becomes the seed around which the water revolves. ಅಲ್ಲಿ ಸುತ್ತಲಿಕ್ಕೆ ಶುರು ಮಾಡುತ್ತೆ. ಬೇರೆ ಕಡೆ ಎಲ್ಲ ಸರಾಗವಾಗಿ ಹರ್ಕೊಂಡು ಹೋಗ್ತಾ ಇದೆ, ಬಟ್ ಎಲ್ಲಿ ಅಲ್ಲಿ ತೂತಿರುತ್ತೋ ಅಲ್ಲಿ ಸುತ್ತಲಿಕ್ಕೆ ಶುರು ಮಾಡ್ತದೆ, ಸುಳಿ ಆಗುತ್ತೆ. ಸುಳಿ ಆದಾಗ ಏನಾಗುತ್ತೆ, ಸಾಮಾನ್ಯವಾಗಿ ನಾವು ಅದರಲ್ಲಿ ನದಿನಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ಗೆ ಯಾವ ತೊಂದರೆನೂ ಆಗಲ್ಲ, ನದಿ ಮುಖಾಂತರ ತಾನಾಗಿ ನಾವು ಹೋಗ್ತಾ ಇರ್ತೀವಿ. ಅದೇ ಸುಳಿ ಸಿಗಾಕೊಂತು ಅಂದ್ರೆ ಏನಾಗುತ್ತೆ, ಆ ಸುಳಿ ನಮ್ಮನ್ನ ಒಳಗಡೆಗೆ ಎಳ್ಕೊಂಡ್ಬಿಡುತ್ತೆ. That whirlpool of water is going to pull you down. When it pulls you down, that becomes the seed for your samskara. That becomes the samskara. The experience of being pulled down and held by something within is what becomes the samskara. ಅದು ಸಂಸ್ಕಾರ ಅಂತ. ಸರಿನಾ? ಸೊ ಈ 3 ಕೆಲಸಗಳನ್ನು ಮಾಡಬಾರ್ದು. ಇವತ್ತಿಂದನೇ ಇದನ್ನ ಅಭ್ಯಾಸ ಮಾಡಬೇಕು. ಸರಿನಾ? ಇಷ್ಟಕ್ಕೆ ನಿಲ್ಲಿಸ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ, ಪ್ರಶ್ನೆ ತಗೊಂಡು ಮುಂದಕ್ಕೆ ಹೋಗ್ತೀನಿ. ದೆನ್ ವಿಲ್ ಸ್ಟಾರ್ಟ್, ಬಿಕಾಸ್ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟುವರ್ಡ್ಸ್. ಇವಾಗ ನಾವೇನು ಅಷ್ಟವಕ್ರ ಗೀತೆಯಲ್ಲಿ ಓದ್ತಾ ಇದೀವಲ್ಲ, ಕ್ಷಮಾಪಣೆ ಅಂತ ಕೇಳಿದ್ವಿ. ಕ್ಷಮಾಪಣೆ ನಿಜವಾಗಿ ಮಾಡಿದಾಗ ಏನಾಗಬೇಕು ಅಂತಂದ್ರೆ 2 ಕೆಲಸ ಆಗಬೇಕು. ಕ್ಷಮಾಪಣೆ ನಿಜವಾಗಿ ಮಾಡಿದಾಗ ಅದರಲ್ಲಿ ಇರತಕ್ಕಂಥ ಎಮೋಷನಲ್ ಚಾರ್ಜ್, ಭಾವನಾತ್ಮಕ ಅಂಶ ಏನಿದೆ ಅದು ಬಿಟ್ಟು ಹೋಗ್ಬೇಕು, ಖಾಲಿ ಆಗ್ಬೇಕು. ಯಾವಾಗ ಭಾವನಾತ್ಮಕ ಅಂಶ ಹೊರಟೋಗುತ್ತೋ ಅದರ ಅಂಟುವಿಕೆ ಕಡಿಮೆ ಆಗುತ್ತೆ. ಯಾವಾಗ ಅಂಟುವಿಕೆ ಕಡಿಮೆ ಆಗುತ್ತೋ ಅಹಂ ಅದನ್ನು ಬಿಡ್ಲಿಕ್ಕೆ ತಯಾರಾಗತ್ತೆ. ಭಾವನಾತ್ಮಕ ಅಂಶನೇ ನೀವು ತೆಗಿಲಿಲ್ಲ ಅಂತಂದ್ರೆ ಅಹಂ ಅದನ್ನು ಬಿಡ್ಲಿಕ್ಕೆ ರೆಡಿ ಇಲ್ಲ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಭಾವನಾತ್ಮಕ ಅಂಶ ತೆಗೆದೀರಾ ಅಹಂನ ಉಪಯೋಗಿಸ್ಕೊಂಡು ಅಹಂನಿಂದ ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ವಿ ಟ್ರೈ ಟು ಯೂಸ್ ದ ಈಗೋ ಟು ಗೆಟ್ ರಿಡ್ ಆಫ್ ದ ಈಗೋ without actually releasing the emotional content. This is the problem that we do. ಆಯ್ತಾ? ಏನ್ ಗೊತ್ತಾ ತಮಾಷೆ ಅಂತಂದ್ರೆ, ಯಾರೋ ಬಂದಿರ್ತಾರೆ, ನೀನು ಅವತ್ತು ನಂಗೆ ಹಿಂಗೆ ಮೋಸ ಮಾಡಿದೆ, ಆದ್ರೆ ನಾನು ನಿನ್ನ ಕ್ಷಮಿಸಿದ್ದೀನಿ, ಹೋಗು. ಇದೆಲ್ಲ ನೋಡಿದ್ರಲ್ಲ, ಸಿನಿಮಾದಲ್ಲಿ ಡೈಲಾಗ್ ನೋಡ್ತೀರ. ಆಲ್ ದೀಸ್ ಥಿಂಗ್ಸ್ ಯು ವಿಲ್ ಸೀ ಇನ್ ದ ಸಿನಿಮಾ ಆಲ್ಸೋ. You have done so much bad to me, but I have actually forgiven you. Go. Now, when you say that I have forgiven you, where is the question of being forgiven? When a real forgiveness is done, the act of forgiveness will not make you even allow that thought to come to the conscious mind. ನಿಜವಾಗಿ ನಾವು ಯಾರನ್ನ ಕ್ಷಮಾಪಣೆ ಮಾಡಿದ್ರೆ ಅದು ಆ ಯೋಚನೆ ನಮಗೆ ಪ್ರಜ್ಞಾವಂತ ಮನಸ್ಸಿನ ಸ್ತರಕ್ಕೆ ಅರಿವಿಗೆ ಬರಲ್ಲ. ಅದು ಅಂದ್ರೆ ನಿಜವಾಗಿ ಕ್ಷಮಾಪಣೆ ಮಾಡಿದ್ರೆ ನಾವು ಅವ್ರನ್ನ ಕ್ಷಮಿಸಿದೀವಿ ಅಂತಾನೂ ಮರೆತು ಹೋಗಿರ್ತೀವಿ, ಆ ಘಟನೆನೂ ಮರೆತು ಹೋಗಿರ್ತೀವಿ, ಎರಡೂ ಮರೆತು ಹೋಗಿರ್ತೀವಿ. ಅವರ ಜೊತೆಗೆ ನೀವು ಸ್ವಾಭಾವಿಕವಾಗಿ ವರ್ತನೆ ಮಾಡ್ತೀರಾ. ಯು ಆರ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದಮ್ ಇನ್ ಎ ವೆರಿ ನ್ಯಾಚುರಲ್ ವೇ, ವಿತೌಟ್ ರಿಮೆಂಬರಿಂಗ್ ದ ಇನ್ಸಿಡೆಂಟ್ ಅಂಡ್ ವಿತೌಟ್ ರಿಮೆಂಬರಿಂಗ್ ದಟ್ ಯು ಹ್ಯಾವ್ ಆಕ್ಚುಲಿ ಫರ್ಗಿವನ್ ದೆಮ್. ಎರಡೂ ಜ್ಞಾಪಕ ಇರಲ್ಲ. ಅರ್ಥ ಆಯ್ತಾ? ಈಗ ಒಂದು ಅಯನ್ ಇದೆ ಅಂತ ಇಟ್ಕೊಳ್ರಿ, ಒಂದು ಬಟ್ಟೆ ಇದೆ, ಬಟ್ಟೆನಲ್ಲಿ ನೀವು ಬಟ್ಟೆ ಹಾಕೊಳ್ತು ಅಂತಂದ್ರೆ ಅದ್ರಲ್ಲಿ ಏನೇನು ಫೋಲ್ಡ್ಸ್ ಎಲ್ಲ ಆಗುತ್ತಲ್ವಾ, ಕ್ರೀಸಸ್ ಎಲ್ಲ ಆಗುತ್ತೆ. ಈಗ ನೀವು ಅಯನ್ ಮಾಡ್ತೀರಾ ಅಂತ ಇಟ್ಕೊಳ್ರಿ, ಅಯನ್ ಮಾಡಿದಾಗ ಐರನ್ ಮಾಡ್ತೀರದ್ರಲ್ಲಿ. ಐರನ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಟೈಮ್ ಬಟ್ಟೆ ಹಾಕೋಬೇಕಾದ್ರೆ ನೀವು ಅದನ್ನ ಜ್ಞಾಪಿಸ್ಕೊಳ್ತೀರಾ, ಓ ನಾನು ಲಾಸ್ಟ್ ಟೈಮ್ ಅಯನ್ ಮಾಡಿದಾಗ ಈ ಬಟ್ಟೆನಲ್ಲಿ ಇಲ್ಲಿ ಮುದುಡಿತ್ತು, ಅದನ್ನ ನಾನು ಅಯನ್ ಬಾಕ್ಸ್ ತಗೊಂಡು ಉಜ್ಜಿದೆ, ಆ ಮುದುಡಿಗೆ ಹೊರಟೋಯ್ತು ಅಂತ ಯಾರನ್ನು ಯೋಚನೆ ಮಾಡ್ತಾ ಕೂತಿರ್ತಾರ? ಯಾರಾದ್ರೂ ಮಾಡಿದಿರಿ ಇದುವರೆಗೂ? Nobody would have done it. In other words, that is the act of forgiveness. ಅಯನ್ ಮಾಡಿ ಬಟ್ಟೆನಲ್ಲಿ ಏನ್ ಮುದುಡಾಗಿದೆ ಅದನ್ನ ನೀವು ಅಯನ್ ಬಾಕ್ಸ್ ಇಂದ ತೆಗಿದಿರಲ್ಲ, that is the act of forgiveness. Neither you will remember where the crease was, nor you will remember. All that you will remember is ಬಟ್ಟೆ ಒಗೆದಿದ್ರು, ಅಯನ್ ಮಾಡ್ತೆ, ಚೆನ್ನಾಗಿದೆ ಹಾಕೊಳ್ಳಿಕ್ಕೆ, ಅಷ್ಟೇ.
ನೀವು ಪ್ರತಿ ಸತಿ ಬಟ್ಟೆ ಹಾಕೋಬೇಕಾದ್ರೆ ಹಿಂದಿನ ಸತಿ ಇಲ್ಲಿ ಮುದುಡಾಗಿತ್ತು, ಅದ್ರ ಹಿಂದಿನ ಸತಿ ಇಲ್ಲಿ ಮುದುಡಾಗಿತ್ತು, ನಾ ಈ ಸತಿ ಆ ಮುದುಡು ಆಗ್ತಾರಂಗ್ ನೋಡ್ಕೊಳ್ತೀನಿ ಅಂತ ಒದ್ದಾಡ್ಕೊಂಡು ಬಟ್ಟೆ ಹಾಕೊಳ್ತೀರಾ? ಯಾರು ಯೋಚನೆ ಮಾಡಲ್ಲ ಅದ್ರ ಬಗ್ಗೆ. ಹೌದೋ ಇಲ್ಲ? ಸ್ವಭಾವತಃ ನ್ಯಾಚುರಲ್ ಆಗಿ ನಾವು ಅಯನ್ ಮಾಡಿಕೊಂಡು ಚೆನ್ನಾಗಿದೆ ಬಟ್ಟೆ ಅಂತ ಹಾಕೊಳ್ತೀವಿ. ಕರೆಕ್ಟಾ? ನೋಡ್ರಿ, ಅಲ್ಲಿ ಏನ್ ಮಾಡ್ತಾ ಇದೀವಿ ನಾವು? ಅಯನ್ ಆಗಿತ್ತು ಅಂತ ಹಿಂದಿಂದ ಏನಿತ್ತಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ವಿ ಆರ್ ನಾಟ್ ಗೋಯಿಂಗ್ ಬಿಹೈಂಡ್ ದ ಕ್ರೀಸಸ್ ದಟ್ ಹ್ಯಾಪನ್ ಲಾಸ್ಟ್ ಟೈಮ್. ಕರೆಕ್ಟಾ? ಈಗ ಬಟ್ಟೆ ಹಾಕೊಂಡ್ರಿ, ಬಟ್ಟೆ ಹಾಕೊಳ್ತು ಅಂತಂದ್ರೆ ಈ ಸತಿ ನನಗೆ ಬಟ್ಟೆ ಹಾಕೊಂಡ್ರೆ ಮತ್ತೆ ಕ್ರೀಸ್ ಆಗೋತಲ್ಲ, ನಾ ಬಟ್ಟೆ ಹಾಕೊಳ್ಳಲ್ಲ ಅಂತ ಹಾಕೊಳ್ಳದೇ ಇರಲ್ಲ, ಬಟ್ಟೆ ಹಾಕೊಂಡೇ ಹಾಕೊಳ್ತೀವಿ. ಕರೆಕ್ಟಾ? ಯು ವಿಲ್ ನಾಟ್ ಅವಾಯ್ಡ್ ವೇರಿಂಗ್ ದ ಕ್ಲೋತ್, ಯು ವಿಲ್ ನಾಟ್ ಇವನ್ ಸಪ್ರೆಸ್. ಈಗ ಎಲ್ಲಾನು ನೀವು ಸೀರೆ ಉಟ್ಕೊಂಡು ಹೋಗಿ ಎಲ್ಲಾನು ಕೂತ್ಕೋಬೇಕಾದ್ರೆ ಅಯ್ಯೋ ಹಿಂಗ್ ಕೂತ್ಕೊಂಡ್ರೆ ಇಲ್ಲಿ ಮುದುರಾಗತ್ತೆ, ಇಲ್ಲಿ ಕೂತ್ಕೊಂಡ್ರೆ ಹಿಂಗ್ ಮುದುರಾಗತ್ತೆ, ಹಿಂಗೆ ಸೀರೆ ಉಟ್ಕೊಂಡ್ರೆ ಹಿಂಗ್ ಮುದುರಾಗತ್ತೆ ಅಂತ ಒದ್ದಾಡ್ತಾ ಇರ್ತೀರಾ? ಯಾರಾದರೂ? ಯಾರು ಒದ್ದಾಡಲ್ಲ. ಅಂದ್ರೆ ನೈದರ್ ಯು ಸಪ್ರೆಸ್ ನಾರ್ ಯು ಅವಾಯ್ಡ್ ನಾರ್ ಯು ಗೋ ಬಿಹೈಂಡ್ ದ ಕ್ರೀಸಸ್. ರೈಟ್? ಸೊ ಐಮ್ ಜಸ್ಟ್ ಗಿವಿಂಗ್ ಯು ಪ್ರಾಕ್ಟಿಕಲ್ ಡೇ ಟು ಡೇ ಎಕ್ಸಾಂಪಲ್. ಒಂದು ವೇಳೆ ಆಯ್ತಪ್ಪ ಬಟ್ಟೆನೆ ಹಾಕೊಂಡ್ರಿ, 2 ಸತಿ ಹಾಕೊಂಡ್ರಿ, ಮತ್ತೆ ಮುದುಡ್ದು ಅದು ಮುದ್ರೆ ಬಿತ್ತು ಅಂತ ಇಟ್ಕೊಂಬೋಣ. ಏನ್ ಮಾಡ್ತೀರಾ ನೆಕ್ಸ್ಟ್ ಟೈಮು? ಒಗೆಯುವಂತ ಅವಶ್ಯಕತೆ ಇದ್ರೆ ಒಗಿತೀರಾ, ಒಗೆಯೋ ಅವಶ್ಯಕತೆ ಇಲ್ದಿರ ಹಾಗೆ ಅಯನ್ ಮಾಡ್ತೀರಾ. ಒಗೆದ್ರು ಅಯನ್ ಮಾಡ್ತೀರಾ. ಅಯನ್ ಮಾಡಿದ್ಮೇಲೆ ಮತ್ತೆ ಲಾಸ್ಟ್ ಟೈಮ್ ಸೀರೆ ಉಟ್ಕೊಂಡಿದ್ದಾಗ ಹಿಂಗಾಯ್ತು ಅಂತ ಮತ್ತೆ ಏನ್ ನೆನಪಿಸ್ಕೊಳ್ಳಲ್ಲ ಅಲ್ವಾ? ನೋಡ್ರಿ, ಸ್ವಭಾವತಃ ನಮ್ಗೆ ಗೊತ್ತಿಲ್ದಿರ ನಾವು ಕೆಲವು ಅನುಭವಗಳನ್ನ ಸರಿಯಾದಂತ ರೀತಿಯಲ್ಲಿ ನಿಭಾಯಿಸ್ತಾ ಇರ್ತೀವಿ, ಆದ್ರೆ ನಮ್ಮ ಮನಸ್ಸನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಲ್ಲ. ಬಟ್ಟೆನ ಸರಿಯಾಗಿ ನಿಭಾಯಿಸ್ತೀವಿ, ಮನಸ್ಸನ್ನ ನಿಭಾಯಿಸಲ್ಲ. ವಿ ಮ್ಯಾನೇಜ್ ದ ಕ್ಲೋಸ್ ಇನ್ ಎ ವೆರಿ ಗುಡ್ ವೇ without even knowing what we are doing, but we don't manage our mind in the same way. This is our trouble. Sarina, I hope I've given you 2-3 examples. ಬಟ್ಟೆ ಏನ್ ಮಾಡಿ ಇಟ್ಕೊಳ್ರಿ. ಈಗ ನೀವು ಕ್ಲೀನಿಂಗ್ ಮಾಡ್ತೀರಾ ಅಂತ ಇಟ್ಕೊಳ್ರಿ. ಕ್ಲೀನಿಂಗ್ ಮಾಡ್ಬೇಕಾದ್ರೆ ಪ್ರಶಿಕ್ಷಕರು ನಿಮ್ಗೆ ಬೈಟ ಕೊಡ್ತಾರಲ್ಲ, ಏನಾಗತ್ತೆ ಅಂತ ಅನ್ಕೊಂಡಿದ್ದೀರಾ? ವಾಟ್ ಈಸ್ ಸಪೋಸ್ ಟು ಹ್ಯಾಪನ್? ಅಲ್ಲಿರ್ತಕ್ಕಂಥ ಸಂಸ್ಕಾರಗಳು ಹೋಗ್ಬೇಕು ಅಂತಂದ್ರೆ ಅಯನ್ ಮಾಡ್ದಂಗೆ ಕ್ರೀಸಸ್ ಹೋಗುತ್ತೆ. Creases in the consciousness will go because of the ironing. ಅಯನ್ ಮಾಡಿದ ಹಾಗೆ ನೀವೇನು ನಿಮ್ಮ ಇಚ್ಛಾಶಕ್ತಿನ ಉಪಯೋಗಿಸ್ಕೊಂಡು ನಿಮ್ಮ ಗಮನವನ್ನ ಆ ಒಂದು ಹೃದಯಕ್ಕೆ ಕೊಡ್ತೀರಾ, ಆವಾಗ ಅಯನ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇಲ್ಲಿ ಫಿಸಿಕಲಿ ಅಯನ್ ಮಾಡ್ತೀರಾ, ಅಲ್ಲಿ ಮೆಂಟಲಿ ಅಯನ್ ಮಾಡ್ತೀರಾ ಬೈ ಪೇಯಿಂಗ್ ಅಟೆನ್ಷನ್. ನೀವು ಫಿಸಿಕಲಿ ಅಯನ್ ಮಾಡಬೇಕಾದ್ರೂ ಕೂಡ ಯು ಹ್ಯಾವ್ ಟು ಪೇ ಅಟೆನ್ಷನ್ ಓನ್ಲಿ. ವಿತೌಟ್ ಅಟೆನ್ಷನ್ ಯು ಕೆನಾಟ್ ಅಯನ್. ನೀವು ಅಯನ್ ಮಾಡ್ಬೇಕಂತಂದ್ರೆ ಅಟೆನ್ಷನ್ ಕೊಡ್ಲೇಬೇಕು, ಗಮನ ಕೊಡ್ಲೇಬೇಕು. ಇಲ್ಲೂ ಕೂಡ ಅಭ್ಯಾಸಿಯ ಹೃದಯದಲ್ಲಿ ಇರತಕ್ಕಂಥ ಮುದ್ರೆಗಳೇನಿದೆ ಅದನ್ನ ಅಯನ್ ಮಾಡಬೇಕು ಅಂತಂದ್ರೆ ನೀವು ಅದನ್ನ ಕೊಡ್ಲೇಬೇಕಾದ ಗಮನನೇ ಕೊಡ್ಬೇಕು. ಸರಿನಾ? ಅಲ್ಲೂ ಅಯನ್ ಮಾಡ್ಬೇಕಂದ್ರೆ ಇಚ್ಛಾಶಕ್ತಿ ಬೇಕು. ಇಲ್ಲೂ ಕ್ಲೀನ್ ಮಾಡಬೇಕು, ಶುದ್ಧೀಕರಣ ಮಾಡಿ ಅಯನ್ ಮಾಡಿ ಆ ಕ್ರೀಸಸ್ನೆಲ್ಲ ಹೋಗಿಸ್ಬೇಕಂದ್ರೆ ಇಚ್ಛಾಶಕ್ತಿನೇ ಬೇಕು. ಸರಿನಾ? ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ಡು. ಇಷ್ಟು ಸ್ಪಷ್ಟ ಆಯ್ತಾ? ಸೊ ಐವ್ ಗಿವನ್ ಯು ದ ಅಯನಿಂಗ್ ಎಕ್ಸಾಂಪಲ್, ಐವ್ ಗಿವನ್ ಯು ದ ಸ್ಯಾರಿ ಎಕ್ಸಾಂಪಲ್, ಐವ್ ಗಿವನ್ ಯು ದ ಎಕ್ಸಾಂಪಲ್ ಆಫ್ ದ cloud when you stand on the top of the mountain. I hope it is clear. These 5 things, if you actually practice, ಇದನ್ನ ಕರೆಕ್ಟ್ ಆಗಿ ಮಾಡ್ತು ಅಂತಂದ್ರೆ ಜೀವನದಲ್ಲಿ ಏನಾದ್ರೂ ತಲೆ ಕೆಡಿಸ್ಕೊಳ್ಳೋದು. ಯು ವಿಲ್ ನಾಟ್ ಸ್ಕ್ರಾಚ್ ಯುವರ್ ಹೆಡ್ ವಾಟ್ ಎವರ್ ಹ್ಯಾಪನ್ಸ್. ಹಾಗೆ ಅಂತ ಹೇಳಿ ಯು ವಿಲ್ ನಾಟ್ ಇವನ್ ರಿಯಾಕ್ಟ್ ಆಲ್ಸೋ. ಯಾರೋ ಬೈದು ಬಿಟ್ರಪ್ಪ, ನಾವು ಹೇಳಿದೀವಿ ಅದ್ರ ಹಿಂದೆ ಹೋಗ್ಬೇಡಿ ಅಂತ, ನೀವು ಅದ್ರ ಹಿಂದೆನೇ ಹೋಗ್ಲಿಲ್ಲ ಅಂತಂದ್ರೆ ಬೈದವ್ರಿಗೆ ಮತ್ತೆ ಬೈಬೇಕು ಅಂತ ಕೋಪ ಎಲ್ಲಿ ಬರುತ್ತೆ ನಿಮಗೆ? ಅದ್ರ ಹಿಂದೆ ಹೋದ್ರೆ ಕೋಪ ಬರುತ್ತೆ. ಅದ್ರ ಹಿಂದೆನೇ ಹೋಗ್ಲಿಲ್ಲ ಅಂತಂದ್ರೆ ಬೈದ್ರಪ್ಪ, ಬೈದ್ರು, ಓಕೆ ಆಯ್ತಾ. ಯಾರು ಹೊಗಳಿದ್ರಪ್ಪ, ಹೊಗಳಿದ್ರು, ಓಕೆ. ಅವಾಗ ಕೃಷ್ಣ ಹೇಳ್ತಾನಲ್ಲ ಭಗವದ್ಗೀತೆನಲ್ಲಿ, ಆ ಸ್ಥಿತಿ ಬರುತ್ತೆ. ಯಾರು ಹೊಗಳಿದ್ರು ಹರ್ಷ ಪಡೋದಿಲ್ಲ, ಯಾರು ತೆಗಳಿದ್ರು ದುಃಖ ಪಡೋದಿಲ್ಲ, ಎರಡೂ ಸ್ಥಿತಿನಲ್ಲಿ ಸಮಾನವಾಗಿರ್ತಾನ ಅವನು ಯೋಗಿ ಅಂತ ಕರೀತಾನೆ ಕೃಷ್ಣ. ಇದನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ನಿಮಗೆ ಸ್ವಭಾವತಃ ಆ ಯೋಗದ ಸ್ಥಿತಿನಲ್ಲಿ, ಸಮತ್ವದ ಸ್ಥಿತಿನಲ್ಲಿ ನೆಲೆ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ. ಸರಿನಾ? ಬ್ರದರ್, ಗುರುಗಳು ಒಂದ್ ಕಡೆ ಹೇಳಿದ್ರು, ನಾವು ನಂಬರ್ 2 ಹೋಗ್ತೀವಲ್ಲ ಬೆಳಗ್ಗೆ ಎದ್ದು, ಹೋಗ್ ಬಂದ್ಮೇಲೆ ನಾವೇನ್ ಅದನ್ನ ನೆನ್ಪಿಟ್ಕೊಂಡಿರ್ತೀವಿ ಅಂತ ಅದನ್ನ ಹೇಳಿದ್ರು ಗುರು. ಅಲ್ಲ, ಲಾಸ್ಟ್ ವೀಕ್ ಆ ಎಕ್ಸಾಂಪಲ್ ಮಾತಾಡಿತ್ತು, ಅದಕ್ಕೆ ಇವತ್ತು ಬೇರೆ ಎಕ್ಸಾಂಪಲ್ಸ್ ಕೊಟ್ಟೆ. ಲಾಸ್ಟ್ ವೀಕ್ ಆ ಎಕ್ಸಾಂಪಲ್ ಮಾತಾಡಬೇಕಾದ್ರೆ ಕೆಲವರಿಗೆಲ್ಲ ಮುಜುಗರ ಇತ್ತು, ನಾಚಿಕೆ ಇತ್ತು. ಸಮ್ ಪೀಪಲ್ ವರ್ ಶೈ ಅಂಡ್ ಸಮ್ ಪೀಪಲ್ ವರ್ ಹೆಸಿಟೆಂಟ್ ಟು ಟಾಕ್ ಅಬೌಟ್ ದಟ್ ಎಕ್ಸಾಂಪಲ್. ಸೊ ಐ ಗೇವ್ ಎ ಡಿಫರೆಂಟ್ ಎಕ್ಸಾಂಪಲ್. ಆಯ್ತಾ? ಅದೇ ಎಕ್ಸಾಂಪಲ್ ಇನ್ನೊಂದು ದೃಷ್ಟಿನಲ್ಲೂ ಲಾಲಾಜಿ ಅವ್ರು ಹೇಳ್ತಾರೆ.
Same example is given by Lalaji in the 44 Whispers. And then he says, when you come out of it, whether you like it or not, the smell of that toilet will remain to some extent with you for some time. ನೀವೇನು ಯೋಚನೆ ಮಾಡ್ತಿಲ್ಲ ಅದನ್ನ, ಆದ್ರೆ ಅಲ್ಲಿರ್ತಕ್ಕಂಥ ವಾಸನೆ ನಿಮ್ಮ ಜೊತೆಗೆ ಕೆಲವು ಕ್ಷಣಗಳು ಇರುತ್ತೆ ಹೊರಗಡೆ ಬಂದ್ಮೇಲೆ ಅಂತ ಹೇಳ್ತಾರೆ, ಟಾಯ್ಲೆಟ್ ಇಂದ ಬಂದ್ಮೇಲೆ. ಇದನ್ನ ಯಾವ ದೃಷ್ಟಿನಲ್ಲಿ ಹೇಳ್ತಾರೆ ಅಂತಂದ್ರೆ, ನೀವು ಹಲವಾರು ಇದು ಸ್ಥಿತಿಗಳಿಗೆ ಇದು ಅನ್ವಯ ಆಗುತ್ತೆ. ಇಟ್ ವಿಲ್ ಬಿ ಯೂಸ್ಫುಲ್ ಇನ್ ಮೆನಿ ಡಿಫ್ರೆಂಟ್ ಕಂಡೀಷನ್ಸ್ ಆರ್ ಮೆನಿ ಡಿಫ್ರೆಂಟ್ ಸಿಚುಯೇಷನ್ಸ್. ಮೊದಲನೇದು, ಫಾರ್ ಎಕ್ಸಾಂಪಲ್, ಯಾರಿಗಾನು ಬೈಟ ಕೊಡ್ತೀರಾ, ಬೈಟ ಕೊಟ್ಟಾಗ ಸಾಕಷ್ಟು ಕ್ಲೀನಿಂಗ್ ಆಯ್ತು ಅಂತ ಇಟ್ಕೊಳ್ರಿ, ಶುದ್ಧೀಕರಣ ಆಯ್ತು ಅಂತ. ಆ ಶುದ್ಧೀಕರಣದ ಪ್ರಭಾವ ನಿಮ್ಮ ಮೇಲೆ ಸ್ವಲ್ಪ ಹೊತ್ತಿರುತ್ತೆ. when you give a sitting, if there is intense cleaning that is occurring, then the effect of that cleaning will persist on you for some period of time. ಸರಿನಾ? ಎರಡನೇದು, ಈಗ ಸಿಂಪಲ್ ಎಕ್ಸಾಂಪಲ್, ಮನೆಯಲ್ಲಿ ರೆಗ್ಯುಲರ್ ಸಿಟ್ಟಿಂಗ್ ಕೊಟ್ಟು ಕೊಟ್ಟು ವಾತಾವರಣ ತಿಳಿಯಾಗಿದೆ ಅಂತ ಇಟ್ಕೊಳ್ರಿ. ಬೇರೆಲ್ಲೋ ಹೋಗ್ತೀರಾ, ಯಾವುದೋ ಫಂಕ್ಷನ್ ಇದೆ, ಮದುವೆ ಮನೆಗೆ ಹೋಗ್ತೀರಾ. ಬಂದಿರೋರೆಲ್ಲ ಸಂಸಾರ ಸಾಗರದಲ್ಲಿ ಮುಳುಗೋಗಿದ್ದಾರೆ. ಮದುವೆನಲ್ಲಿ ಆ ಸೀರೆ ಉಟ್ಕೊಂಡಿದ್ದೀನಿ, ಈ ಒಡವೆ ಹಾಕೊಂಡಿದ್ದೀನಿ, ಅದು ಇದು ಅಂತಾನೆ ಮಾತಾಡ್ತಾ ಇದ್ದಾರೆ. ನೀವು ಎಲ್ಲ ಕೇಳ್ತಾ ಇದ್ದೀರಾ. ಎಲ್ಲ ಕೇಳ್ಬಿಟ್ಟು ಎಲ್ಲ ಆ ವಿಚಾರನ ತುಂಬ್ಕೊಂಡ್ ಬರ್ತೀರಾ. ಹೋಗ್ಬೇಕಾದ್ರೆ ನಿಮ್ಮ ಸ್ಥಿತಿ ಹೆಂಗಿತ್ತು? ಹೋಗ್ಬೇಕಾದ್ರೆ ಯುವರ್ ಕಂಡೀಷನ್ ವಾಸ್ ವೆರಿ ಸಟಲ್. ಬಟ್ ಅಲ್ಲಿ ಇದ್ದಂಥ ಪ್ರಭಾವದಿಂದ ಏನಾಗುತ್ತೆ, ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಕೆಲವು ಕ್ಷಣಗಳು ಅದೇ ಗ್ರಾಸ್ನೆಸ್ನ ಹೊತ್ಕೊಂಡೇ ನಿಮ್ಮ ಮನೆಗೆ ವಾಪಸ್ ಬರ್ತೀರಾ. The effect of the grossness will persist on you in your mind and heart for some period of time when you even come out of that particular environment. ಆ ವಾತಾವರಣದಿಂದ ಹೊರಗಡೆ ಬಂದರೂ ಕೂಡ ಅದೇ ರೀತಿಯಾದಂಥ ಸ್ಥಿತಿನಲ್ಲೇ ಬರ್ತೀರಾ. ಸರಿನಾ? ಇದಕ್ಕೆ ದಾಜಿಯವರು ಒಂದು ಎಕ್ಸಾಂಪಲ್ ಕೊಡೋದು ಅಂತಂದ್ರೆ, ನೀವು ಹಾಸ್ಪಿಟ್ಲಿಗೆ ಹೋಗಿ ನೋಡ್ರಿ ಅಂತ ಹೇಳ್ತಾರೆ. ಹಾಸ್ಪಿಟ್ಲಿಗೆ ಹೋಗಿ ನೋಡಿದಾಗ ಹಾಸ್ಪಿಟ್ಲಿಗೆ ಯಾರಪ್ಪ ಖುಷಿಯಿಂದ ಬರ್ತಾರೆ? ಯಾರಾದ್ರೂ ಹಾಸ್ಪಿಟ್ಲಿಗೆ ಖುಷಿಯಿಂದ ಬರ್ತಾರ? ಬರೋರೆಲ್ಲ ನಮಗೆ ನೋವು, ದುಗುಡ, ಅದು ಇದು ಅಂತಾನೆ ಬರುತ್ತೆ. ಎವ್ರಿವನ್ ವಿಲ್ ಕಮ್ ವಿತ್ ಲಾಟ್ ಆಫ್ ಡಿಫಿಕಲ್ಟೀಸ್, ರೈಟ್? ಸೊ ವೆನ್ ಯು ಆರ್ ಇನ್ ದ ಹಾಸ್ಪಿಟಲ್, ವೆನ್ ಯು ಆರ್ ವೆರಿ ಸೆನ್ಸಿಟಿವ್, that kind of despondency, ಆ ನಕಾರಾತ್ಮಕವಾದಂಥ ಭಾವನೆ ಮತ್ತು ಯೋಚನೆ ನಿಮ್ಮನ್ನು ಹಿಡ್ಕೊಂಡ್ಬಿಡುತ್ತೆ ಹಾಸ್ಪಿಟ್ಲಲ್ಲಿ ಇರೋರು. ಹಾಸ್ಪಿಟ್ಲಿಂದ ಹೊರಗಡೆ ಬಂದ ಮೇಲೂ ಕೂಡ ಸ್ವಲ್ಪ ಹೊತ್ತು ಅದರ ಪ್ರಭಾವ ಇರುತ್ತೆ. ಅದಾದ್ಮೇಲೆ ಮನೆಗೆ ಬಂದು ಎಲ್ಲರ ಜೊತೆ ನಗ್ನಗ್ತಾ ಮಾತಾಡಿದ ಮೇಲೆ ಅದರ ಪ್ರಭಾವ ಹೊರಟೋಗುತ್ತೆ. ಸೊ ಐಮ್ ಜಸ್ಟ್ ಗಿವಿಂಗ್ ಯು many different examples in a day-to-day life where we experience these things, but we don't notice it so much. ಪ್ರಜ್ಞೆ ಮೇಲೆ ಸ್ವಲ್ಪ ಮಟ್ಟಿಗೆ ಸ್ಥೂಲತೆಯ ಅನುಭವ ಆಗುತ್ತೆ, ಬಟ್ ಅದು ಕಾಲಕ್ರಮೇಣದಲ್ಲಿ ಹೊರಟೋಗುತ್ತೆ. ಸರಿನಾ? ಸೊ ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಸಮಥಿಂಗ್ ದಟ್ ವಿಲ್ ಬಿ ದೇರ್ ಓನ್ಲಿ ಫಾರ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಂಡ್ ಇಟ್ ವಿಲ್ ಡಿಸಪಿಯರ್. ಇಟ್ಸ್ ನಾಟ್ ಗೋಯಿಂಗ್ ಟು ಕ್ರಿಯೇಟ್ ಎನಿ ಸಂಸ್ಕಾರಸ್. ಬರೀ ಕೆಲವೇ ಹೊತ್ತು ಇದ್ದು ಅದು ತನಗೆ ತಾನಾಗೆ ಹೋಗುತ್ತೆ ಅಂತಂದ್ರೆ ಅದು ಯಾವ ಸಂಸ್ಕಾರನೂ ಆಗಲ್ಲ. ಅರ್ಥ ಆಯ್ತು? ಈಗ ಫಾರ್ ಎಕ್ಸಾಂಪಲ್, ತುಂಬಾ ಜನಕ್ಕೆ ಕೋಪದ ಬಗ್ಗೆ ತುಂಬಾ ಎಂಥದ್ದು ತಪ್ಪು ಕಲ್ಪನೆಗಳಿದೆ. There are many people who believe that you should not get angry at all just because you are a spiritual person. Now that is foolishness. ಕೋಪನೇ ಮಾಡ್ಕೋಬಾರ್ದು ಜೀವನ ಪೂರ್ತಿ. ನೀವು ಜಸ್ಟ್ ಬಿಕಾಸ್ ಆಧ್ಯಾತ್ಮದಲ್ಲಿ ಅಭ್ಯಾಸ ಮಾಡ್ತಿರೋದ್ರಿಂದ ಕೋಪನೇ ಮಾಡ್ಕೋಬಾರ್ದು ಅಂತ ತುಂಬಾ ಜನಕ್ಕೆ ಅದರಲ್ಲಿ ಅಪನಂಬಿಕೆ ಇದೆ. They have a lot of misunderstanding about ಅಪಾರ್ಥ ಮಾಡ್ಕೊಂಡಿದ್ದಾರೆ. ಗುರುಗಳನ್ನ ಹತ್ತಿರದಿಂದ ನೋಡಿರೋರಿಗೆ ಅನುಭವಕ್ಕೆ ಬಂದಿರುತ್ತೆ ಗುರುಗಳಿಗೆ ಎಷ್ಟು ಬೇಗ ಕೋಪ ಬರುತ್ತೆ ಅಂತ. ಅಂಡ್ ಐ ಆಮ್ ಟಾಕಿಂಗ್ ಅಬೌಟ್ ಆಲ್ ಗುರುಸ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿಸ್ ಆರ್ ದಟ್ ಗುರು. ಎವ್ರಿ ಗುರು, ಆಯ್ತಾ, ದೇ ವಿಲ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಹ್ಯಾಂಡ್ ಹೌ ದ ಆಂಗರ್ ವಿಲ್ ಸಡನ್ಲಿ ರೈಸ್. ದ ಥಿಂಗ್ ಈಸ್, ಇನ್ ದ ಗುರು, in the master, the anger rises suddenly and then it falls suddenly as well. As quickly as it rises, it falls as quickly. That is the difference. ಅಭ್ಯಾಸಿಗಳಿಗೂ ಗುರುಗಳಿಗೂ ಇರತಕ್ಕಂಥ ವ್ಯತ್ಯಾಸ ಅಂತಂದ್ರೆ, ಗುರುಗಳಿಗೂ ಕೆಲವು ಬಾರಿ ಕೋಪ ಬರುತ್ತೆ, ಆದ್ರೆ ಎಷ್ಟು ವೇಗವಾಗಿ ಕೋಪ ಬರುತ್ತೋ ಅಷ್ಟೇ ವೇಗವಾಗಿ ಉಪಶಮನನೂ ಆಗೋಗುತ್ತೆ. The fastness with which the anger comes, with the same degree of fastness, the anger also disappears. ಅಂಡ್ ಲಾಲಾಜಿ ಅವರು 44 ವಿಸ್ಪರ್ಸ್ ಅಲ್ಲಿ ಬರೆದಿರೋದನ್ನೇ ಹೇಳ್ತಾ ಇದ್ದೀನಿ ನಿಮಗೆ. ಮನೆಯಲ್ಲಿ ತುಂಬಾ ಜನ ಯಾರಾದ್ರೂ ಧ್ಯಾನ ಮಾಡ್ತಿದ್ದು ಕೋಪ ಮಾಡ್ಕೊಂಡ್ರೆ ದೇ ಪುಲ್ ಯುವರ್ ಲೆಗ್, ನಿಮ್ ಕಾಲು ಎಳಿತಾರೆ. ಏನ್ ಧ್ಯಾನ ಮಾಡ್ತೇ ಏನಪ್ಪ, ಯಾವಾಗ ನೋಡಿದ್ರು ಕೋಪ ಮಾಡ್ಕೊಂಡಿರ್ತೀಯ. ಆಯ್ತು, ಲಾಟ್ ಆಫ್ ಪೀಪಲ್ ವಿಲ್ ಪುಲ್ ಯುವರ್ ಲೆಗ್.
What's the point of meditating? You are always angry for some reason or the other. That is not how it is. Lalaji says, anger used for the right purpose in the right proportion to get a right thing done is very legitimate. ಕೋಪನ ಸರಿಯಾದಂಥ ಕಾರಣಕ್ಕೆ ಸರಿಯಾದಂಥ ರೀತಿಯಲ್ಲಿ ಸರಿಯಾದಂಥ ಒಂದು ಇಂಟೆನ್ಸಿಟಿ, ಅದಕ್ಕೇನು ಹೇಳ್ತೀರಾ ಕನ್ನಡದಲ್ಲಿ? ಪ್ರಮಾಣ. ಪ್ರಮಾಣ. ಸರಿಯಾದಂಥ ಪ್ರಮಾಣದಲ್ಲಿ ಉಪಯೋಗಿಸೋದಿದೆಯಲ್ಲ, ಅದು ಕೋಪದ ಸರಿಯಾದಂಥ ಉಪಯೋಗ ಅಂತ ಬರೀತಾರೆ. ಇಟ್ಸ್ ಎ ಗುಡ್ ಯೂಸ್ ಆಫ್ ಆಂಗರ್ ಅಂತ ಬರೀತಾರೆ. ನಾವೆಲ್ಲ ತುಂಬಾ ಜನ ನಮ್ಮ SNP ಕ್ಯಾಂಡಿಡೇಟ್ಸ್ ಎಲ್ಲ ಇದ್ದಾರೆ. ಡ್ಯಾಶ್ ಇಸ್ ದ ಪಾಯ್ಸನ್ ಟು ಸ್ಪಿರಿಚುಯಾಲಿಟಿ ಅಂತ ಒಂದು ಎಕ್ಸಾಮಿನೇಷನ್ ಕ್ವಶನ್ ಇದೆಯಪ್ಪ, ಎಲ್ಲರೂ ಬೈ ಹಾರ್ಟ್ ಮಾಡ್ಬಿಟ್ಟಿದ್ದಾರೆ. ಆಂಗರ್ ಇಸ್ ಅ ಪಾಯ್ಸನ್ ಟು ಸ್ಪಿರಿಚುಯಾಲಿಟಿ, ಮುಗೀತು. ಆಯ್ತಾ? ಅದನ್ನ ಹಿಡ್ಕೊಂಡು ಯಾರಿಗೆ ಹೇಳಿದ್ರು ಕೂಡ ಅದ್ರ ಮೇಲೆ ಪ್ರಯೋಗ ಮಾಡ್ತಾರೆ. ಅರ್ಥಾಯ್ತು? ನಮ್ಮಲ್ಲೇನೆ ಯಾವುದೋ ಒಂದು ಅಭ್ಯಾಸಿ ಬಂದು ನೀವೇನಾದ್ರು ಒಂಚೂರು ಸಿಟ್ಟು ಮಾಡ್ಕೊಂಡು ಅವ್ರಿಗೆ ಏನಾದ್ರು ಒತ್ತಾಯಪೂರ್ವಕ ಹೇಳಿತು ಅಂತಂದ್ರೆ, ಈ ಪ್ರಶಿಕ್ಷಕರ ಹತ್ರ ನಾವು ಹೋಗಲ್ಲಪ್ಪ, ಅವ್ರು ಸಿಟ್ಟು ಮಾಡ್ಕೊಳ್ತಾರೆ. I'll not go to this preceptor because they are angry, they get angry. But actually they don't recognize that anger is actually useful for their own journey. ಅವರ ಪ್ರಯಾಣಕ್ಕೆ ಅದು ಆಕ್ಚುಲಿ ಸಹಾಯ ಆಗತ್ತೆ. ಅದರಿಂದ ಅದನ್ನು ತಡ್ಕೊಳ್ಳುವಂಥ ಕೆಪಾಸಿಟಿ ಬರಬೇಕು. ಈಗ ನೋಡಿ, ಕೋಪ ಮಾಡ್ಕೊಂಡ್ರು ಅಂತ ಹೇಳಿ ಅವ್ರ ಹತ್ರ ನಾವು ಹೋಗಲ್ಲ ಅಂತ ಹೇಳಿದ್ರೆ, ಅನುಭವದಲ್ಲಿ ನಮ್ಮೂರು ಮಾಡಬಾರ್ದು ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ದಾರೆ? ಅವಾಯ್ಡ್ ಮಾಡ್ತಾರೆ. ಎಕ್ಸಾಕ್ಟ್. ಮತ್ತದು ಬೀಜ ರೂಪದಲ್ಲಿ ಮತ್ತೆ ಸಂಸ್ಕಾರಗಳಿಗೆ ನಾಂದಿ ಆಗುತ್ತೆ. ಅರ್ಥ ಆಯ್ತು? ಯಾವ ಪ್ರಶಿಕ್ಷಕರು ಕೂಡ ಅದು ಯಾವುದೇ ಬೇರೆ ಒಂದು ಅಭ್ಯಾಸಿ ಕೂಡ ಸುಮ್ಮನೆ ಏನು ಕೋಪ ಮಾಡ್ಕೊಳ್ಳಲ್ಲ ಅಲ್ವಾ? ಕೆಲವೊಮ್ಮೆ ಮನಸ್ಥಿತಿ ಚೆನ್ನಾಗಿಲ್ದೇ ಇರ್ಬೋದು. ಅದು ಯಾರಿಗೆ ಚೆನ್ನಾಗಿಲ್ದೇ ಇರಲಿಕ್ಕೆ ಸಾಧ್ಯ ಇದೆ? ಎಲ್ರಿಗೂ ಆಗ್ಬೋದು ಕೆಲವೊಮ್ಮೆ. ಸೊ ಹಾಗಾಗಿ ನಾವು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ತೀರಾ, ಅದರ ಪ್ರಕಾರ ನಾವು ನಡ್ಕೊಳ್ಕೆ ಅನುಭವನ ಸರಿಯಾದಂಥ ರೀತಿಯಲ್ಲಿ ನಾವು ನಿಭಾಯಿಸಿದ್ರೆ ಯಾವುದೇ ರೀತಿಯಾದಂಥ ಸಂಸ್ಕಾರಗಳಿಗೆ ಎಡೆ ಮಾಡಿಕೊಡಲ್ಲ. ವಿ ವಿಲ್ ನಾಟ್ ಕನ್ವರ್ಟ್ ದ ಎಕ್ಸ್ಪೀರಿಯನ್ಸ್ ಇನ್ ಟು ಸಂಸ್ಕಾರಸ್. ದಿಸ್ ಈಸ್ ದ ಫಾರ್ಮುಲಾ ದಟ್ ಯು ಹ್ಯಾವ್ ಟು ಫಾಲೋ. ವಿ ವಿಲ್ ರೀಡ್ ಥ್ರೂ ದಟ್. ಸೊ ಕ್ಷಮಾಪಣೆ ಮಾಡಿದ್ಮೇಲೆ ನಾನು ಕ್ಷಮಾಪಣೆ ಮಾಡಿದ್ದೀನಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಾನು ನಿಮ್ಗೆ ಕ್ಷಮಾಪಣೆ ಮಾಡಿದ್ದೀನಿ ಅಂತಂದ್ರೆ ಇನ್ನು ಕ್ಷಮಾಪಣೆ ಮಾಡಿಲ್ಲ ಅಂತ. ಕ್ಷಮಾಪಣೆ ಸರಿಯಾದಂತ ಮಾಡಿದಂತ ಸ್ತರದಲ್ಲಿ ನಿಮ್ಗೆ ಅದರ ನೆನಪು ಕೂಡ ಇರಲ್ಲ. ಗೊತ್ತಾಯ್ತಾ? when you have forgiven, one ನಿಮಿಷ, one minute, when you have forgiven fully, you don't even have the awareness that you have forgiven. That is what will happen. ಸರಿನಾ? ಆಯ್ತು, ಹೇಳಿ ಬ್ರದರ್. ಇದು ಎಲ್ಲಾ ಭಾವನೆಗಳಿಗೂ ಇದೇ ತರ ಅನ್ಸುತ್ತೆ ಅಲ್ವಾ ಬ್ರದರ್? ಈಗ ಪ್ರೀತಿ ಎಲ್ಲ ಇರ್ಬೋದು. ಎಲ್ಲ ಭಾವನೆಗಳಿಗೂ ಇದೆ. ಫಾರ್ಮುಲಾ ಇಸ್ ದ ಸೇಮ್. Very simple example. You take a positive example. I just gave anger, and kama krodha is God given. You cannot totally eliminate it. Right? Lalaji writes about that also. That if you stay with me for a few days, you will start finding fault with me also. ನೀವು ನನ್ನ ಜೊತೆ ಒಂದಿಷ್ಟು ವಾಸ ಮಾಡ್ತು ಅಂತಂದ್ರೆ ನನ್ನಲ್ಲೂ ಈ ಹುಡುಕುಗಳಿದೆ ಅಂತ ಹೇಳಿ ನನ್ನಲ್ಲೂ ಹುಡುಕಲಿಕ್ಕೆ ಶುರು ಮಾಡ್ತೀರಿ ನೀವು. He writes about that also in the letters. So he says very humbly, Lalaji says, only God is perfect. ಭಗವಂತ ಒಬ್ಬನೇ, ಅವನು ಪರಿಪೂರ್ಣ, ಪರ್ಫೆಕ್ಟ್. ಇನ್ಯಾವ ಮನುಷ್ಯರು ಕೂಡ ಪರಿಪೂರ್ಣರಾಗಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರಾಗಿರೋವರೆಗೂ ಕೂಡ ಆ ಪರಿಪೂರ್ಣತೆ ಕಡೆಗೆ ಹೋಗ್ತಾ ಇರ್ತೀವಿ. ಆದರೆ ಸಂಪೂರ್ಣ ಪರಿಪೂರ್ಣರಾಗೋದು, ಸಂಪೂರ್ಣ ಕಂಪ್ಲೀಟ್ಲಿ ಪರ್ಫೆಕ್ಟ್ ಈಸ್ ಎ ಸ್ಟೇಟ್ ದಟ್ ಎವ್ರಿ ಹ್ಯೂಮನ್ ಬೀಯಿಂಗ್ ಯರ್ನ್ಸ್ ಟುವರ್ಡ್ಸ್. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು 6 ಗಂಟೆಗೆ ಬರ್ತದೆ. Get that stage and maintain that stage. It's very difficult. So that's why Lalaji says, always be humble. ಅರ್ಥ ಆಯ್ತಾ? ಆಯ್ತು, ಇಲ್ಲಿಗೆ ನಿಲ್ಲಿಸೋಣ, ಮುಂದಕ್ಕೆ ಹೋಗೋಣ. ಇವಾಗ ಫಾರ್ಮುಲಾ ಗೊತ್ತಾಗಿದೆ ಅಲ್ವಾ? ಯೋಚನೆ ಮಾಡ್ಲಿಕ್ಕೂ ಏನ್ ಮಾಡ್ಬೇಕು ಅಂತ ಗೊತ್ತಾಗಿದೆ, ಅನುಭವ ಬಂದಾಗ್ಲೂ ಏನ್ ಮಾಡ್ಬೇಕು ಅಂತ ಗೊತ್ತಾಗಿದೆ. ಈಗ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ತಗೊಂಡ್ರೆ, ಸೇ somebody likes you, ನಿಮ್ ಪರವಾಗಿ ಅವ್ರು ಯಾವಾಗಲೂ ಹೊಗಳಿಕೆಯಿಂದನೇ ಮಾತಾಡ್ತಾರೆ ಅಂತ ಇಟ್ಕೊಳ್ರಿ. What is the natural tendency of the mind? ಅವ್ರ ಬಗ್ಗೆ ಹೋಗ್ತೀವಿ. ಅವ್ರ ಹಿಂದೆ ಹೋಗಲ್ವಾ? ಅವ್ರ ಹಿಂದೆ ಹೋಗ್ತೀರಾ ಇಲ್ಲ? ಅವ್ರು ಯಾವಾಗ ಚೆನ್ನಾಗಿ ಮಾತಾಡ್ತಾರೆ, ಅವ್ರು ನಮ್ಗೆ ಹೊಗಳ್ತಾ ಮಾತಾಡ್ತಾರೆ, ಅವರೇ ಚೆನ್ನಾಗಿರ್ತಾರೆ, ನಾನು ಅವ್ರ ಹತ್ರನೇ ಹೋಗ್ತೀನಿ ಅಂತ.
ಸರಿನಾ? ಅಲ್ಲಿಗೆ ನಾವು 3 ಎಕ್ಸ್ಪೀರಿಯನ್ಸ್ ಮಾಡಬಾರ್ದು ಅಂತ ಹೇಳಿದ್ನಲ್ಲ, ನಾಟ್ ಟು ಗೋ ಬಿಹೈಂಡ್, ಆದ್ರೆ ಅದನ್ನ ಮಾಡ್ತಾ ಇದ್ದಾರೆ. ಯು ಆರ್ ಗೋಯಿಂಗ್ ಬಿಹೈಂಡ್ ಸಮಥಿಂಗ್. Normally, we tend to go behind a positive experience. We tend to avoid a negative experience. Either way, positive experience also becomes the seed for the samskara. Negative experience also becomes the seed for the samskara. What comes your way, happily allow it and acknowledge it and allow that experience to pass through. ಯಾವುದು ಸಹಜವಾಗಿ ನಿಮ್ಮನ್ನು ಹುಡ್ಕೊಂಡ್ಬರುತ್ತೆ ಅದನ್ನು ಒಪ್ಕೊಳ್ರಿ, ನಿಮ್ಮ ಮುಖಾಂತರ ಹಾದು ಹೋಗ್ಲಿಕ್ಕೆ ಬಿಡ್ರಿ. ಅದು ಪಾಸಿಟಿವ್ ಅನುಭವ ಆಗಿರ್ಬೋದು, ನೆಗೆಟಿವ್ ಅನುಭವ ಇರುತ್ತೆ, ಸಕಾರಾತ್ಮಕವಾಗಿರ್ಬೋದು, ನಕಾರಾತ್ಮಕವಾಗಿರ್ಬೋದು. ಅದ್ರ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸರಿನಾ? ವೆನ್ ಯು ಲರ್ನ್ ಟು ಡೂ ದಿಸ್ ಅಲ್ಲ, ಯು ಆರ್ ಆಕ್ಚುಲಿ ವರ್ಕಿಂಗ್ ಆನ್ ದ ಸಿ ಪಾಯಿಂಟ್. ಯು ಆರ್ ವರ್ಕಿಂಗ್ ಆನ್ ನಾಟ್ ಗೋಯಿಂಗ್ ಬಿಹೈಂಡ್ ದ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ನಾನು ನಿಮಗೆ ಇದನ್ನು ಸರಿಯಾಗಿ ಮಾಡ್ತು ಅಂತಂದ್ರೆ ಸಂಸ್ಕಾರಗಳಾಗಲ್ಲ ಅಂತ ಹೇಳಿದೆ. ನೀವು ಕೇಳ್ಬೋದು ನಾನು ಯಾವ ರೀತಿ, ಯಾವ ಆಧಾರದ ಮೇಲೆ ಹೇಳ್ತೀರ ಸಂಸ್ಕಾರಗಳಾಗಲ್ಲ ಅಂತ. ವೆನ್ ಯು ಡೋಂಟ್ ಗೋ ಬಿಹೈಂಡ್ ದ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್, ಸಿ ಪಾಯಿಂಟ್ ಇಸ್ ದ ಗೇಟ್ ವೇ ಫಾರ್ ಸಂಸ್ಕಾರ ಫಾರ್ಮೇಶನ್. ದಾರ್ಜಿಯವರು ಸುಮಾರು ಸತಿ ಹೇಳಿದ್ದಾರೆ, ಸಿ ಪಾಯಿಂಟ್ ಇದೆಲ್ಲ ಸಬ್ ಪಾಯಿಂಟ್, ದಟ್ ಇಸ್ ದ ಗೇಟ್ ವೇ. ಅಲ್ಲಿಂದನೇ ಸಂಸ್ಕಾರಗಳು ಶುರು ಆಗೋದು ಅಂತ. ಯಾವಾಗ ಅಲ್ಲಿಂದ ಸಂಸ್ಕಾರಗಳು ಶುರು ಆಗುತ್ತೆ? ದಟ್ ವೆನ್ ಯು ಆಕ್ಚುಲಿ ಸ್ಟಾರ್ಟ್ ಲೈಕಿಂಗ್ ಅಂಡ್ ಗೋಯಿಂಗ್ ಬಿಹೈಂಡ್ ಅನ್ ಎಕ್ಸ್ಪೀರಿಯನ್ಸ್, ಅಂಡ್ ವೆನ್ ಯು ಸ್ಟಾರ್ಟ್ ಡಿಸ್ಲೈಕಿಂಗ್ ಅಂಡ್ ಅವಾಯ್ಡಿಂಗ್ ಅನ್ ಎಕ್ಸ್ಪೀರಿಯನ್ಸ್, that becomes the seed for samskara formation. ಸರಿನಾ? ಸರಿ, ಇನ್ನೊಂದು 44 ವಿಸ್ಪರ್ಸ್ ಅಲ್ಲಿ ಓದಿದೆ, ಅದು ನಿಮ್ಮ ಎಲ್ಲರೂ ಸ್ವಲ್ಪ ಪ್ರಶಿಕ್ಷಕರು, ಅನುಭವದ ಅಭ್ಯಾಸಿಗಳೇ ಇರೋದ್ರಿಂದ ಹೇಳ್ತೀನಿ. ಒನ್ ಸೆಂಟೆನ್ಸ್ ದೇ ಹ್ಯಾವ್ ರಿಟನ್ ಇನ್ ದ 44 ವಿಸ್ಪರ್ಸ್. ಬಿ ಪಾಯಿಂಟ್ ಇದೆಯಲ್ಲ, ಬಿ ಪಾಯಿಂಟ್ ಇಸ್ ದ ಲೋವೆಸ್ಟ್ ರೆಲ್ಮ್ ಆಫ್ ದ ಇಂಡಿವಿಜುವಲ್ ಮೈಂಡ್ ಅಂತ ಬರೀತಾರೆ. B point is the lowest level in which the individual mind extends to. ಸರಿನಾ? ಇದು ಯಾಕಪ್ಪ ಇಂಪಾರ್ಟೆಂಟ್, ಯಾಕೆ ಇದು ಮುಖ್ಯ ಅಂತಂದ್ರೆ ವೆರಿ ಸಿಂಪಲ್. ಯಾರು ಬಿ ಪಾಯಿಂಟ್ ನ ರೆಗ್ಯುಲರ್ ಆಗಿ ನಿರ್ದೇಶನ ಕೊಟ್ಟಿರೋ ಪ್ರಕಾರ ಕ್ಲೀನ್ ಮಾಡ್ಕೊಳ್ತೀರೋ, ಶುದ್ಧೀಕರಣ ಮಾಡ್ಕೊಳ್ತೀರೋ, ಕೆಳಗಡೆ ಅಂಟ್ಕೊಂಡಿದೆ ಬಿ ಪಾಯಿಂಟ್ ಅಲ್ಲಿ ವ್ಯಷ್ಟಿ ಮನಸ್ಸು, ಅದನ್ನ ಅಲ್ಲಿಂದ ಬಿಡಿಸ್ದಂಗ ಆಗತ್ತೆ. ಇಫ್ ಯು ಕ್ಲೀನ್ ದ ಬಿ ಪಾಯಿಂಟ್, that is the lowest level of the reach or the attachment of the individual mind. When you clean the B point, you are detaching the individual mind from the lowest point. ಹಾಗಾದ್ರೆ ಏನಾಗುತ್ತೆ ನೆಕ್ಸ್ಟ್? when you detach the individual mind from the lowest point, which is the B point, what is going to happen is the individual mind gradually withdraws from the Pinda Pradesh and goes back to the Brahmandi mind. ಆ ವ್ಯಷ್ಟಿ ಮನಸ್ಸಿದೆಯಲ್ಲ, ಕೆಳಗಡೆ ಅದನ್ನು ಬಿಡಿಸಿದ ತಕ್ಷಣನೇ ನಿಧಾನಕ್ಕೆ ಆ ವ್ಯಷ್ಟಿ ಮನಸ್ಸು ತನ್ನನ್ನು ತಾನು ಹಿಂದೆಳೆದುಕೊಂಡು ಬ್ರಹ್ಮಾಂಡಿ ಮನಸ್ಸಿನಲ್ಲಿ ಹೋಗಿ ಅದು ಕೂತ್ಕೊಳ್ಳುತ್ತೆ. ನೀವು ಬಿ ಪಾಯಿಂಟ್ಗೆ ಅಟ್ಯಾಚ್ ಆಗಿರೋವರೆಗೂ ಕೂಡ ಇಂಡಿವಿಜುವಲ್ ಮೈಂಡ್ ಪೂರ್ತಿ ಆಕ್ಟಿವ್ ಆಗಿರುತ್ತೆ. ಸರಿನಾ? ಬಿ ಪಾಯಿಂಟ್ ಇಂದ ಬಿಡಿಸಿದ ತಕ್ಷಣನೇ ಆ ವ್ಯಷ್ಟಿ ಮನಸ್ಸು ಅಥವಾ ಇಂಡಿವಿಜುವಲ್ ಮೈಂಡ್ ಇದೆ, ತನ್ನನ್ನು ತಾನು ಬಿಡಿಸ್ಕೊಂಡು ಹಿಂದೆಳೆದುಕೊಂಡು ಇಟ್ ವಿಲ್ ರಿಟ್ರಾಕ್ಟ್ ಬ್ಯಾಕ್ ಫ್ರಮ್ ದ ಪಿಂಡ್ ಪ್ರದೇಶ್ and go and stabilize in the Brahmandi mind. ಅಂದ್ರೆ ವ್ಯಷ್ಟಿ ಮನಸ್ಸಿನ ತೊಂದರೆಗಳಿಂದ ನಿಮ್ಮನ್ನು ನೀವು ಬೇಗ ಬಿಡಿಸ್ಕೊಂಡಂಗೆ ಆಗತ್ತೆ ಬಿ ಪಾಯಿಂಟ್ ಶುದ್ಧೀಕರಣ ಮಾಡ್ಕೊಂಡ್ರೆ. ಹಾಗೆ ಅಂತ ಹೇಳಿ ಸಿಕ್ಕಾಪಟ್ಟೆ ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ಇದು ಹೆಂಗೆ ಅಂತಂದ್ರೆ, ಬಿ ಪಾಯಿಂಟ್ ಇಂದ ನಮ್ಮನ್ನ ಬಿಡಿಸ್ಕೊಳ್ಳೋದು ವ್ಯಷ್ಟಿ ಮನಸ್ಸನ್ನ ಅಂತಂದ್ರೆ, ಮುಳ್ಳಿನ ಗಿಡದ ಮೇಲೆ ನೀವು ಬಟ್ಟೆ ಹಾಸ್ಬಿಟ್ಟಿದ್ದೀರಾ, ಮುಳ್ಳಿನ ಗಿಡದಿಂದ ನೀವು ಬಟ್ಟೆ ತಕ್ಕೋಬೇಕು. ಜೋರಾಗಿ ಹೇಳಿದ್ರೆ ಏನಾಗುತ್ತೆ? ಅರ್ಧ ಹೋಗುತ್ತೆ. ಹೌದಾ ಇಲ್ಲ? ಅದೇ ರೀತಿಯಾಗಿನೇ ವ್ಯಷ್ಟಿ ಮನಸ್ಸನ್ನ ಬಿ ಪಾಯಿಂಟ್ ಅಲ್ಲಿ ಇದು ಅಂಟಿಕೊಂಡಿದೆ, ಬಿ ಪಾಯಿಂಟ್ ಇಂದ ಬಿಡಿಸ್ಬಿಡ್ತು ಅಂತಂದ್ರೆ ಇದು ಬೇಗ ಡಿಟ್ಯಾಚ್ ಆಗುತ್ತೆ ಅಂತ ಹೇಳಿ ಫಾಸ್ಟಾಗಿ ಡಿಟ್ಯಾಚ್ ಮಾಡ್ಲಿಕ್ಕೆ ಹೋಯ್ತು ಅಂತಂದ್ರೆ ಹರಿದು ಹೋಗುತ್ತೆ. ಇದು ನಮ್ಮ ಪ್ರಶಿಕ್ಷಕರು ಒಂದ್ಸತಿ ಒಂದು ಕ್ಯಾಂಡಿಡೇಟ್ ಅಲ್ಲಿ ಆ ಒಂದು ಅಭ್ಯಾಸಿ ಬಿ ಪಾಯಿಂಟ್ ಶುದ್ಧೀಕರಣ ಸಿಕ್ಕಾಪಟ್ಟೆ ಮಾಡಿ ಮಾನಸಿಕ ಅಸಮತೋಲನ ಸ್ಥಿತಿಗೆ ಹೊರಟೋದು. Now this is the important point. If you do excessive of B point cleaning, you will go into an imbalanced state of individual mind. ವ್ಯಷ್ಟಿ ಮನಸ್ಸಿನ ಅಸಮತೋಲನ ಸ್ಥಿತಿಗೆ ನೀವು ಹೋಗ್ತೀರಾ ಯಾವಾಗ ಬಿ ಪಾಯಿಂಟ್ ಶುದ್ಧೀಕರಣನ ಅನವಶ್ಯಕವಾಗಿ ಹೆಚ್ಚಿಗೆ ಮಾಡಿಕೊಂಡಾಗ.
ಇದು ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ. ಗೊತ್ತಾಯ್ತಾ? ಹಾಗೆ ಬಟ್ಟೆ ಹರಿದೋಗುತ್ತೋ ವ್ಯಷ್ಟಿ ಮನಸ್ಸು ಹರಿದೋಗುತ್ತೆ. ದ ಇಂಡಿವಿಜುವಲ್ ಮೈಂಡ್ ವಿಲ್ ಗೆಟ್ ಟೋರ್ನ್ ಆಫ್. ಸೊ ಬಿ ಕೇರ್ಫುಲ್. ಬಿ ಪಾಯಿಂಟ್ ಕ್ಲೀನಿಂಗ್ ಇಸ್ ಎ ವೆರಿ ವೆರಿ ಪವರ್ಫುಲ್ ಟೆಕ್ನಿಕ್. You should not use more than 5 to 7 minutes. It probably might be more useful for people who have been married, who have children. It probably will be even more useful. But a person who is not yet married, if they do B point cleaning, they will not get married. ಮದುವೆನೇ ಆಗಲ್ಲ ಅಷ್ಟೇ ಅವರು. ಇಫ್ ಇಟ್ ಇಸ್ ಟೋರ್ನ್ ಆಫ್ ವಾಟ್ ಹ್ಯಾಪನ್ಸ್ ಅಂತ ಕೇಳ್ತಾರೆ. ಅದು ಹರಿದು ಹೋಯ್ತು ಅಂತಂದ್ರೆ ಮಾನಸಿಕ ಅಸಮತೋಲನ ಬರುತ್ತೆ, ಮಾನಸಿಕ ಕಾಯಿಲೆ ಬರುತ್ತೆ. You will get mental illness. So be careful. Now, does it make sense why you get mental illness if you do excessive B point cleaning? ಯಾಕಾಗತ್ತೆ ಅಂತ ಅರ್ಥ ಆಯ್ತಾ ಈಗ? ಬಿ ಪಾಯಿಂಟ್ ಜಾಸ್ತಿ ಕ್ಲೀನ್ ಮಾಡಿದ್ರೆ ಯಾಕೆ ಮಾನಸಿಕ ಕಾಯಿಲೆ ಬರುತ್ತೆ? ಯಾಕೆಂತಂದ್ರೆ ವ್ಯಷ್ಟಿ ಮನಸ್ಸಿನ ಕೆಳಗಿನ ಭಾಗ ಅಟ್ಯಾಚ್ ಆಗಿರತಕ್ಕಂಥದ್ದು ಬಿ ಪಾಯಿಂಟ್ಗೆ. ದ ಇಂಡಿವಿಜುವಲ್ ಮೈಂಡ್ is attached at the lowest level to the B point. So if you do excessive cleaning of the B point, you are creating imbalance in the individual mind. ಬುಡಾನೇ ಅಲ್ಲಾಡಿಸ್ದಂಗೆ. ಬುಡದನ್ನ ಬಿಡಿಸ್ಕೋಬೇಕು ನೀವು. ಅದು ಬಿಟ್ಟು ಬುಡಾನೇ ಅಲ್ಲಾಡಿಸಿದ್ರೆ ದಟ್ ಇಸ್ ವಾಟ್ ಯು ಆರ್ ಡೂಯಿಂಗ್ ವೆನ್ ಯು ಡೂ ಎಕ್ಸೆಸಿವ್ ಬಿ ಪಾಯಿಂಟ್ ಕ್ಲೀನಿಂಗ್. ಸರಿನಾ? ಸೊ ಯಾರು ನಮ್ಮ SNP3 ಕ್ಯಾಂಡಿಡೇಟ್ಸ್ ಇದ್ದಾರೆ ಅಥವಾ ಬೇರೆ ಎಲ್ಲ ಅಭ್ಯಾಸಗಳಿದ್ದಾರೆ, ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ರಿ. ಬಿಕಾಸ್ ಐ ಹ್ಯಾವ್ ಕಮ್ ಅಕ್ರಾಸ್ ಒನ್ ಕೇಸ್ ವೇರ್ excessive cleaning of the individual mind, the B point, actually led to mental illness. And when the Abhyasi was told about this and they stopped doing it, within a matter of few weeks, the Abhyasi stabilized. Right? So, ಆಯ್ತು, ಜನಾರ್ದನ್ ಕೇಳ್ರಿ. Brother, in efficacy of Raj Yoga, throughout the journey, the A and B point is highlighted. Correct. So it is the same B point. That is where I was having this question. Why B point cleaning is so important? Till the end also, we have to clean the B point, right? So A and B, A1, A2, A1, B1, A2, B2. You remember that? And A3, B3. The reason is, when you work on the A and B points, you are actually opening up yourself to higher realms of superconsciousness. That's the importance of it. You will gain access to superconsciousness. ಸೊ ಎ ಪಾಯಿಂಟು ಧ್ಯಾನ ಮತ್ತು ಬಿ ಪಾಯಿಂಟು ಶುದ್ಧೀಕರಣ, ಇದನ್ನು ಸರಿಯಾಗಿ ನಿಯಮಿತವಾಗಿ ಮಾಡಿಕೊಂಡ್ರೆ ನಿಮಗೆ ಪ್ರಜ್ಞಾನಕ್ಕೆ ಪ್ರವೇಶ ಸಿಗುತ್ತೆ. ಯು ಗೆಟ್ ಆಕ್ಸೆಸ್ ಟು ಸೂಪರ್ ಕಾನ್ಷಿಯಸ್ನೆಸ್ ಅಂಡ್ ದೇರ್ ಆರ್ 3 levels of super consciousness. That is also an examination question for many people. So A1, B1, A2, B2, A3, B3. Now, you don't need to work separately on A1, B1, A2, B2, A3, B3. ಇದರ ಮೇಲೆ ಪ್ರತ್ಯೇಕವಾಗಿ ಕೆಲಸ ಮಾಡುವಂತ ಅಗತ್ಯ ಇಲ್ಲ. You work on the A and B points, the other 3 points, A1, B1, A2, B2, A3, B3 will be automatically taken care of. That is what happens. ಸೊ ನೀವು ಎ ಪಾಯಿಂಟ್ ಧ್ಯಾನ ಮತ್ತು ಬಿ ಪಾಯಿಂಟ್ ಶುದ್ಧೀಕರಣ ನಿಯಮಿತವಾಗಿ ಮಾಡಿಕೊಂಡ್ರೆ, ಜಾಸ್ತಿ ಅಲ್ಲ, ನಿಯಮಿತವಾಗಿ ಹೇಳ್ತಾ ಇದ್ದೀನಿ. ನಿಯಮಿತ ಅಂದಿದ ತಕ್ಷಣ ಜಾಸ್ತಿ ಅಂತ ಅನ್ಕೊಂಡ್ಬಿಡ್ತೀರಾ. ಜಾಸ್ತಿ ಅಲ್ಲ, ನಿಯಮಿತವಾಗಿ, ಜಸ್ಟ್ ವಾಟ್ ಈಸ್ ನೆಸೆಸರಿ. ಇಫ್ ಯು ವರ್ಕ್ ಆನ್ ದೀಸ್ 2 points, you gain access to super consciousness. That's the importance of A and B points. See, C point is for not forming samskaras. A and B point is for gaining access to super consciousness. There is a point between A and B at the center. If you work on that particular point, you start getting intercommunication from the liberated souls. And in our system, you are not allowed to work on that particular point. That is the secret. It is there in the CWRC, but it's not something that people actually pay attention to. Many people ask the question, how did Babaji get intercommunication with liberated souls? ಮುಕ್ತಾತ್ಮರಿಂದ ಬಾಬುಜಿ ಅವರಿಗೆ ಇದೆಲ್ಲ ಸಂದೇಶಗಳೆಲ್ಲ ಬಂತಲ್ಲ, ಹೇಗೆ ಬಂತು ಅಂತ ಕೇಳಿದ್ರೆ, ಎ ಪಾಯಿಂಟ್ ಬಿ ಪಾಯಿಂಟ್ ನಡುವೆ ಒಂದು ಪಾಯಿಂಟ್ ಇದೆ ಮಧ್ಯದಲ್ಲಿ. ಅದನ್ನು ಬಾಬುಜಿ ಎಲ್ಲೂ ಮಾರ್ಕ್ ಮಾಡಿ ತೋರಿಸಿಲ್ಲ, ಆದರೆ ಅದ್ರ ಬಗ್ಗೆ ಹೇಳಿದ್ದಾರೆ. ಆ ಪಾಯಿಂಟಿಗೆ ನೀವು ಹೋಯ್ತು ಅಂತಂದ್ರೆ, ಆ ಪಾಯಿಂಟ್ ನಲ್ಲಿ ಮುಕ್ತಾತ್ಮರ ಜೊತೆಗೆ ಮಾತಾಡಲಿಕ್ಕೆ ನಿಮಗೆ ಪ್ರವೇಶ ದ್ವಾರ ಸಿಗುತ್ತೆ. ಯು ಗೆಟ್ ದ ಡೋರ್ ವೇ ಟು ಕಮ್ಯುನಿಕೇಟ್ ವಿತ್ ದ ಲಿಬರೇಟೆಡ್ ಸೋಲ್ಸ್. ಸರಿನಾ?
ಸೊ ಇದಿಷ್ಟು ಎ ಬಿ ಸಿ ಬಗ್ಗೆ ಇವತ್ತು ಮಾತಾಡಿದ್ದಾಯ್ತು. ಸರಿನಾ? ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ನೋ ಎಕ್ಸೆಸಿವ್ ಬಿ ಪಾಯಿಂಟ್ ಕ್ಲೀನಿಂಗ್, ನೋ ಎಕ್ಸೆಸಿವ್ ಎ ಪಾಯಿಂಟ್ ಮೆಡಿಟೇಷನ್, ನೋ ಫೋಕಸಿಂಗ್ ಆನ್ ಬಿಟ್ವೀನ್ ಎ ಅಂಡ್ ಬಿ ಪಾಯಿಂಟ್. ನಾನು ಫಸ್ಟು ಇಲ್ಲಿರ್ತಕ್ಕಂಥ ಆತ್ಮಗಳ ಜೊತೆ ಕಮ್ಯುನಿಕೇಟ್ ಮಾಡ್ರಿ, ಆಮೇಲೆ ಆ ಆತ್ಮಗಳ ಜೊತೆ ಕಮ್ಯುನಿಕೇಟ್ ಮಾಡಿವ್ರಿ. ಅರ್ಥ ಆಯ್ತಾ? ಐ ಡೋಂಟ್ ವಾಂಟ್ ಟು ಕಮ್ಯುನಿಕೇಟ್ ವಿತ್ ಆತ್ಮಾಸ್ ವಿಚ್ ಇಸ್ ಪ್ರೆಸೆಂಟ್ ರೈಟ್ ಇನ್ ಫ್ರಂಟ್ ಆಫ್ ಮೀ. ಐ ವಾಂಟ್ ಟು ಓನ್ಲಿ ಕಮ್ಯುನಿಕೇಟ್ ವಿತ್ ದೋಸ್ ಆತ್ಮಾಸ್ ವಿಚ್ ಆರ್ ದೇರ್ ಇನ್ ಅದರ್ ವರ್ಲ್ಡ್ಸ್ ಅಂತ ಹೇಳಿದ್ರೆ ಆಗಲ್ಲ. First, become better at communicating with the souls which are here in front of you. Then you become better at communicating with the other souls. ಸರಿನಾ? ಆಯ್ತ್ರಿ, ಮುಂದಕ್ಕೆ ಹೋಗೋಣ. ಪೀಠಿಕೆ ಕೊಟ್ಟಿದ್ದೀನಿ ಇವತ್ತು. ಐ ಹೋಪ್ ದಿಸ್ ಈಸ್ ಎ ಲೆಸನ್ ದಟ್ ಯು ಹ್ಯಾವ್ ಟು ಇಂಪ್ಲಿಮೆಂಟ್ ಫಾರ್ ಲೈಫ್. ಇದೇನು ಪಾಠ ಮಾಡ್ತಾ ಇದ್ದೀವಿ ಇವತ್ತು, ಏನು ತಗೊಂಡಿದ್ದೀವಿ, ಅನುಭವನ ಯಾವ ರೀತಿ ನಿಭಾಯಿಸಬೇಕು ಅಂತ, ಇದು ಆಧ್ಯಾತ್ಮದ ಅನುಭವಕ್ಕೂ ಕೂಡ ಅನ್ವಯ ಆಗುತ್ತೆ. Same thing you apply to spiritual experience also. There is no difference whatsoever. ಯಾವುದೋ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆಯಿತು, ಈಗ ಫಾರ್ ಎಕ್ಸಾಂಪಲ್ ಧ್ಯಾನ ಮಾಡ್ತಾ ಇದ್ದೆ, ಗುರುಗಳು ನನಗೆ ಕಾಣಿಸಿದ್ರು, ಅದು ನಮಗೆ ಮನಸ್ಸಿಗೆ ಖುಷಿ ಕೊಡುತ್ತೆ. ಗುರುಗಳು ಕಾಣಿಸಿದ್ರು ನಿಮ್ಗೆ ಗೊತ್ತಾಯ್ತಾ, ಇವತ್ತು ನನಗೆ ಧ್ಯಾನ ಮಾಡಬೇಕಾದ್ರೆ ಇವತ್ತು ನನಗೆ ಗುರುಗಳು ಕಾಣಿಸಿದ್ರು ಅಂತ ಇದನ್ನು ಒಂದಿಷ್ಟು ಜನರ ಜೊತೆ ಶೇರ್ ಮಾಡ್ಕೊಳ್ತೀವಿ. ಶೇರ್ ಮಾಡ್ಕೊಂಡ್ರೆ ಏನಾಯಿತು? ವಿ ಆರ್ ಗೋಯಿಂಗ್ ಬಿಹೈಂಡ್ ದ ಎಕ್ಸ್ಪೀರಿಯನ್ಸ್. ಸರಿನಾ? ನೆಕ್ಸ್ಟ್ ಟೈಮ್ ಧ್ಯಾನ ಕೂತ್ಕೊಳ್ತೀರ, ಇವತ್ತು ಏನಾದ್ರು ಗುರುಗಳು ಬರ್ತಾರ ನೋಡೋಣ ಅಂತ. ಲಾಸ್ಟ್ ಟೈಮ್ ಬಂದಾಗ ಗುರುಗಳು ಮಾತಾಡ್ಸಿದ್ರು, ಇವತ್ತು ಬಂದವ್ರು ನನ್ನ ಜೊತೆ ಊಟ ಗಿಟ ಮಾಡ್ತಾರ ನೋಡೋಣ ಅಂತ ಅನ್ಕೊಂಡು ಕೂತ್ಕೊಳ್ತೀರ. ಆಯ್ತಾ? ದಟ್ ಇಸ್ ವಾಟ್ ಯು ಎಕ್ಸ್ಪೆಕ್ಟ್. ಸೊ ನೌ ಯು ಹ್ಯಾವ್ ಎ ಇನ್ಬಿಲ್ಟ್ ಎಕ್ಸ್ಪೆಕ್ಟೇಷನ್ ಆಫ್ ದ ಮೆಡಿಟೇಷನ್ ವಿಚ್ ನೌ ಬಿಕಮ್ಸ್ ಎ ಹಿಂಡ್ರೆನ್ಸ್ ಫಾರ್ ಯುವರ್ ನೆಕ್ಸ್ಟ್ ಪಾರ್ಟ್ ದ ಕಂಡೀಷನ್ ಟು ಓಪನ್. ಸೊ ದ ಫಾರ್ಮುಲಾ ದಟ್ ವಾಸ್ ಗಿವನ್ ಟು ಯು ಅಪ್ಲೈಸ್ ಈಕ್ವಲಿ ಟು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಆಯ್ತಾ? ಯಾರೊಬ್ರು ನೆನೆ ಬಂದಿದ್ರು, ಸಿಟ್ಟಿಂಗ್ ತಗೊಂಡ್ರು, ಸಮಾಧಿನಲ್ಲಿ ಇದ್ರು. ಸಮಾಧಿನಲ್ಲಿ ಇದ್ದು ಅಂತ ಹೇಳಿದ ತಕ್ಷಣ ಮನೆಗೆ ಹೋಗಿದ ತಕ್ಷಣ ನೆಕ್ಸ್ಟ್ ಟೈಮ್ ಕಣ್ಣು ಮುಚ್ಕೊಂಡಿದ ತಕ್ಷಣ ನಾನು ಸಮಾಧಿಗೆ ಹೋಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಕೂತ್ಕೊಳ್ತು ಅಂತಂದ್ರೆ ದಟ್ ಬಿಕಮ್ಸ್ ಎ ಹಿಂಡ್ರೆನ್ಸ್. ಸರಿನಾ? ಸೊ ಇದೇನು ದಯವಿಟ್ಟಿದೆಯಲ್ಲ, ದಯವಿಟ್ಟು ಇದನ್ನ ಜ್ಞಾಪಕ ಇಟ್ಕೊಳ್ರಿ. 3 2 ಕೆಲಸ ಮಾಡಬೇಕು, 3 ಕೆಲಸ ಮಾಡಬಾರ್ದು. ಸರಿನಾ? 2 ಕೆಲಸ ಏನ್ ಮಾಡಬೇಕು ಅಂತಂದ್ರೆ, ಒಪ್ಕೊಳ್ರಿ ಈ ಅನುಭವ ಆಗ್ತಾ ಇದೆ ಅಂತ, ಅದನ್ನ ಹಾದು ಹೋಗ್ಲಿಕ್ಕೆ ಬಿಡ್ರಿ. ಅಕ್ನಾಲೇಜ್ ದ ಎಕ್ಸ್ಪೀರಿಯನ್ಸ್, ಅಲೋ ದ ಎಕ್ಸ್ಪೀರಿಯನ್ಸ್ ಟು ಪಾಸ್ ಥ್ರೂ. ಇದೆರಡು ಮಾಡಬೇಕು. 3 ಕೆಲಸ ಮಾಡಬಾರ್ದು. ಅವಾಯ್ಡ್ ಮಾಡಬೇಡಿ, ಅಂದ್ರೆ ಅದು ಆಗದೇ ಇರುವಂತ ರೀತಿಯಲ್ಲಿ ಪ್ರಯತ್ನ ಪಡಬೇಡಿ, ಆದ್ರೆ ಹಿಂದೆ ಹೋಗಬೇಡಿ, ಡೋಂಟ್ ಗೋ ಬಿಹೈಂಡ್ ಇಟ್. 3ನೇದು, ಅದನ್ನು ಒತ್ತಿ ಸುಪ್ತ ಮನಸ್ಸಿಗೆ ತಳ್ಳಲಿಕ್ಕೆ ನೋಡಬೇಡಿ, ಡೋಂಟ್ ಸಪ್ರೆಸ್ ಇಟ್. ಸರಿನಾ? ಇಷ್ಟನ್ನ ಮಾಡುದು ಅಂತಂದ್ರೆ ಸಾಕಷ್ಟು ಮಟ್ಟಿಗೆ ಸಂಸ್ಕಾರಗಳು ಅನುಭವದಿಂದ ಸಂಸ್ಕಾರಗಳಾಗೋದು ನಿಂತು ಹೋಗುತ್ತೆ. ಅನುಭವದಿಂದ ಸಂಸ್ಕಾರಗಳು ಆಗೋದೇ ನಿಂತು ಹೋಯ್ತು ಅಂತಂದ್ರೆ ಇದರಲ್ಲಿ ಏನಿದೆಯಲ್ಲ 10 ಮಾತಾಡ್ತಾ ಇದೀವಲ್ಲ, ಇದನ್ನೆಲ್ಲ ಉಪಯೋಗಿಸುವಂತ ಅವಶ್ಯಕತೆನೇ ಕಡಿಮೆ ಆಗುತ್ತೆ. ಆಲ್ ದ 10 things that are given in this book, the need for utilizing all these things itself will come down. Prevention is better than cure ಅಲ್ವಾ? ಅದು ಇವಾಗ ನಾವು ಮಾತಾಡ್ತಾ ಇರ್ತೀವಿ. We are talking about how to prevent samskara formation rather than form the samskaras and then work on it. ಸರಿನಾ? ಆಯ್ತು, we'll go to the next page now. Forgiveness as a spiritual solvent. ವಾಟ್ ಕ್ಷಮ ಆಕ್ಚುಲಿ ಮೀನ್ಸ್ ಅಂದ್ರೆ, ಕ್ಷಮೆ ಅಂತಂದ್ರೆ ನಿಜವಾಗಿ ಏನ್ ಅದರ ಅರ್ಥ? ಇಂಗ್ಲಿಷ್ದು ಪದ ಹೇಳ್ತಾರೆ, ಅದಾದ್ಮೇಲೆ ವಿವರಣೆ ಕೊಡ್ತಾರೆ, ಸಂಸ್ಕೃತ ಪದದ ವಿವರಣೆ ಕೊಡ್ತಾರೆ. ದ ಇಂಗ್ಲಿಷ್ ವರ್ಡ್ ಫರ್ಗಿವ್ನೆಸ್ ಗಿವ್ಸ್ ಅಸ್ ಓನ್ಲಿ ಎ ಪಾರ್ಷಿಯಲ್ ಪಿಕ್ಚರ್, ಆಸ್ ದ ಸಂಸ್ಕೃತ್ ವರ್ಡ್ ಕ್ಷಮ ಈಸ್ ಮಚ್ ಬ್ರಾಡರ್ ಇನ್ ಮೀನಿಂಗ್. ನಾವು ಇಂಗ್ಲಿಷ್ನಲ್ಲಿ ಫರ್ಗಿವ್ನೆಸ್ ಅಂತ ಹೇಳ್ತೀವಿ, ಬಟ್ ಅದು ಸೀಮಿತವಾದಂತ ಅರ್ಥ ಕೊಡುತ್ತೆ. ಆದ್ರೆ ಸಂಸ್ಕೃತದಲ್ಲಿ ಕ್ಷಮ ಅನ್ನೋ ಪದಕ್ಕೆ ಅತ್ಯಂತ ವಿಸ್ತಾರವಾದಂತ ಅರ್ಥ ಇದೆ. ಏನೆಲ್ಲ ಅದರಲ್ಲಿದೆ? ವಿಸ್ತಾರವಾದಂತ ಅರ್ಥ ಇದೆ ಅಂತಂದ್ರೆ ಅದರಲ್ಲಿ ಏನೆಲ್ಲ ಇದೆ? ಇಟ್ ಇನ್ಕ್ಲೂಡ್ಸ್ ಟಾಲರೆನ್ಸ್, ಫೋರ್ಬೇರೆನ್ಸ್, ಪೇಷನ್ಸ್ ಅಂಡ್ ದ ಕೆಪಾಸಿಟಿ ಟು ಬೇರ್ ವಾಟ್ ಎವರ್ ಕಮ್ಸ್ ವಿತೌಟ್ ಶಾಟರಿಂಗ್ ಅಂಡ್ ಇಟ್ಸ್ ವೇಟ್. ತಡ್ಕೊಳ್ಳೋದನ್ನ ಕಲಿತೀರಾ, ಟಾಲರೆನ್ಸ್. ಫೋರ್ಬೇರೆನ್ಸ್ ಅಂತಂದ್ರೆ ಯಾವುದೇ ರಿಯಾಕ್ಷನ್ ಕೊಡ್ದಿರಾ ಅದನ್ನು ತಡ್ಕೊಳ್ಳೋದನ್ನ ಕಲಿತೀರಾ. 3ನೇದು ಸಾಕಷ್ಟು ತಾಳ್ಮೆ ಬರುತ್ತೆ. 4ನೇದು ಕೆಪಾಸಿಟಿ ಟು ಬೇರ್ ವಾಟ್ ಎವರ್ ಕಮ್ಸ್, ಏನೇ ಬಂದರೂ ಕೂಡ ಅದನ್ನು ತಡ್ಕೊಳ್ಳುವಂತ ಕೆಪಾಸಿಟಿ. ಯಾವ ರೀತಿ ತಡ್ಕೊಳ್ಳುವಂತ ಕೆಪಾಸಿಟಿ? ಅದರ ಭಾರದಲ್ಲಿ ಕುಗ್ಗಿ ಹೋಗದೆ ಇರುವಂತ ರೀತಿಯಲ್ಲಿ ತಡ್ಕೊಳ್ಳುವಂತ ಕೆಪಾಸಿಟಿ. ಅರ್ಥ ಆಯ್ತು? ಈಗ ನೋಡಿದಿರಾ, ವೆರಿ ಸಿಂಪಲ್ ಎಕ್ಸಾಂಪಲ್. ನೀವು ಅಭ್ಯಾಸಗಳ ಜೊತೆ ಮಾತಾಡ್ತಿರ್ಬೇಕಾದ್ರೆ ಸುಮ್ಮನೆ ಒಂದು ಕಮೆಂಟ್ ಮಾಡ್ರಿ. ಕಮೆಂಟ್ ಮಾಡಿಬಿಟ್ಟು ಅವ್ರ ಮುಖದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ನೋಡ್ರಿ. ಜಸ್ಟ್ ಮೇಕ್ ಒನ್ ಕಮೆಂಟ್.
You don't have any intention to hurt anyone. You just make one comment. Just see how their face actually becomes shriveled. ಮುಖ ಮುದುಡಿ ಹೋಗುತ್ತೆ. ಅರ್ಥ ಆಯ್ತಾ? ತುಂಬಾ ಜನಕ್ಕೆ ಆಗುತ್ತೆ. ಇನ್ನೇನಾದ್ರು ಸ್ವಲ್ಪ ಖುಷಿ ಕೊಡುವಂತಹ ಕಮೆಂಟ್ ಮಾಡ್ರಿ, ಮುಖ ದೊಡ್ಡದಾಗಿ ಹಿಗ್ಬಿಡುತ್ತೆ, ಅರಳು ಬಿಡುತ್ತೆ. ಅರ್ಥ ಆಯ್ತು? ನಾವು ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ಯು ಆಕ್ಚುಲಿ ವಾಚ್ ಔಟ್ ಫಾರ್. ಕೃಷ್ಣನ್ ಜೊತೆ ಮಾತಾಡಬೇಕಾದ್ರೆ ಅವನು ಒಳಗಡೆ ಏನು ಅನುಭವ ಆಗ್ತಿದೆ, ಯಾವ ಭಾವನೆ ಅನುಭವ ಆಗ್ತಿದೆ ಅಂತ ಅವ್ನು ಸುಳಿವೆ ಕೊಡ್ತಿರ್ಲಿಲ್ಲ. He was not giving any indication regarding what was the feeling that he was actually getting inside. He used to be in a relatively neutral state most of the time. ಅವನ ಮಾತಾಡ್ತಿರ್ಬೇಕಾದ್ರೆ ಇವನಿಗೇನು ನಾ ಹೇಳಿದ್ದು ಖುಷಿ ಆಯ್ತಾ, ನಾ ಹೇಳಿದ್ದು ದುಃಖ ಆಯ್ತಾ, ಇವ್ನಿಗೆ ಇದರಿಂದ ಕೋಪ ಬಂತ, ಯಾರಿಗೂ ಏನು ಗೊತ್ತಾಗ್ತಿರ್ಲಿಲ್ಲ. ಅರ್ಥ ಆಯ್ತು? That is the kind of a neutral state that we need to be in. But normally ಒಂಚೂರು ಹಿಗ್ಗಿದ್ರೆ ಅರಳುತ್ತೆ ಮುಖ, ಒಂಚೂರು ತೆಗಳಿದ್ರೆ ಕೂಗುತ್ತೆ ಮುಖ. This is what happens normally. If it's a temporary thing, then also it's not a problem. ಆಯ್ತು, ಒಂದೆರಡು ಕ್ಷಣ ಹಿಗ್ಗಿದ್ರಪ್ಪ, ಒಂದೆರಡು ಕ್ಷಣ ಕೂಗಿದ್ರು, ಅದಾದ್ಮೇಲೆ ಏನಿಲ್ಲ, ಸ್ವಭಾವತಃ ಅವರ ಸಹಜವಾದಂಥ ಸ್ವಭಾವ ಮತ್ತೆ ಮರುಕಳಿಸ್ತು ಅಂತಂದ್ರೆ ಏನು ತೊಂದರೆ ಇಲ್ಲ. There is no need to worry. If their natural state comes back within a matter of a few seconds to few minutes, it's all right. It doesn't leave any deep impression. But suppose what happens is, when the mind is holding on to that experience, ಒಂದ್ಸತಿ ಹಿಗ್ಗಿದ್ರು, ಬೆಳಗ್ಗೆಯಿಂದ ಸಾಯಂಕಾಲ ಅದನ್ನೇ ನೆನೆಸ್ಕೊಂಡು ಖುಷಿ ಪಡ್ತಾ ಇರ್ತೀರ. ಒಂದ್ಸತಿ ಯಾರೋ ಒಂದು ಹೇಳಿದ್ರು, ಬೆಳಗ್ಗೆಯಿಂದ ರಾತ್ರಿವರೆಗೂ ಅದನ್ನೇ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇರ್ತೀರ. You will remember it and then be happy throughout the day, or you will remember that negative comment and you will be very unhappy throughout the day. This is what we are doing. In other words, we are not allowing the experience to pass through. We are holding on to it. That is the biggest mistake that we are doing. ಸರಿನಾ? ಸೊ ದಾಜಿ ಅವ್ರು ಏನ್ ಹೇಳ್ತಿದ್ರೆ, ಅದರ ಭಾರದಲ್ಲಿ ಕೂಗು ಹೋಗಬಾರ್ದು. ಯು ಶುಡ್ ನಾಟ್ ಬಿಕಮ್ shattered under its weight. A Kshami person is someone who has the quality of forgiveness and remains equanimous and patient amidst life's dualities. ಸೊ ಹಾಗಾದ್ರೆ ಒಂದು ಕ್ಷಮೆ ಇರ್ತಕ್ಕಂಥ ಮನುಷ್ಯ ಹೇಗಿರ್ತಾನೆ? ಎಲ್ಲಾ ರೀತಿಯಲ್ಲೂ ಸಮತ್ವದಲ್ಲಿರ್ತಾನೆ. ಬೇರೆಯವ್ರನ್ನ ಕ್ಷಮೆ ಮಾಡಲಿಕ್ಕೆ ಅವನಿಗೆ ಸಾಧ್ಯವಾಗುತ್ತೆ. ಕ್ಷಮೆ ಮಾಡ್ತಾ ಮಾಡ್ತಾ ಸಮತ್ವದಲ್ಲಿರ್ತಾನೆ. ಯಾವುದೇ ದ್ವಂದ್ವ ಜೀವನದಲ್ಲಿ ಬಂದರೂ ಕೂಡ ಅದನ್ನ ತಾಳ್ಮೆಯಿಂದ ಎದುರಿಸ್ತಾನೆ. ಇದು ಕ್ಷಮೆಯ ಗುಣ. ಸರಿನಾ? They can hold difficulty the way a river bed holds the river while the water rushes through, the bed remains. ಈಗ ನದಿ ಪಾತ್ರದಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ, ಆದ್ರೆ ನದಿ ಪಾತ್ರ ಪೂರ್ತಿ ಕೊಚ್ಕೊಂಡು ಹೋಗಲ್ಲ. ನದಿ ಪಾತ್ರದಲ್ಲಿ ಮೇಲ್ಗಡೆ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ, ಆ ಕೆಳಗಡೆ ಇರತಕ್ಕಂಥ ನದಿಯ ಪಾತ್ರ ಏನಿದೆ ಅದು ಹಾಗೆ ಇರುತ್ತೆ, ಅದು ಎಲ್ಲೂ ಹೋಗಲ್ಲ. The river bed stays as it is while the water flows above. ಅನುಭವ ನಮ್ಮ ಮುಖಾಂತರ ಹಾದು ಹೋಗುತ್ತೆ, ಆದ್ರೆ ನಾವು ಸಮತ್ವದಲ್ಲಿ ಇದ್ಕೊಂಡು ಹಾಗೆ ಇರ್ತೀವಿ, ನದಿ ಪಾತ್ರ ತರ. ಸರಿನಾ? Forgiveness is often restricted to a moral or sacred virtue as something noble or even optional. ಅದನ್ನು ನಾವು ನೈತಿಕತೆಗೆ ಹೋಲಿಸ್ತೀವಿ, ಅದನ್ನು ನಾವು ಪುಣ್ಯದ ಕೆಲಸ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ಬೇರೆ ಒಂದು ರೀತಿಯಾದಂಥ ಲೇಪ ಹಚ್ತೀವಿ. We congratulate ourselves when we manage it. ನಾವು ಯಾರನ್ನಾರು ಕ್ಷಮಾಪಣೆ ಮಾಡಿದೆ ಅಂತಂದ್ರೆ ನಮ್ಮ ಬೆನ್ನನ್ನು ನಾವೇ ತಟ್ಕೊಳ್ತೀವಿ. ನಾ ಇವ್ರನ್ನ ಕ್ಷಮಾಪಣೆ ಮಾಡಿದೆ ಅಂತ. ನಾ ಇವ್ರನ್ನ ಕ್ಷಮಾಪಣೆ ಮಾಡಿದೆ ಅಂತಂದ್ರೆ ಅಹಂಗೆ ಏನಾಗ್ತಾ ಇದೆ ಇಲ್ಲಿ? ಅಹಂನ ನಾವೇ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ? I have forgiven him, so we announce as though we have climbed a mountain. ಯಾವುದೋ ಬೆಟ್ಟ ಹತ್ತದಂಗೆನೆ ನಾವು ಎಲ್ರಿಗೂ ಅನೌನ್ಸ್ ಮಾಡ್ತೀವಿ, ಇವನು ಹಿಂಗೆ ಮಾಡಿದ್ದಪ್ಪ ನನಗೆ ಸಣ್ಣ ವಯಸ್ಸಲ್ಲಿ, ನಾನು ಅವನ್ನ ಕ್ಷಮಿಸ್ಬಿಟ್ಟಿದ್ದೀನಿ. We announce to the entire world. That is not what to be done. But in the context of liberation, Zoom ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೀನಿ ಅಲ್ಲಿ. So, but in the context of liberation, forgiveness is far more radical than any of this. ಹಾಗಾದ್ರೆ ನಾವಿದು ಸಾಮಾನ್ಯ ಅರ್ಥದ ಸಾಮಾನ್ಯ ಜೀವನ ದೃಷ್ಟಿಯಲ್ಲಿ ನೋಡಿದಾಗ ಇದನ್ನು ನಾವು ಕ್ಷಮಾಪಣೆ ಅಂತ ಕರಿತೀವಿ. ಆದ್ರೆ ಇದೇ ಕ್ಷಮಾಪಣೆನ ನಾವು ಮುಕ್ತಿಯ ದೃಷ್ಟಿನಲ್ಲಿ ನೋಡಿದಾಗ ಹೇಗಿರುತ್ತೆ? ಮುಕ್ತಿಯ ದೃಷ್ಟಿನಲ್ಲಿ ನೋಡಿದಾಗ ಹೇಗಿರುತ್ತೆ? ದಟ್ಸ್ ದ ಕ್ವೆಶನ್. ನೋಡ್ರಿ, ದೃಷ್ಟಿ ಬದಲಾವಣೆ ಆಗ್ತಾ ಇದೆ. ಮುಕ್ತಿಯ ದೃಷ್ಟಿ ಅಂತ ಹೇಳ್ತಿದ್ದಾರೆ. ಮುಕ್ತಿಯ ದೃಷ್ಟಿ ಅಂತಂದ್ರೆ ಯಾವ ಬಿಂದುವಿನಿಂದ ನೋಡ್ತಕ್ಕಂಥ ದೃಷ್ಟಿ ಅದು?
6ನೇ ಬಿಂದುವಿಂದ ನೋಡ್ತಿರ್ತಕ್ಕಂಥ ದೃಷ್ಟಿ. ಹಾಗಾದ್ರೆ ಇದೆಲ್ಲ ಇದೆಯಲ್ಲ, ಇವಾಗ ಸಾಮಾನ್ಯವಾಗಿ ನಾವು ಕ್ಷಮಾಪಣೆ ಮಾಡ್ತೀವಲ್ಲ, ಅದು ಯಾವ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು, ಯಾವ ಬಿಂದುವಿನಿಂದ ನೋಡ್ತಕ್ಕಂಥ ದೃಷ್ಟಿ? First point. ಫಸ್ಟ್ 5 ಪಾಯಿಂಟ್ಸ್, ಆಲ್ ದ 5 ಪಾಯಿಂಟ್ಸ್. You can be at the second point also, you can do the same mistake. You can do the third point also, do the same mistake. All the 5 points, the view that we have about forgiveness in the first 5 points is different from the view that we'll have about forgiveness from the 6th point onwards. 6ನೇ ಪಾಯಿಂಟ್ಗೆ ಬಂದಾಗ ಮುಕ್ತಿ ಅಂತ ಕರಿತೀವಿ. ಮುಕ್ತಿಯಲ್ಲಿ ಇದ್ಕೊಂಡು ನಾವು ಕ್ಷಮಾಪಣೆ ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆ ಇರುತ್ತೆ. ಪಿಂಡ ಪ್ರದೇಶದಲ್ಲಿ ಇರ್ತಕ್ಕಂಥ ಚಕ್ರಗಳ ಸ್ತರದಲ್ಲಿ ಇದ್ಕೊಂಡು ಮುಕ್ತಿಯನ್ನು ನಾವು ಕ್ಷಮಾಪಣೆ ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆ ಇರುತ್ತೆ. The viewpoint is different. The view is different. ಸರಿನಾ? ಮೊದಲ 5 ಬಿಂದುವಿನಲ್ಲಿ ಒಂಥರ ಕಾಣುತ್ತೆ ಕ್ಷಮಾಪಣೆ, 6ನೇ ಬಿಂದುಗೆ ಬಂದಾಗ ಮತ್ತೊಂದು ರೀತಿಯಲ್ಲಿ ಕಾಣುತ್ತೆ ಕ್ಷಮಾಪಣೆ ಅನ್ನೋದು. ಈಗ ದಾರ್ಜಿಯವರು ಬರಿತಾ ಇರ್ತಕ್ಕಂಥದ್ದು ಮುಕ್ತಿಯ ದೃಷ್ಟಿಯಲ್ಲಿ ಬರಿತಾ ಇದ್ದಾರೆ. ವಾಟ್ ಹ್ಯಾಪನ್ಸ್ ಇಫ್ ಯು ಲುಕ್ ಅಟ್ ಫರ್ಗಿವ್ನೆಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಲಿಬರೇಷನ್? ದಟ್ ಇಸ್ ವಾಟ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್. ಇಟ್ಸ್ ಎ ಸ್ಪಿರಿಚುವಲ್ ಸಾಲ್ವೆಂಟ್ ದಟ್ ಡಿಸಾಲ್ವ್ಸ್ ದ ಎಮೋಷನಲ್ ಗ್ಲೂ ಹೋಲ್ಡಿಂಗ್ ಸಂಸ್ಕಾರಸ್ ಇನ್ ಪ್ಲೇಸ್. ಮುಕ್ತಿಯ ದೃಷ್ಟಿಕೋನದಲ್ಲಿ ನಾವು ಕ್ಷಮಾಪಣೆ ಮಾಡಿದಾಗ ಏನದರ ಪ್ರಭಾವ ಆಗುತ್ತೆ? ವಾಟ್ ಇಸ್ ದ ಇಂಪ್ಯಾಕ್ಟ್ ಆಫ್ ದಟ್? ಅದು ಆ ಸಂಸ್ಕಾರದಲ್ಲಿ ಇರತಕ್ಕಂಥ ಭಾವನಾತ್ಮಕ ಅಂಶವನ್ನ ಕರಗಿಸೋ ಅಂತ ಒಂದು ವಸ್ತುವಾಗಿ ಮಾರ್ಪಾಡಾಗುತ್ತೆ ಕ್ಷಮಾಪಣೆ ಅನ್ನೋದು. ಇಟ್ ಬಿಕಮ್ಸ್ ಎ ಸಾಲ್ವೆಂಟ್ ವಿಚ್ ಡಿಸಾಲ್ವ್ಸ್ ದ ಎಮೋಷನಲ್ ಗ್ಲೂ. ಭಾವನಾತ್ಮಕ ಅಂಟುವಿಕೆ, ಆ ಎಮೋಷನಲ್ ಗ್ಲೂ ಏನಿದೆ ಅದನ್ನ ಅದು ನಿವಾರಣೆ ಮಾಡುತ್ತೆ. ಎಲ್ಲಿಂದ ನೋಡಿದಾಗ? ಮುಕ್ತಿಯ ದೃಷ್ಟಿಕೋನದಲ್ಲಿ ನೋಡಿದಾಗ. ನಾವು ಮೊದಲ 5 ಪಾಯಿಂಟ್ ನಲ್ಲಿ ನಾವು ಮಾಡಿದಾಗ, ಕ್ಷಮಾಪಣೆ ಮಾಡಿದಾಗ, ಇಟ್ ಇಸ್ ನಾಟ್ ಎ ಗ್ಲೂ, ಇಟ್ ಇಸ್ ನಾಟ್ ಎ ಸಾಲ್ವೆಂಟ್ ವಿಚ್ ಡಿಸಾಲ್ವ್ಸ್ ದ ಎಮೋಷನಲ್ ಗ್ಲೂ. ಎಮೋಷನಲ್ ಗ್ಲೂ ಹಾಗೆ ಇರುತ್ತೆ. ಆದ್ರೆ ಅಹಂನ ಸ್ತರದಲ್ಲಿ ಯಾರನ್ನೋ ಕ್ಷಮಾಪಣೆ ಮಾಡಿದೀವಿ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಅಹಂನ ಇಂದ ಬಿಡಿಸ್ಕೊಳ್ಳಿಕ್ಕೆ ನಾವು ಅಹಮನ್ನೇ ಉಪಯೋಗಿಸ್ತಾ ಇದ್ದೀವಿ. ಯು ಆರ್ ಯೂಸಿಂಗ್ ಈಗೋ ಟು ಗೆಟ್ ರಿಡ್ ಆಫ್ ಈಗೋ. ಹೌ ವಿಲ್ ಯು ಗೆಟ್ ರಿಡ್ ಆಫ್ ಈಗೋ? ಬೈ ಯೂಸಿಂಗ್ ಈಗೋ. ದಾಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಸರಿನಾ? ಅಲ್ಲಿಗೆ ಸಾಮಾನ್ಯ ಸ್ತರದ ಕ್ಷಮಾಪಣೆಗೂ ಮುಕ್ತಿಯ ಸ್ತರದ ಕ್ಷಮಾಪಣೆಗೂ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಮುಕ್ತಿಯ ಸ್ತರದ ಕ್ಷಮಾಪಣೆಯಲ್ಲಿ ನಾವು ಆ ಸಂಸ್ಕಾರದಲ್ಲಿರ್ತಕ್ಕಂಥ ಭಾವನಾತ್ಮಕ ಅಂಟುವಿಕೆ ಏನಿದೆ ಅದನ್ನ ಕರಗಿಸುತ್ತೆ. ದಟ್ ಇಸ್ ದ ಥಿಂಗ್. ಸರಿನಾ? ಫರ್ಗಿವ್ನೆಸ್ ಅಲೋ ಮೆಮರಿ ಟು ರಿಮೈನ್ ವೈಲ್ ರಿಮೂವಿಂಗ್ ದ ಸ್ಟಿಂಗ್. ಹಾಗಾದ್ರೆ ಅನುಭವಕ್ಕೆ ಹೆಂಗ್ ಬರುತ್ತೆ ಅಂತ ಯಾರನ್ನ ಪ್ರಶ್ನೆ ಕೇಳಿದ್ರೆ, ಹೌ ಡು ಯು ನೋ ದಟ್ ಯು ಹ್ಯಾವ್ ಆಕ್ಚುಲಿ ಫರ್ಗಿವನ್? ಯು ವಿಲ್ ರಿಮೆಂಬರ್ ದ ಇನ್ಸಿಡೆಂಟ್. ಬಟ್ ಅಂದ್ರೆ ಆ ಒಂದು ಘಟನೆಯಿಂದ ನಮಗೆ ಹೃದಯದಲ್ಲಿ ಏನ್ ಚುಚ್ತಾ ಇತ್ತಲ್ಲ, ಆ ಚುಚ್ಚೋದು ಹೊರಟೋಗುತ್ತೆ. ಘಟನೆ ನೆನಪಿನಲ್ಲಿ ಇರುತ್ತೆ. ಯು ವಿಲ್ ರಿಮೆಂಬರ್ ದಟ್ ಇನ್ಸಿಡೆಂಟ್, ಬಟ್ ದ ಸ್ಟಿಂಗ್ ಅಸೋಸಿಯೇಟೆಡ್, ಅದು ಚುಚ್ಚುತ್ತಲ್ಲ, ನೋವು ಮಾಡ್ತಲ್ಲ, ಆ ಸ್ಟಿಂಗ್ ಹೊರಟೋಗುತ್ತೆ. ಯಾರಿಗಾನು ಜೇನ್ ಕೈನಲ್ಲಿ ಅಥವಾ ದುಂಬಿ ಕೈನಲ್ಲಿ ಕಚ್ಚಿಸ್ಕೊಂಡು ಅಭ್ಯಾಸ ಇದೆಯಾ? ಕಚ್ಚಿಸ್ಕೊಂಡಿದ್ದೀರಾ? ಸುಮಾರು ಜನ ಕಚ್ಚಿಸ್ಕೊಂಡಿರ್ಬೇಕು. ಕಚ್ಚಿಸ್ಕೊಂಡಿಲ್ಲ ಅಂತಂದ್ರೆ ಈ ಅನುಭವ ಗೊತ್ತಾಗಬೇಕು. ಸ್ಟಿಂಗ್ ಅಂದ್ರೆ ಏನು ಅಂತ ಅನ್ಬೇಕು. ಈ ಅನುಭವ ತಗೊಂಡ್ರೆ ಗೊತ್ತಾಗುತ್ತೆ. ಒಂದ್ಸತಿ ಕಚ್ಚಿಸ್ಕೊಂಡ್ರೆ ಎಷ್ಟೊಂದ್ ಸತಿ ಅದು ತನ್ನ ಒಂದು ಮುಳ್ಳಿರುತ್ತಲ್ಲ ಅದನ್ನ ಅಲ್ಲೇ ಬಿಟ್ಬಿಡುತ್ತೆ. ಇಟ್ ಲೀವ್ಸ್ ದ ಸ್ಟಿಂಗ್ ಇನ್ ದ ಪ್ಲೇಸ್ ಅಂಡ್ ಇಟ್ಸ್ ದ ಸ್ಟಿಂಗ್ ದಟ್ ಆಕ್ಚುಲಿ ರಿಲೀಸಸ್ ದ ಪಾಯ್ಸನ್. ಅದಕ್ಕೆ ಅಷ್ಟೊಂದು ನೋವಾಗುತ್ತೆ. ನೀವು ಡಾಕ್ಟರ್ ಹತ್ರ ಹೋಯ್ತು ಅಂತಂದ್ರೆ ಅವ್ರು ಮೊದಲು ಏನ್ ಮಾಡ್ತಾರೆ ಅಂತಂದ್ರೆ ಆ ಸ್ಟಿಂಗ್ ಎಲ್ಲಿದೆ ಅಂತ ಹುಡುಕ್ತಾರೆ. ಆ ಸ್ಟಿಂಗ್ ನ ಫಸ್ಟ್ ತೆಗಿತಾರೆ. ಅರ್ಥ ಆಯ್ತಾ? ಆ ಮುಳ್ಳು ಇರುತ್ತಲ್ವಾ, ಅದು ಮುಳ್ಳು ಅಂಟ್ಕೊಂಡಿರುತ್ತೆ. ಆ ಮುಳ್ಳು ಅಂಟ್ಕೊಂಡಿರೋವರೆಗೂ ಕೂಡ ವಿಷ ಬಿಡ್ತಾ ಇರುತ್ತೆ. ಡಾಕ್ಟರ್ ಹತ್ರ ಹೋದ್ರೆ ಅದೇನ್ ಮಾಡ್ತಾರೆ, ಆ ಮುಳ್ಳನ್ನ ಫಸ್ಟ್ ತೆಗಿತಾರೆ. ಆ ಮುಳ್ಳಿನ ತೆಗೆದಿದ ತಕ್ಷಣನೇ ಈಗ ದೇಹದಲ್ಲಿ ವಿಷ ಹರಡೋದು ಕಡಿಮೆ ಆಗುತ್ತೆ. ನಿಮಗೆ ನೋವು ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ. ಅರ್ಥ ಆಯ್ತು? ಸೊ ಇದು ಅನುಭವ ಬಂದಿರುತ್ತೆ ಎಷ್ಟೋ ಜನಕ್ಕೆ ಕಚ್ಚಿಸ್ಕೊಂಡಿದ್ರೆ. ಸೊ ನೆನಪಿರುತ್ತೆ. ಆದ್ರೆ ಆ ಮುಳ್ಳಿನ ತೆಗೆದಿದ ತಕ್ಷಣ ಹಾಗೆ ನೋವು ಹೊರಟೋಗುತ್ತೋ, ಕಡಿಮೆ ಆಗೋಗುತ್ತೋ, ಅದೇ ತರನೇ ಇಲ್ಲೂ ಕೂಡ ಆ ಘಟನೆ ನೆನಪಿರುತ್ತೆ. ಆದ್ರೆ ಅದ್ರಲ್ಲಿ ಇರ್ತಕ್ಕಂಥ ನೋವಿದೆಯಲ್ಲ ಅದು ಹೊರಟೋಗುತ್ತೆ ಅಥವಾ ಕಡಿಮೆ ಆಗೋಗುತ್ತೆ. ವೆನ್ ವಿ ರಿಮೆಂಬರ್ ಎನ್ ಇವೆಂಟ್ ಆಫ್ಟರ್ವರ್ಡ್ಸ್ ವಿ ಡಿ ನಾಟ್ ರಿಲೀವ್ ದ ಸಫರಿಂಗ್. ನಾವು ಆ ಘಟನೆಯನ್ನು ನೆನಪಿಸ್ಕೊಳ್ತೀವಿ, ಆದ್ರೆ ಆ ಘಟನೆಯಿಂದ ಆದಂತ ನಮ್ಮ ನೋವಿದೆಯಲ್ಲ ಅದನ್ನ ಮತ್ತೆ ನಾವು ಮರುಜೀವನ ಮಾಡಲ್ಲ. ವಿ ಡೋಂಟ್ ರೀಲಿವ್ ದ ಸಫರಿಂಗ್. ಘಟನೆ ನೆನಪಿಸ್ಕೊಳ್ತೀವಿ, ಘಟನೆ ಏನು ಮರ್ತೋಗಲ್ಲ. ಅರ್ಥ ಆಯ್ತಾ? ಇಟ್ ಡಸ್ ನಾಟ್ ಎಕ್ಸ್ಕ್ಯೂಸ್ ವಾಟ್ ಹ್ಯಾಪನ್, ಇಟ್ ಓನ್ಲಿ ರಿಲೀಸಸ್ ದ ಇನ್ನರ್ ಕ್ಲೈಮೆಂಟ್. ಘಟನೆ ಏನಾಯ್ತು ಅದನ್ನ ನಿಮಗೆ ಮರೆಮಾಚಲ್ಲ ಅದೇನು. ಆದ್ರೆ ಒಳಗಡೆ ಇದ್ಕೊಂಡು ನನಗೆ ಹಿಂಗಾಯ್ತು ಅಂತ ಒಬ್ಬ ಕ್ಲೇಮ್ ಮಾಡ್ತಾ ಇರ್ತಾನಲ್ಲ ಒಳಗಡೆ ಇದ್ಕೊಂಡು,
ಅವನನ್ನ ಬಿಟ್ಬಿಡುತ್ತದೆ. ಇಟ್ ವಿಲ್ ರಿಮೂವ್ ದ ಕ್ಲೈಮೆಂಟ್. ಕ್ಲೈಮೆಂಟ್ ಯಾರು? ನಾನೇ. ಯಾರು ನಾನು ಅಂತಂದ್ರೆ ದ ಫಾಲ್ಸ್ ಸೆಲ್ಫ್, ನಾಟ್ ದ ಟ್ರೂ ಸೆಲ್ಫ್. ಬಿಕಾಸ್ ನೋಬಡಿ ಕ್ಯಾನ್ ಆಕ್ಚುಲಿ ಹರ್ಟ್ ದ ಸೋಲ್. ಇಟ್ಸ್ ನಾಟ್ ಪಾಸಿಬಲ್. ದ ಹರ್ಟ್ ಈಸ್ ಆಲ್ವೇಸ್ ಫಾರ್ ದ ಫಾಲ್ಸ್ ಸೆಲ್ಫ್. ನಮ್ಮ ಅಹಂಗಷ್ಟೇ ಹರ್ಟ್ ಆಗುತ್ತೆ. ನಿಜವಾಗಿ ಆತ್ಮಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಕೃಷ್ಣ ಭಗವಂತಲ್ಲಿ ಹೇಳ್ತಾನೆ. ಎಷ್ಟನೇ ಇದೆಯೋ ಇದರಲ್ಲಿ ಬರುತ್ತೆ, ಚಾಪ್ಟರ್ ಬರುತ್ತೆ, ಯಾರಾದ್ರೂ ಹೇಳ್ತೀರಾ? ಆತ್ಮಕ್ಕೆ ಏನು ಮಾಡೋಕ್ಕಾಗಲ್ಲ, ಬೆಂಕಿ ಸುಡಲ್ಲ, ಗಾಳಿ ಬೀಸಲ್ಲ, ಅದು ನೀರು ಒದ್ದೆ ಮಾಡಲ್ಲ. ಯಾವ ಇದರಲ್ಲಿ ಬರುತ್ತೆ? ಅಧ್ಯಾಯದಲ್ಲಿ ಬರುತ್ತೆ, 2ನೇ ಅಧ್ಯಾಯ. 2ನೇ ಅಧ್ಯಾಯ ಸಾಂಖ್ಯ ಯೋಗ. ಸಾಂಖ್ಯ ಯೋಗದಲ್ಲಿ ಇದನ್ನ ವಿವರಣೆ ಹೇಳ್ತಾನೆ ಕೃಷ್ಣ. ಯಾವ ಪಂಚತತ್ವಗಳು ಕೂಡ, ಪಂಚಭೂತಗಳು ಕೂಡ ಆತ್ಮದ ಮೇಲೆ ಯಾವುದೇ ಪ್ರಭಾವ ಬೀರಲ್ಲ. ನನ್ ಆಫ್ ದ 5 ಎಲಿಮೆಂಟ್ಸ್ ಹ್ಯಾಸ್ ಎನಿ ಇಂಪ್ಯಾಕ್ಟ್ ಆನ್ ದ ಸೋಲ್. ಸೊ ವೈ ಆರ್ ಯು ವರಿಯಿಂಗ್ ಅಂತ ಕೇಳ್ತಾನೆ ಅರ್ಜುನನ್. ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತಿದ್ಯಾ ಅಂತ. ಇನ್ನೂ ಒಂದು ಹೇಳ್ತಾನೆ, ನಾವೆಲ್ಲ ಇಲ್ದಿದ್ದ ಸಮಯನೇ ಇಲ್ಲ, ಇವರೆಲ್ಲ ಇಲ್ದಿದ್ದ ಸಮಯ ಇಲ್ಲ, ಈಗ ಎಲ್ಲರೂ ಇದ್ದಾರೆ, ಮುಂದಕ್ಕೂ ಎಲ್ಲರೂ ಇರ್ತಾರೆ ಅಂತ. ಸೊ ದೇರ್ ವಾಸ್ ನಾಟ್ ಎ ಟೈಮ್ ವೆನ್ ದೀಸ್ ಪೀಪಲ್ ವರ್ ನಾಟ್ ದೇರ್ ಅಂಡ್ ಐ ಅಂಡ್ ಯು ವರ್ ನಾಟ್ ದೇರ್. ಆಲ್ ಆಫ್ ದೀಸ್ ಪೀಪಲ್ ಆರ್ ಪ್ರೆಸೆಂಟ್ ನೌ ಆಲ್ಸೋ. ಆಲ್ ಆಫ್ ದೀಸ್ ಪೀಪಲ್ ವಿಲ್ ಬಿ ಪ್ರೆಸೆಂಟ್ ಇನ್ ಫ್ಯೂಚರ್ ಆಲ್ಸೋ. ವೈ ಆರ್ ಯು ವರಿಡ್ ಅಂತ ಕೇಳ್ತಾನೆ ಮತ್ತೆ ಇನ್ನೊಂದ್ಸತಿ. ಯಾಕೆ ಚಿಂತೆ ಮಾಡ್ತಿದ್ಯಾ? ನಿನ್ ಯುದ್ಧ ಮಾಡಬೇಕು, ಯುದ್ಧ ಮಾಡು, ನಿನ್ ಕೆಲಸ ನೀನು ಮಾಡು ಅಂತ. ಅಂದ್ರೆ ಹಿ ಟ್ರೈಸ್ ಟು ಕನ್ವಿನ್ಸ್ ಅರ್ಜುನ ಇನ್ ಮಲ್ಟಿಪಲ್ ವೇಸ್. ಸರಿ. It only releases the inner claimant. Who is the inner claimant? It is the ego. Ego is the inner claimant. Who is the sufferer? Ego is the sufferer. The soul never suffers. It is always the ego which is the sufferer. Sarina? It loses the grip of the identity around any event. ಯಾವುದೋ ಒಂದು ಘಟನೆ ನಡೀತು, ನಾನು ಅದರ ಸುತ್ತ ನನ್ನನ್ನು ನಾನು ಗುರುತಿಸ್ಕೊಳ್ತೀನಿ. ಐ ಐಡೆಂಟಿಫೈ ಮೈ ಸೆಲ್ಫ್ ವಿತ್ ದಟ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್. ಆ ಐಡೆಂಟಿಟಿ ಇದೆಯಲ್ಲ, ನನ್ನನ್ನು ನಾನು ಗುರುತಿಸ್ಕೊಂಡು ಒಂದು ಅಸ್ತಿತ್ವನ ಬೆಳೆಸ್ಕೊಳ್ತಾ ಇದ್ದೇನಲ್ಲ, ಅದನ್ನ ಇದು ಕರಗಿಸುತ್ತೆ, ಇದನ್ನ ರಿಲೀಸ್ ಮಾಡುತ್ತೆ. Forgiveness also does not weaken the truth. Instead, it purifies the heart from which truth arises. ಸತ್ಯನ ಮರೆಮಾಚಲ್ಲ. ಈಗ ಯಾರೋ ಬೈದ್ರು ಅಂತ ಇಟ್ಕೊಳ್ರಿ, ಬೈದಿರೋ ಸತ್ಯನೇ ಅದು. ಇಲ್ಲಪ್ಪ ಅವ್ರು ಬೈಲಿಲ್ಲ, ಅವ್ರು ನನ್ನ ಹೊಗಳಿದ್ರು ಅಂತ ಹೇಳಿ ಒಳಗಡೆ ಅದು ಮಾರ್ಪಾಡಾಗಲ್ಲ. ಸತ್ಯ ಏನಿದೆ, ಬೈದ್ರು ನನಗೆ, ಅದು ಹಾಗೆ ಇರುತ್ತೆ. ದಾಟ್ ಈಸ್ ನಾಟ್ ಗೋನ್ ಟು ಗೋ. ಆದರೆ ಹೃದಯ ಪರಿಶುದ್ಧ ಆಗ್ತಿದ್ದಂಗೆನೆ ನಿಜವಾದಂತ ಸತ್ಯ ಒಳಗಡೆಯಿಂದ ಹೊರಹೊಮ್ಮಲಿಕ್ಕೆ ಅವಕಾಶ ಆಗುತ್ತೆ. ಘಟನೆಯ ಸತ್ಯ ಹಾಗೆ ಇರುತ್ತೆ, ಆದರೆ ಘಟನೆಯ ಸತ್ಯ ಮರೆ ಮಾರ್ಸದಿರ ನಮ್ಮ ಹೃದಯದಲ್ಲಿ ಅದರ ನಿಜವಾದಂತ ಸತ್ಯದ ರೂಪ ಹೊರಗಡೆ ಬರಲಿಕ್ಕೆ ಅವಕಾಶ ಆಗುತ್ತೆ. ಸರಿನಾ? When forgiveness is genuine, the emotional charge collapses and the narrative of victimhood loosens and the sense of I was wronged quietly fades away. ಈ ಮೂರನ್ನು ನೋಡ್ಬೇಕು ನೀವು. ನಿಜವಾಗಿ ಕ್ಷಮಾಪಣೆ ಸರಿಯಾಗಿ ಮಾಡಿದ್ದೇ ಆದ್ರೆ, if you do the act of forgiveness in the right way, if it happens the right way, what are the things to watch out for? ಮೂರನ್ನು ನೋಡ್ಬೇಕು. ಏನು? ಅದರಲ್ಲಿ ಇರ್ತಕ್ಕಂಥ ಭಾವನಾತ್ಮಕ ಅಂಶ ಹೋಗಬೇಕು, ಬಿದ್ದು ಹೋಗಬೇಕು. The emotional charge collapses, first thing. Now, all of this should be feelable for all of us. See, it is not theory, it is practical. If you really forgive somebody for something, this is what should happen in all of us. So, these are the signs to watch out for. ಇದನ್ನೇ ನಾವು ನೋಡ್ಕೋಬೇಕು, ನಮ್ಮಲ್ಲಿ ಇದಾಗ್ತಾ ಇದೆಯಾ ಅಂತ. ಮೊದಲನೇದೇನು? ಅದರಲ್ಲಿ ಇರ್ತಕ್ಕಂಥ ಭಾವನಾತ್ಮಕ ಅಂಶ ಬಿದ್ದು ಹೋಗಬೇಕು. ಎಮೋಷನಲ್ ಚಾರ್ಜ್ ಶುಡ್ ಕೊಲ್ಯಾಪ್ಸ್. ದಟ್ಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಎ ನೆರೆಟಿವ್ ಆಫ್ ವಿಕ್ಟಿಮ್ಹುಡ್ ಲೂಸನ್ಸ್. ನನಗಿದರಿಂದ ಅನ್ಯಾಯ ಆಯಿತು ಅನ್ನೋ ಭಾವನೆ ಇದೆಯಲ್ಲ, ಅದು ನಮ್ಮನ್ನು ಬಿಟ್ಟು ಹೋಗ್ಬೇಕು. ದ ನೆರೆಟಿವ್ ಆಫ್ ವಿಕ್ಟಿಮ್ಹುಡ್, ನನಗಿದರಿಂದ ಅನ್ಯಾಯ ಆಯಿತು ಅನ್ನೋ ಭಾವನೆ ಬಿಟ್ಟು ಹೋಗ್ಬೇಕು. ಮೂರನೇದು, ದ ಸೆನ್ಸ್ ಆಫ್ ಐ ವಾಸ್ ರಾಂಗ್ಡ್. ನನಗಿದರಿಂದ ತಪ್ಪಾಯಿತು, ನಾನೇನೂ ತಪ್ಪು ಮಾಡಿರಲಿಲ್ಲ, ನನಗಿದರಿಂದ ತಪ್ಪಾಯಿತು ಅನ್ನೋ ಭಾವನೆ ಇದೆಯಲ್ಲ, ಅದು ಕೂಡ ಹೋಗ್ಬೇಕು. ಈ ಮೂರು ಹೋಗ್ಬೇಕು. ಮೊದಲನೇದು, ಅದರಲ್ಲಿರ್ತಕ್ಕಂಥ ಭಾವನಾತ್ಮಕ ಅಂಶ ಹೋಗಬೇಕು. ಎರಡನೇದು, ನನಗೆ ಇದರಿಂದ ಅನ್ಯಾಯ ಆಯಿತು ಅನ್ನೋ ಭಾವನೆ ಹೋಗಬೇಕು. ನನಗೆ ಇದರಿಂದ ಮೋಸ ಆಯಿತು, ರಾಂಗ್ಡ್ ಅಂತಂದ್ರೆ ಮೋಸ ಆಯಿತು, ನನಗೆ ಇವರಿಂದ ಈ ರೀತಿಯಾಗಿ ಮೋಸ ಆಯಿತು ಅನ್ನೋ ಭಾವನೆ ಇದೆಯಲ್ಲ, ಅದು ಹೋಗಬೇಕು. ಈ ಮೂರು ಹೋಯಿತು ಅಂತಂದ್ರೆ ನೀವು ನಿಜವಾಗಿ ಒಂದು ಅಭ್ಯಾಸಿನ, ಅದು ಒಂದು ಘಟನೆನ ಅಥವಾ ಆ ಘಟನೆಗೆ ಕಾರಣವಾದಂಥ ವ್ಯಕ್ತಿನ ನೀವು ಕ್ಷಮಾಪಣೆ ಮಾಡಿದ್ದೀರಾ ಅಂತ. ಹಾಗಾದ್ರೆ ಇದು ಮೂರು ಆದ್ಮೇಲೆ ಏನಾಗುತ್ತೆ? What remains is a neutral awareness in which old impressions can no longer sustain themselves. ಹಾಗಾದ್ರೆ ಈ ಮೂರು ಆಗೋಯ್ತು ಅಂತಂದ್ರೆ
ನಿಮ್ಮ ಆಮ್, ಅರಿವು ಸಹಜವಾದಂಥ ರೀತಿಯಲ್ಲಿ ಇರುತ್ತೆ. ಅದಕ್ಕೆ ಪಾಸಿಟಿವ್ ಚಾರ್ಜು ಇಲ್ಲ, ನೆಗೆಟಿವ್ ಚಾರ್ಜು ಇಲ್ಲ, ನ್ಯೂಟ್ರಲ್ ಆಗಿರುತ್ತೆ, ಸಹಜವಾಗಿರುತ್ತೆ. ಸಹಜವಾದಂಥ ಅರಿವಿನ ಸ್ಥಿತಿನಲ್ಲಿ ನೆಲೆಗೊಳ್ತೀರಾ. ನೆಲೆಗೊಂಡಾಗ ಏನಾಗುತ್ತೆ, ಹಳೆಯ ಮುದ್ರೆಗಳೇನಿದೆ ಅದು ತಮ್ಮನ್ನು ತಾವು ಜೀವಂತವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ದ ಓಲ್ಡ್ ಇಂಪ್ರೆಷನ್ಸ್ ಕ್ಯಾನ್ ನಾಟ್ ಸಸ್ಟೈನ್ ದೆಮ್ಸೆಲ್ಸ್. ಜೀವಂತವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಇದಿಷ್ಟು ಆಗ್ಬೇಕು. ಈಗ ಅರ್ಥ ಆಯ್ತಾ? ಕ್ಷಮಾಪಣೆ ಯಾರಿಗಾನು ಮಾಡಿದೀನಿ ಅಂತಂದ್ರೆ ಇದಿಷ್ಟು ನಮ್ಮ ಅನುಭವಕ್ಕೆ ಬರಬೇಕು. ಈಗ 3ರಲ್ಲಿ ಅಥವಾ 4ರಲ್ಲಿ ಯಾವುದೋ 2 ಅನುಭವಕ್ಕೆ ಬಂತು, 2 ಅನುಭವಕ್ಕೆ ಬರಲಿಲ್ಲ ಅಂತ ಇಟ್ಕೊಳ್ರಿ. ಅಂದ್ರೆ ಅರ್ಧಂಬರ್ಧ ಕ್ಷಮಾಪಣೆ ಆಗಿದೆ ಅಂತ ಅರ್ಥ ಆಯ್ತಾ? ಅರ್ಧಂಬರ್ಧ ಕ್ಷಮಾಪಣೆ ಆಗಿದೆ ಅಂತಂದ್ರೆ ಅರ್ಧಂಬರ್ಧ ಅಡಿಗೆ ಮಾಡಿ ಊಟ ಮಾಡ್ಕೊಂಡಂಗೆ ಆಯ್ತು. ಎಷ್ಟು ಜನ ಅರ್ಧಂಬರ್ಧ ಅಡಿಗೆ ಮಾಡಿ ಊಟ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಯಾರಾದ್ರೂ ರೆಡಿ ಇದ್ದೀರಾ? ಅಡಿಗೆ ಎಲ್ಲ ಫಸ್ಟ್ ಕ್ಲಾಸಾಗಿ ಆಗಿರ್ಬೇಕು, ಆವಾಗಲೇ ನಾನು ಬಾಯಿಗೆ ಇಡೋದು ಅಂತ ಗಲಾಟೆ ಮಾಡ್ತೀವಿ. ಹೌದೋ ಇಲ್ಲ? ಅದೇ ಕ್ಷಮಾಪಣೆ ಅರ್ಧಂಬರ್ಧ ಆಗಿದ್ರು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಡ್ರಿ ನೀವು ಅಂತ ಹೇಳ್ತೀವಿ. ಹೌದೋ ಇಲ್ಲ? ಬಿಕಾಸ್ ಬೇರೆಯವ್ರಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಹೇಳ್ಬೋದು, ಆದರೆ ನಾವೇ ತಿನ್ಬೇಕಂದ್ರೆ ಅಡಿಗೆ ಕಷ್ಟ ಆಗುತ್ತೆ. ಅರ್ಥ ಆಯ್ತು? ಇವತ್ತು ಬೆಳಗ್ಗೆ ಆಶ್ರಮಕ್ಕೆ ಹೋಗಿದ್ವಿ, ಬನಶಂಕರಿನಲ್ಲಿ ಚಟ್ನಿ ಹಾಕಿದ್ರು, ಸಖತ್ತಾಗಿ ಖಾರ ಹಾಕಿದ್ರು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಿಂದ್ವಿ, ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಸುಮಾರು ದಿವಸ ಆಗಿತ್ತು ಬನಶಂಕರಿನಲ್ಲಿ ಚಟ್ನಿ ತಿಂದು. ಎಷ್ಟು ಖಾರ ಇತ್ತು ಅಂತಂದ್ರೆ, ಲಕ್ಕಿಲಿ ಯಾರೋ ಒಬ್ರು ಸಿಸ್ಟರ್ ಕೇಕ್ ತಂದಿದ್ರು ಅದ್ರ ಜೊತೆಗೆ, ಮನೆ ಹೋಮ್ ಮೇಡ್ ಕೇಕ್ ಅಂತ. 2 ಚಮಚ ತಿಂಡಿ ತಿನ್ನೋದು, 1 ಚೂರು ಕೇಕ್ ತಿನ್ನೋದು. ಇದು ಕೆಲವ್ರು ಮಾಡಿದ್ರು. ಇನ್ನು ಕೆಲವರು ಆ ಚಟ್ನಿಗೆ ಸಕ್ಕರೆ ಹಾಕೊಂಡ್ಬಿಟ್ರು. ಇನ್ನು ಕೆಲವರು ತಿಂಡಿ ಏನಿತ್ತು ತಿಂಡಿಗೆ ಚಟ್ನಿ ಹಾಕೊಂಡು ಅದ್ರ ಮೇಲೆ ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ರು. ಅರ್ಥ ಆಯ್ತು? ಸೊ ಆ ರೀತಿ you have to learn to see what is it that of these 4 things that we read now in the previous paragraph, what are the things that we are experiencing about any particular incident with any person. In fact, ಇದಕ್ಕೆ ಒಂದು ಕ್ಲೂ ಕೊಡ್ತೀನಿ ನಿಮಗೆ. ಇದು ಹೋಮ್ವರ್ಕ್ ನೆಕ್ಸ್ಟ್ ವೀಕಿಗೆ. ಭಗವದ್ಗೀತೆಯಲ್ಲಿ 18ನೇ ಚಾಪ್ಟರ್ ಅಲ್ಲಿ ಕೃಷ್ಣ ಯಾವುದೇ ಒಂದು ಕರ್ಮ ಆಗಬೇಕಾದ್ರೆ 5 ಅಂಶಗಳು ಬೇಕು ಅಂತ ಹೇಳ್ತಾನೆ. For any karma to occur, there are 5 elements that should come into being, that should play a role. ತಮ್ಮ ಕೆಲಸ ತಾವು ಮಾಡ್ಬೇಕು. 5 ಅಂಶಗಳಿರುತ್ತೆ. ಯಾವುದೇ ಕರ್ಮಕ್ಕೆ 5 ಅಂಶ ಇರುತ್ತೆ ಅಂತ ಹೇಳ್ತೇನೆ. ಹೋಮ್ವರ್ಕ್ ಏನಪ್ಪಾ ಅಂತಂದ್ರೆ, ಈ 5 ಅಂಶ ಏನು ಅಂತ ತಿಳ್ಕೊಂಬರುತ್ತೆ. ಯಾಕಂತಂದ್ರೆ ಈ 5 ಅಂಶ ನಿಮ್ಮ ಮನಸ್ಸಿಗೆ ಚೆನ್ನಾಗಿ ಮನದಟ್ಟಾಗ್ಬಿಟ್ರೆ ನೀವು ಯಾವ ಘಟನೆಗೂ ಯಾರನ್ನೂ ದೂಷಣೆ ಮಾಡಲ್ಲ. You will not blame anybody for anything in your life if you understand that there are 5 elements for any karma to occur. ಆ ಕರ್ಮ ಆಯಿತು ಅಂತಂದ್ರೆ ನಮ್ಗೆ ಅನುಭವ ಆಯಿತು. ವಿತೌಟ್ ಎನಿ ಕರ್ಮ ದೇರ್ ಇಸ್ ನೋ ಅನುಭವ. Somebody did something, that is the ಅನುಭವ, that is the experience. If nobody does anything, what experience you will have? ಸೊ ಕರ್ಮ ಇದ್ರೇನೆ ಅನುಭವ ಆಯಿತು. ಹಾಗೆ ಕರ್ಮಕ್ಕೆ 5 ಅಂಶಗಳು ಬೇಕು ಅಂತ ಹೇಳ್ತಾನೆ ಕೃಷ್ಣ. ಯಾವ್ದು 5 ಅಂಶಗಳು ಅಂತ ತಿಳ್ಕೊಂಡ್ ಬರ್ಬೇಕು. ದಟ್ಸ್ ದ ಹೋಮ್ವರ್ಕ್. ಅಟ್ಲೀಸ್ಟ್ ಆ ಕಾರಣಕ್ಕಾದ್ರೂ 18ನೇ ಚಾಪ್ಟರ್ನ ತಿರುವಾಗ್ತೀರಾ ಅಂತ ಅನ್ಕೊಳ್ತೀನಿ. ಲಾಸ್ಟ್ ಚಾಪ್ಟರ್ ಹೇಳ್ತಾನೆ ಕೃಷ್ಣ. ಅದನ್ನು ಕರ್ಮ ಯೋಗದಲ್ಲೂ ಹೇಳಲ್ಲ, ಕರ್ಮ ಸನ್ಯಾಸ ಯೋಗದಲ್ಲೂ ಹೇಳಲ್ಲ. ಹಿ ವಿಲ್ ನಾಟ್ ಟೆಲ್ ಇನ್ ದೀಸ್ 2 ಚಾಪ್ಟರ್ಸ್. 3rd ಚಾಪ್ಟರ್ ಹೇಳಲ್ಲ, 5th ಚಾಪ್ಟರ್ ಹೇಳಲ್ಲ. ಲಾಸ್ಟ್ ಚಾಪ್ಟರ್ 18ನೇ ಚಾಪ್ಟರ್ ಈ ಕರ್ಮದ ಬಗ್ಗೆ ಹೇಳ್ತಾನೆ ಒಂದಿಷ್ಟು. ಸರಿನಾ? ನೋಡ್ಕೊಂಡ್ ಬರ್ತೀರಾ? 5 ಎಲಿಮೆಂಟ್ಸ್ ದಟ್ ಆರ್ ಕರ್ಮ ಆಸಕ್ತಿ ಇರಬಾರ್ದು, ಕರ್ತವ್ಯ ಅಂತ ತಿಳಿದು ಕೆಲಸ ಮಾಡ್ಬೇಕು. ಇದೆಲ್ಲ 3, 5 ಹೇಳ್ತಾ ಇದ್ದೀರಾ. ನೀವು ಯಾರೋ 18ನೇ ಚಾಪ್ಟರ್ ನೋಡಿರಲ್ಲ, ಅದಕ್ಕೆ ನಾನು ಹೋಮ್ವರ್ಕ್ ಕೊಟ್ಟಿದ್ದು ಲಾಸ್ಟ್ ಚಾಪ್ಟರ್ ತಿರುವಾಕಿ ಅಂತ. ಸರಿನಾ? ವಿದ್ಯಾ ಅವ್ರು ಹೇಳ್ರಿ. ಬ್ರದರ್ ನೀವೇ ಹೇಳಿದ್ರಿ 5 ನಾ ಥಿಂಗ್ಸ್. ಹೇಳಿದೆ ಬಾಡಿ, ಗೊತ್ತು. ಒಂದ್ ನಿಮಿಷ ನಾ ಹೇಳಿದ್ದೀನಿ, ನೀವು ಹೇಳ್ಬೇಡ್ರಿ. ಹೋಮ್ವರ್ಕ್ ಕೊಟ್ಟಿದ್ದೀನಿ, ಎಲ್ಲರೂ ತಿರುವಾಕಿ. ಸಾರಿ ಸರ್. ನಾ ಹೇಳಿದ್ದೀನಿ, ಬರ್ಕೊಂಡಿದ್ರೆ ಗುಡ್. ಅಟ್ಲೀಸ್ಟ್ ಯು ಕ್ಯಾನ್ ಆಕ್ಚುಲಿ ಲುಕ್ ಅಟ್ ದ ನೋಟ್ಸ್. ಈ 5 ಅಂಶಗಳಿದೆ. ಈ 5 ಅಂಶ ನಮಗೆ ಮನದಟ್ಟಾಗ್ಬಿಟ್ರೆ ನಾವು ಜೀವನದಲ್ಲಿ ಯಾವುದೇ ಘಟನೆಗೆ ಯಾರನ್ನೂ ಬ್ಲೇಮ್ ಮಾಡಲ್ಲ. ನಾವು ಯಾವುದೇ ಘಟನೆಗೆ ಯಾರನ್ನೂ ಬ್ಲೇಮ್ ಮಾಡಲಿಲ್ಲ ಅಂತಂದ್ರೆ ಯಾರನ್ನ ಕ್ಷಮಿಸುವಂತ ಅವಶ್ಯಕತೆನೇ ಬರಲ್ಲ. ದೇರ್ ಇಸ್ ನೋ ನೀಡ್ ಫಾರ್ ಫರ್ಗಿವಿಂಗ್. ವೆನ್ ಯು ಡೋಂಟ್ ಬ್ಲೇಮ್ ಎನಿಬಡಿ ಫಾರ್ ಎನಿಥಿಂಗ್, ಹೂ ಆರ್ ಯು ಗೋಯಿಂಗ್ ಟು ಫರ್ಗಿವ್?
ಫರ್ಗಿವ್ನೆಸ್ ಯಾವಾಗ ಬರುತ್ತೆ ಅಂತಂದ್ರೆ ನೀವು ಯಾವ್ದಾದ್ರು ವಿಷಯದಲ್ಲಿ ಯಾರನ್ನ ಬ್ಲೇಮ್ ಮಾಡಿದಾಗ ಅವ್ರನ್ನ ಫರ್ಗಿವ್ ಮಾಡಬೇಕು ಅಲ್ವಾ. ವೆನ್ ಯು ಡೋಂಟ್ ಬ್ಲೇಮ್ ಎನಿಬಡಿ ಫಾರ್ ಎನಿಥಿಂಗ್, ಹೂ ಆರ್ ಯು ಗೋಯಿಂಗ್ ಟು ಫರ್ಗಿವ್? You will not forgive. That idea of forgiveness itself will not come to your mind. That is a very sublime spiritual state. It's such a nice state, a condition to have, when even the idea of forgiveness will not actually come to your mind. ಸರಿನಾ? ಈಗ ಯಾವ ಸ್ಥಿತಿನಲ್ಲಿ ಅದು ಬರುತ್ತೆ ಅಂತ ಯಾರಾದ್ರೂ ಹೇಳ್ತೀರಾ? In what state this idea of forgiveness itself will not come to your mind? ಸ್ಥಿತಪ್ರಜ್ಞ Because you don't blame anybody for anything. ಸ್ಥಿತಪ್ರಜ್ಞ ನೈನ್ತ್ ಪಾಯಿಂಟ್ ಆದ್ಮೇಲೆ ಪ್ರಜ್ಞಾ 9ನೇ ಪಾಯಿಂಟ್. ಆಮೇಲೆ ನೈನ್ತ್ ಪಾಯಿಂಟ್ ಆದ್ಮೇಲೆ ನಗಣ್ಯ. ಪಾಯಿಂಟ್ ಅಂತ ಹೇಳಿತು, 9ನೇ ಪಾಯಿಂಟ್ ಅಂತ ಹೇಳಿದೆ ಅದನ್ನ ಕನ್ನಡದಲ್ಲಿ. ಆಮೇಲೆ ನೆಕ್ಸ್ಟ್ I think 12th point, brother. 12th ಪಾಯಿಂಟ್. ಯಾಕೆ? Because 12th we point. accepted everything as it is from Lord Krishna. Even when Correct. But then was and there is one condition that Babuji talks about. One condition. ಸ್ವಾರ್ಥತೆಯನ್ನ ಕಡಿಮೆ but like a baby, innocent ಲಿವಿಂಗ್ baby. ಡೆಡ್ ಕಂಡೀಷನ್. ಯಾರು ಹೇಳಿದ್ರು ನೋಡಿ. 12th point. Condition of, ದೈವಮಾನ್ಯ. condition of living dead. Yes. See, a dead body will not forgive anybody for anything. Right? So when you go into that living dead condition, there is no question of forgiving anybody for anything. The secret is when the ego gets converted into identity, as you enter into the 13th point, you will get the living dead condition. At that state, there is no need for forgiveness. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದೆಲ್ಲ ಪಾಯಿಂಟ್ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಐ ಆಮ್ ಟೆಲ್ಲಿಂಗ್ ಯು till what stage this will be useful and beyond which it will not be useful. ಎಲ್ಲಿವರೆಗೂ ಇದರಿಂದ ಉಪಯೋಗ ಆಗುತ್ತೆ, ಅದನ್ನ ದಾಟಿದ ಮೇಲೆ ಇದರಿಂದ ಏನು ಉಪಯೋಗ ಆಗಲ್ಲ, ಇದನ್ನು ಬಿಡಬೇಕಾಗುತ್ತೆ. Even the idea of forgiveness, it should be given up because it's not useful. Why do you want to carry the idea of forgiveness when it's not going to be useful? ಅಲ್ವಾ? ಈಗ ನೀವು ಬೆಟ್ಟ ಹತ್ತುತ್ತಾ ಇದ್ದೀರಾ, ಬೆಟ್ಟ ಹತ್ತಿದ್ರೆ ಶುರು ಮಾಡ್ಬೇಕಾದ್ರೆ ಒಂದು ಜ್ಯೂಸ್ ಪ್ಯಾಕು, ಒಂದು ಬಿಸ್ಕೆಟ್ ಪ್ಯಾಕು, ಅದು ಇದೆಲ್ಲ ಹಿಡ್ಕೊಂಡು ಹತ್ತಿದ್ದೀರಪ್ಪ. ಮಧ್ಯದಲ್ಲಿ ಹತ್ತುತ್ತಾ ಇದ್ದೀರಾ, ಒಂದಿಷ್ಟು ಹತ್ತಾದ್ಮೇಲೆ ಜ್ಯೂಸ್ ಎಲ್ಲ ಕುಡಿದು ಖಾಲಿ ಆಯಿತು. ಪ್ಯಾಕೆಟ್ನ ಹಂಗೆ ಇಟ್ಕೊಂಡು ಹೋಗ್ತೀರಾ, ಅಲ್ಲೆಲ್ಲೋ ಬಿಸಾಕ್ತೀರಾ. ಬಿಸ್ಕೆಟ್ ಪ್ಯಾಕೆಟ್ ಖಾಲಿ ಆಯಿತು, ಬಿಸ್ಕೆಟ್ ಪ್ಯಾಕೆಟ್ನ ಹಂಗೆ ಇಟ್ಕೊಂಡು ಹೋಗ್ತೀರಾ, ಅದು ಎಲ್ಲೋ ಬಿಸಾಕ್ತೀರಾ. ಅಂದ್ರೆ ಅನವಶ್ಯಕವಾಗಿ ಯಾವುದೇ ಒಂದು ವಸ್ತು ನಿಮಗೆ ಭಾರ ಮಾಡ್ತಕ್ಕಂಥದ್ದು ಯಾವುದನ್ನು ತಗೊಂಡು ಹೋಗಲ್ಲ. ಮೇಲಕ್ಕೆ ಹೋಗ್ತಾ ಹೋಗ್ತಾ ನೀವು ಹಗುರ ಆಗ್ತಾ ಹೋಗ್ಬೇಕು. ನಾವು ಬೆಟ್ಟ ಹತ್ತಿದ್ರು ಇಷ್ಟೇ ಮಾಡೋದು, ನಾವು ಆಧ್ಯಾತ್ಮಿಕ ಬೆಟ್ಟ ಹತ್ತಿದ್ರು ಇಷ್ಟೇ ಮಾಡೋದು. ಸೇಮ್ ಥಿಂಗ್ ವಿಡ್, ದೇರ್ ಇಸ್ ನೋ ಡಿಫರೆನ್ಸ್ ವಾಟ್ಸೆವರ್. ಓನ್ಲಿ ಡಿಫರೆನ್ಸ್ ಈಸ್ ಇನ್ ಮೆಟೀರಿಯಲ್ ಹಿಲ್ ಯು ವಿಲ್ ಥ್ರೋ ಆಫ್ ಆಲ್ ದ ಮೆಟೀರಿಯಲ್ ಥಿಂಗ್ಸ್ ದಟ್ ಯು ಕ್ಯಾರಿ. In a spiritual journey, climbing of the hill, you will throw off all the spiritual experiences that you carry, all the conditions that you carry. You need to be ready to give up the spiritual conditions also in order to touch reality. ಈ ಸೆಂಟೆನ್ಸ್ ಹೇಳ್ರಿ, ಬಾಬೂಜಿ ಅವ್ರದಿನ ಬರ್ದಿರಲ್ಲ ಫೇಮಸ್ ಸೆಂಟೆನ್ಸ್. ಎಕ್ಸಾಮಿನೇಷನ್ ನಿಮ್ಗೆ ಕ್ವಶನ್ ಇದು. To live as a living dead. Travel later. ಅಲ್ಲ, I am talking about one famous sentence statement by Babuji. ನಾಳೆ ಅಲ್ಲ, ಎಲ್ಲಾ ಸಂದರ್ಭಗಳಲ್ಲೂ ಸಂತೋಷವಾಗಿರುತ್ತೆ. Sentence. That end of spirituality is beginning of End of spirituality is reality. ಆಧ್ಯಾತ್ಮದ ಅನುಭವಕ್ಕೆ ನೀವು ಅಂಟಾಕೊಂಡಿರೋವರೆಗೂ ಕೂಡ ನಿಮಗೆ ರಿಯಾಲಿಟಿ ಅನುಭವಕ್ಕೆ ಬರಲ್ಲ. As long as you are holding on to spiritual experience, you will not have a possibility of touching reality. Famous ಇದೆ ಅಲ್ವಾ ಅದು? End of religion is start of spirituality. End of spirituality is start of reality. End of reality is start of real bliss. End of real bliss is when you have reached the destination. ಕರೆಕ್ಟ್ ಅಲ್ವಾ? ಇದು ಎಲ್ಲರೂ ಓದ್ತೀವಿ, ಅಪ್ಲೈ ಮಾಡ್ಬೇಕಲ್ಲ. ನಮಗೆ ಲೌಕಿಕ ಅನುಭವ ಬಿಟ್ಟ ಮೇಲೆ ಆಧ್ಯಾತ್ಮಿಕ ಅನುಭವ ಗಟ್ಟಿಯಾಗಿ ಇಟ್ಕೊಂಡಿರ್ತೀವಿ. ವಿ ಆಲ್ ಚೆರಿಶ್ ಅಂಡ್ ನರಿಶ್ ದ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ಎಷ್ಟೋ ಸತಿ ದಾಜಿ ಅವರು ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಯಾಕೆ ಕೊಡೋದು ಅಂತ ಹೇಳಿ, ಏನಾಗುತ್ತೋ ಸುಮ್ಮನೆ ಡೈರಿಯಲ್ಲಿ ಬರೆದು ಮುಚ್ಚಿಡ್ರಪ್ಪ ಅದನ್ನ ಅಂತ ಹೇಳ್ತಾರೆ. ಜಸ್ಟ್ ರೈಟ್ ಇಟ್ ಇನ್ ದ ಡೈರಿ ಅಂಡ್ ಫರ್ಗೆಟ್ ಅಬೌಟ್ ಇಟ್.
ಡೋಂಟ್ ಇವನ್ ಥಿಂಕ್ ಅಬೌಟ್ ಇಟ್ ಅಂತ ಹೇಳ್ತಾರೆ. ನಾವು ಇಟ್ ಡಸಂಟ್ ಮೀನ್ ಟು ಸೇ ದಟ್ ಯು ಶುಡ್ ನಾಟ್ ಲರ್ನ್ ಫ್ರಮ್ ದ ಎಕ್ಸ್ಪೀರಿಯನ್ಸ್. ಇಫ್ ಯು ಆಕ್ಚುಲಿ ಲುಕ್ ಅಟ್ ಬಾಬುಜಿಸ್ ಲೆಟರ್ಸ್ ಟು ಲಾಲಾಜಿ, ಇಟ್ ಈಸ್ ಆಲ್ ಅಬೌಟ್ ಹಿಸ್ ಎಕ್ಸ್ಪೀರಿಯನ್ಸಸ್, ದಟ್ಸ್ ಆಲ್ ದಟ್ ಈಸ್ ಪಾಸಿಂಗ್ ಥ್ರೂ. ಬಾಬುಜಿ ಅವರು ವಿಸ್ತಾರವಾಗಿ ಲೆಟರ್ಗಳೆಲ್ಲ ಬರೆಯೋರಲ್ಲ ಲಾಲಾಜಿ ಅವರಿಗೆ. ಏನು ಬರೆಯೋರು? ಅವರ ಆಧ್ಯಾತ್ಮಿಕ ಸ್ಥಿತಿಗಳು, ಅನುಭವಗಳು ಏನಾಗ್ತಿದೆ ಅದನ್ನೇ ಬರೆಯೋರು. ಈಗ ಲಾಲಾಜಿ ಅವರು ಬಾಬುಜಿ ಅವ್ರಿಗೆ ಅದನ್ನು ಹೇಳಲಿಲ್ಲ, ಡೈರಿಲಿ ಬರೆದ್ಬಿಟ್ಟು ಮುಚ್ಚಿಟ್ಬಿಡು ಅಂತ. ಡೈರಿ ಬರೆದ್ಬಿಟ್ಟು ನನಗೆ ಕಳಿಸು ಅಂತ ಹೇಳಿದ್ರು. ಎವ್ರಿ ಮಂತ್ ಯು ಸೆಂಡ್ ಯುವರ್ ಡೈರಿ ಅಂತ ಹೇಳಿದ್ರು ಲಾಲಾಜಿ. ಅಂಡ್ ಲಾಲಾಜಿ ಅವರು ಬಾಬುಜಿ ಅವರು ಡೈರಿನಲ್ಲಿ ಬರ್ಕೊಂಡಿದ್ದನ್ನು ಏನು ಪತ್ರ ಬರೀತಿದಾರಲ್ಲ, ಅದಕ್ಕೆ ಉತ್ತರವಾಗಿ ಏನು ಬರೀತಾರೆ ಅದರಲ್ಲಿ ಆಧ್ಯಾತ್ಮಿಕ ಮುತ್ತು ರತ್ನಗಳು ತುಂಬಿದ್ದು. ದ ರೆಸ್ಪಾನ್ಸ್ ದಟ್ ಲಾಲಾಜಿ ಯೂಸ್ ಟು ರೈಟ್ ಆಸ್ ಅ ಲೆಟರ್ ಟು ಬಾಬುಜಿ's letter contained all the spiritual what do you say, jewelries, gems. So that's why we should not neglect reading letters from Lalaji to different abhyasis, letters from Babuji to different abhyasis. It contains lot of hidden spiritual gems. ಅದರಲ್ಲಿ ಅನರ್ಘ್ಯವಾದಂಥ ಮುತ್ತು ರತ್ನಗಳು ಉಂಟು. ಆ ಕಾಗದಗಳಲ್ಲಿ ಯಾವ್ದು ಅಭ್ಯಾಸಿ ಬರೆದಿರ್ತಾರಲ್ಲ, ಅದಕ್ಕೆ ಪ್ರತ್ಯುತ್ತರವಾಗಿ ಗುರುಗಳು ಏನು ಉತ್ತರ ಬರೆದಿರ್ತಾರಲ್ಲ ಕಾಗದ, ಅದರಲ್ಲಿ ಎಷ್ಟೊಂದು ಆಧ್ಯಾತ್ಮಿಕ ವಿಚಾರ ತುಂಬಿರುತ್ತೆ. ಸೊ ಅದನ್ನ ನಾವು ಎಷ್ಟೋ ಸ್ಥಿತಿ ಲೆಟರ್ ತಾನೇ ಅದನ್ನ ಎದುರಿಸಿದ್ರಾಯ್ತು ಅಂತ, ವಿಲ್ ಸ್ಕಿಪ್ ದಿಸ್ ಲೆಟರ್, ವಿಲ್ ರೀಡ್ ಅಬೌಟ್ ಇಟ್ ಸಮ್ ಅದರ್ ಟೈಮ್. ಬಟ್ ಮೆನಿ ಆಫ್ ದ ಥಿಂಗ್ಸ್ ಐ ಟೋಲ್ಡ್ ಯು ಟುಡೇ ಈಸ್ ಇನ್ ದ ಲೆಟರ್ ಓನ್ಲಿ. ಐ ಟೋಲ್ಡ್ ಅಬೌಟ್ ಆಂಗರ್, ಇಟ್ ಈಸ್ ದೇರ್ ಇನ್ ದ ಲೆಟರ್. I told about you will find fault with me also, that is also there in the letter. So when you read letters, very you should go through the letters like with a lens. There are a lot of hidden meanings in the letter. ಒಳಾರ್ಥಗಳು ಸಾಕಷ್ಟಿದೆ ಅದರಲ್ಲಿ, ಕಾಗದಗಳಲ್ಲಿ ಉತ್ತರ ಬರೆದಿರ್ತಾರಲ್ಲ ಅದರಲ್ಲಿ. ಅದರಲ್ಲಿ ಆಧ್ಯಾತ್ಮಿಕ ಮುತ್ತು ರತ್ನ ಹುಡುಕಬೇಕು ಅಂತಂದ್ರೆ ನಿಧಾನಕ್ಕೆ ಹುಡುಕಬೇಕು. ಯು ವಿಲ್ ಬಿ ಏಬಲ್ ಟು ಗ್ರಾಸ್ಪ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ದಟ್. ಸರಿನಾ? ಸರಿ, ಮುಂದಕ್ಕೆ ಹೋಗೋಣ ಹಾಗಾದ್ರೆ. So allige, when you enter into the 13th point or you are end of the 12th point, the need for forgiveness itself is gone, because the ego, which is the one which is supposed to be used for forgiveness, is also now gone. This is why forgiveness is not merely ethical but existential. 13ನೇ ಪಾಯಿಂಟ್ ಎಂಟರ್ ಆಗಿದ ತಕ್ಷಣ ಏನಾಗುತ್ತೆ, ನಮಗೆ ಸಾರೂಪ್ಯತೆ ಬರುತ್ತಲ್ವಾ, ಆ ಸಾರೂಪ್ಯತೆ ಈಸ್ ಎಕ್ಸಿಸ್ಟೆನ್ಷಿಯಲ್, ಅಸ್ತಿತ್ವ, ಮೂಲ ಅಸ್ತಿತ್ವ, ನಮ್ಮ ಮೂಲ ಅಸ್ತಿತ್ವ. ದಿಸ್ ಇಸ್ ಎಕ್ಸಿಸ್ಟೆನ್ಷಿಯಲ್. ಈ ಪಾಯಿಂಟ್ ಇದೆಯಲ್ಲ, ಯು ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಯಾಕೆಂತಂದ್ರೆ ಯಾರ್ಯಾರು ಅಥೆಂಟಿಕ್ ಯೋಗಾಗಿ ಬರ್ತಾ ಇದ್ದೀರೋ ಅದರಲ್ಲಿ ಈ ಪಾಯಿಂಟ್ನ ತುಂಬಾ ಕವರ್ ಮಾಡ್ತೀವಿ. ಅಥೆಂಟಿಕ್ ಯೋಗ ಈಸ್ ಅಬೌಟ್ ಲರ್ನಿಂಗ್ ಟು ಡೀಲ್ ವಿತ್ ಎವ್ರಿಥಿಂಗ್ ಇನ್ ನೇಚರ್ ಫ್ರಮ್ ಎ ಎಕ್ಸಿಸ್ಟೆನ್ಷಿಯಲ್ ಪರ್ಸ್ಪೆಕ್ಟಿವ್. ನಿಸರ್ಗದಲ್ಲಿ ಇರ್ತಕ್ಕಂಥ ಎಲ್ಲದನ್ನು ನಾವು ಯಾವ ರೀತಿ ನಿಭಾಯಿಸಬೇಕು ಅಂತಂದ್ರೆ ಅಸ್ತಿತ್ವದ ಸ್ತರದಿಂದ ನಿಭಾಯಿಸಬೇಕು. ಲರ್ನ್ ಟು ಡೀಲ್ ವಿತ್ ಎವ್ರಿಥಿಂಗ್ ಫ್ರಮ್ ಎ ಎಕ್ಸಿಸ್ಟೆನ್ಷಿಯಲ್ ಪರ್ಸ್ಪೆಕ್ಟಿವ್. ಅಸ್ತಿತ್ವದ ಸ್ತರದಿಂದ ನಾವು ನಿಸರ್ಗದಲ್ಲಿ ಇರ್ತಕ್ಕಂಥ ಎಲ್ಲದನ್ನೂ ನಿಭಾಯಿಸಲು ಕಲ್ತ್ಕೊಂಡ್ಬಿಡ್ತು ಅಂತಂದ್ರೆ ನಾವು ನೇರವಾಗಿ 13ನೇ ಪಾಯಿಂಟ್ ಎಂಟರ್ ಆಗೋ ಸ್ಥಿತಿಗೆ ಹೋಗ್ತೀವಿ. ಅರ್ಥ ಆಯ್ತು? ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಟ್ರೈಂಗ್ ಟು ವರ್ಕ್ ಔಟ್ ದ ಎಕ್ಸಿಸ್ಟೆನ್ಷಿಯಲ್ ಸಿಚುಯೇಷನ್. ದ ಎಂಟೈರ್ ಅಥೆಂಟಿಕ್ ಯೋಗ ಇಸ್ ಟ್ರೈಂಗ್ ಟು ಕವರ್ ದ ಎಕ್ಸಿಸ್ಟೆನ್ಷಿಯಲ್ ಸಿಚುಯೇಷನ್. ಆಯ್ತಾ? ಸುಮಾರು ಜನ ಮಾಡ್ಕೊಂಡಿದ್ದೀರಾ. SMP 3ನವ್ರು ಯಾರು 12 ಮಾಡ್ಯೂಲ್ ಮುಗಿಸಿದ್ರಲ್ವಾ, ಅವರಿಗೆ ಕೆಲವರಿಗೆ 6ನೇ ತಾರೀಕು ಟ್ರೈನಿಂಗ್ ಇರ್ಬೋದು ಅಂತ ಮೆಸೇಜ್ ಬಂದಿದೆ. ಸೊ ಲಾಸ್ಟ್ ವೀಕ್ ಆಫ್ ಆಗಸ್ಟ್, ಸ್ಯಾಟರ್ಡೆ ಸಂಡೇ, ಅಂಡ್ ದೆನ್ ದ ನೆಕ್ಸ್ಟ್ ಸಂಡೇ ವಿಚ್ ಇಸ್ 6th of September. So just try to work out with your trainers whether you can actually attend the session here only in Bangalore in Crest. Those of you who are actually selected for ambassador program ಗೆ ನೀವು ಸೆಲೆಕ್ಟ್ ಆಗಿದ್ರೆ ಇಲ್ಲೇ ಕ್ರಸ್ಟ್ನಲ್ಲಿ ನೀವು ಅದನ್ನ, ಕ್ರಸ್ಟಲ್ಲಿ ಇದೆಯೋ ಇಲ್ಲ ಅಂತ ನಂಗೆ ಗೊತ್ತಿಲ್ಲ, ಕ್ರಸ್ಟಲ್ಲಿ ಇತ್ತು ಅಂತಂದ್ರೆ ಇಲ್ಲೇ ಅದನ್ನ ಅಟೆಂಡ್ ಮಾಡ್ಬೋದು ಅಂತ ಕೇಳ್ರಿ. ಕ್ರಸ್ಟಲ್ಲಿ ಇಲ್ಲದೆ ಇದ್ರೆ ನೀವು ಒಂದು ದಿವಸ ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಅದನ್ನ ಅಂಬಾಸಿಡರ್ ಟ್ರೈನಿಂಗ್ ಮುಗಿಸ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೆ 2-3 ತಿಂಗಳು ಕಾಯ್ಬೇಕು. ಇನ್ನೊಂದು ಆಪ್ಷನ್ ಏನಪ್ಪಾ ಅಂತಂದ್ರೆ, ಯಾರು ಅಂಬಾಸಿಡರ್ ಟ್ರೈನಿಂಗ್ ಎಲ್ಲ ಇರ್ತಾರಲ್ಲ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕ್ರಸ್ಟ್ನಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ, ಫಸ್ಟ್ 4 days ಅಲ್ಲಿ ಲಾಸ್ಟ್ ಡೇಲಿ ಏನ್ ಪೋರ್ಷನ್ ಕವರ್ ಮಾಡ್ಬೇಕಂತಿದೆಯಲ್ಲ ಅದನ್ನು ಸ್ವಲ್ಪ ಮಟ್ಟಿಗೆ ಕವರ್ ಮಾಡ್ಬಿಡ್ತೀವಿ, ಸೊ ದಟ್ ಯು ಡೋಂಟ್ ಮಿಸ್ ಔಟ್ ಆನ್ ದ ಲಾಸ್ಟ್ ಡೇ. ಸರಿನಾ? ಸೊ ದಟ್ಸ್ ದ ಪ್ಲಾನ್. ವಿಲ್ ಸಿ ಹೌ ಇಟ್ ಗೋಸ್. ದೇರ್ ವಾಸ್ ಸಮ್ ಪ್ಲಾನ್ಸ್ ದಟ್ ಇಟ್ ಮೈಟ್ ನಾಟ್ ಹ್ಯಾಪನ್ ಆನ್ ದ 6th. 6ನೇ ತಾರೀಕು ನಡೀದೇ ಇರಬಹುದು ಅಂತ ಮಾತು ಇತ್ತು. ಬಟ್ ಈಗ ಬಂದಿರೋ ಪ್ರಕಾರ, ವಿಶ್ವದ ಪ್ರಕಾರ 6ನೇ ತಾರೀಕು ನಡಿಬಹುದು ಅಂತ. ಸೊ ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕು. ಆ ರೀತಿ ಆಯ್ತು ಅಂತಂದ್ರೆ ಏನ್ರಿ
ಅರ್ಥ ಆಗ್ಲಿಲ್ಲ. ಅಲ್ಲ ಅವ್ರು ಯಾರ ಥರ ಮಾತಾಡ್ತಿದ್ದಾರೆ ಅನ್ಸುತ್ತೆ. ಸೊ ಇದನ್ನ ದಯವಿಟ್ಟು ಜ್ಞಾಪಕ ಇಟ್ಕೊಳ್ರಿ, ಸರಿನಾ? ಎಷ್ಟು ಜನ ಬರ್ತಿದ್ದಾರೆ, ಎಷ್ಟು ಜನ ಈಗ ಅಂಬಾಸಡರ್ ಪ್ರೋಗ್ರಾಮ್ಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ನಂಗೆ ಗೊತ್ತಿಲ್ಲ. ಬಟ್ ಯಾರು ಸೆಲೆಕ್ಟ್ ಆಗಿದ್ದೀರೋ ಈ ಒಂದು ಸಾಧ್ಯತೆ ಇದೆ. ಜಸ್ಟ್ ರಿಮೆಂಬರ್ ದಿಸ್ ಪಾಸಿಬಿಲಿಟಿ ಇಸ್ ದೇರ್ that you might need to kind of attend the ambassador program on the 6th of September. If it's available in Crest, you attend there only. Otherwise, you probably would need to travel back to your place on a Saturday night and then go and attend the ambassador training program at your local center on the 6th. ಸರಿನಾ? ಯಾವ್ಯಾವ ಸೆಂಟ್ರಲ್ ನಡೆಯುತ್ತೆ ಅದು ಗೊತ್ತಿಲ್ಲ, ಎಷ್ಟು ಸೆಂಟ್ರಲ್ ಕರ್ನಾಟಕದಲ್ಲಿ ನಡೆಯುತ್ತೆ ಅದು ಗೊತ್ತಿಲ್ಲ. ಸೊ ಇದನ್ನು ಮಾತ್ರ ದಯವಿಟ್ಟು ಜ್ಞಾಪಕ ಇಟ್ಕೊಂಡ್ರೆ ಈ ಒಂದು ಸಾಧ್ಯತೆ ಇರಬಹುದು, ಸರಿನಾ? ಬಟ್ ಹಾಗೆ ಅಂತ ಹೇಳಿ ಮೊದಲ 4 ದಿವಸನ ಮಿಸ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. 5ನೇ ದಿವಸ ಏನು ಕವರ್ ಮಾಡ್ಬೇಕಂತಿದೆ ಅದನ್ನ ಸಾಕಷ್ಟು 4 ದಿವಸದಲ್ಲೇ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ, ಯಾಕಂದ್ರೆ ಅಲ್ಲೇ ಇರ್ತೀವಲ್ಲ. ಸೊ ನಮಗೇನು ಸಮಯದ ಅಭಾವ ಏನಿರಲ್ಲ. ವಿಲ್ ನಾಟ್ ಬಿ ಎನಿ ಪ್ರಾಬ್ಲಮ್ ವಿತ್ ಟೈಮ್. ವಿಲ್ ಆಲ್ ಬಿ ದೇರ್ ಓನ್ಲಿ ಫಾರ್ 4-5 days. ಸೊ ಇಟ್ ಶುಡ್ ಬಿ ಓಕೆ ಇನ್ ಟ್ರೈಂಗ್ ಟು ಕವರ್ ದಟ್. ಈ ಪಾಯಿಂಟ್ ಏನು ಬರ್ದಿದ್ದಾರಲ್ಲ ಇದು ಅಲ್ಲಿಂದನೇ ಬಂದಿರೋದು. ವಿ ಆರ್ ಟ್ರೈಂಗ್ ಟು ಡೀಲ್ ವಿತ್ ಎಕ್ಸಿಸ್ಟೆನ್ಷಿಯಲ್ ಸಿಚುಯೇಷನ್ ಅಂಡ್ ನಾಟ್ ಎಥಿಕಲ್. ನೈತಿಕವಾದಂಥ ದೃಷ್ಟಿಕೋನದಲ್ಲಿ ಕ್ಷಮಾಪಣೆನ ನೋಡಬೇಡ್ರಿ, ಅಸ್ತಿತ್ವದ ದೃಷ್ಟಿಕೋನದಲ್ಲಿ ನೋಡಿ ಅಂತ ಹೇಳ್ತಾ ಇದ್ದಾರೆ ದಾಜಿಯವರು. ಇಟ್ ಚೇಂಜಸ್ ದ ವೆರಿ ಸ್ಟ್ರಕ್ಚರ್ ಆಫ್ ಬೀಯಿಂಗ್. ಕ್ಷಮಾಪಣೆ ನಿಜವಾಗಿ ನೀವು ಮಾಡಿದ್ದೇ ಆದರೆ ನಿಮ್ಮ ಮೂಲ ಅಸ್ತಿತ್ವ ಏನಿದೆಯಲ್ಲ ಅದರ ಒಂದು ಅಥವಾ ನಿಮ್ಮ ಮೂಲ ಇರುವಿಕೆ ಏನಿದೆ ಬೀಯಿಂಗ್ ಅದೇ ಪರಿವರ್ತನೆ ಆಗೋಗುತ್ತೆ. ಯಾಕಂದ್ರೆ ಅಸ್ತಿತ್ವನೇ ಬದಲಾವಣೆ ಆಯಿತು ಅಂತಂದ್ರೆ ನಮ್ಮ ಇರುವಿಕೆನೂ ಬದಲಾವಣೆ ಆಗುತ್ತೆ. ದ ಕೋರ್ ಆಫ್ ಅವರ್ ಬೀಯಿಂಗ್ ಚೇಂಜಸ್ ಇಫ್ ಯು ಆಕ್ಚುಲಿ ಪ್ರಾಕ್ಟೀಸ್ ಫರ್ಗಿವ್ನೆಸ್ ಇನ್ ದ ರೈಟ್ ಸ್ಪಿರಿಟ್. ಸರಿಯಾದಂಥ ದೃಷ್ಟಿಕೋನದಲ್ಲಿ ಮಾಡಿದ್ರೆ ನಮ್ಮ ಕೋರ್ ಆಫ್ ದ ಬೀಯಿಂಗ್ ಏನಿದೆ ಮೂಲ ಅಸ್ತಿತ್ವ ಅದೇ ಬದಲಾವಣೆ ಆಗೋಗುತ್ತೆ, ಸರಿನಾ? ಸೊ ಲೆಟ್ಸ್ ಮೇಕ್ ದಿಸ್ ಮೋರ್ ಪ್ರಾಕ್ಟಿಕಲ್ ವಿತ್ ಅನ್ ಎಕ್ಸಾಂಪಲ್ ಎಕ್ಸಸೈಸ್. ಸೊ ಒಂದು ಎಕ್ಸಸೈಸ್ ಕೊಡ್ತಿದ್ದಾರೆ ರಾಜಿಯವರು. ಥಿಂಕ್ ಆಫ್ ಎ ಗ್ರಡ್ಜ್ ಯು ಆರ್ ಕ್ಯಾರಿಂಗ್ ರೈಟ್ ನೌ. ಯಾರ ಮೇಲೋ ಒಂದು ದ್ವೇಷ ಭಾವನೆ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ರಿ, ಅದನ್ನ ಯೋಚನೆ ಮಾಡ್ಕೊಳ್ರಿ. ದೇರ್ ಇಸ್ ನೋ ನೀಡ್ ಟು ನೇಮ್ ಇಟ್. ಯಾರಿಗೂ ಏನು ಹೇಳ್ಬೇಡ್ರಿ, ಅದನ್ನು ಸಿಂಪ್ಲಿ ಫೀಲ್ ಇಟ್ ಅಂಡ್ ನೋಟಿಸ್ ವಾಟ್ ಇಟ್ ರಿಕ್ವೈರ್ಸ್ ಆಫ್ ಯು. ಅದನ್ನ ಫೀಲ್ ಮಾಡ್ರಿ, ಅನುಭವ ತಂದ್ಕೊಳ್ರಿ. ಅನುಭವ ತಂದ್ಕೊಂಡ್ಮೇಲೆ ಅದು ನಿಮ್ಮಿಂದ ಏನು ಅಪೇಕ್ಷೆ ಪಡ್ತಾ ಇದೆ ಅನ್ನೋದನ್ನ ಗುರುತಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಪುಟದಲ್ಲಿ ಆಸ್ ಯು ರಿಮೆಂಬರ್ ದ ಅಫೆನ್ಸ್ ಅಂಡ್ ರಿಹರ್ಸ್ ಇಟ್ಸ್ ಡೀಟೇಲ್ಸ್ ನೋ ದಟ್ ಯು ಆರ್ ದ ಒನ್ ಗಿವಿಂಗ್ ಇಟ್ ಪವರ್. ಅಂಡರ್ಲೈನ್ ಮಾಡ್ಕೊಳ್ರಿ. ಈಗ ಅದನ್ನ ನೆನಪು ಮಾಡಿಕೊಂಡು ಮತ್ತೆ ಅದನ್ನ ಮತ್ತೊಂದ್ಸತಿ ಜೀವಿಸ್ತಾ ಇದ್ದೀರ. ಅದು ಮಾಡಬೇಕಾದ್ರೆ ಆ ಕಳೆದು ಹೋಗಿರ್ತಕ್ಕಂಥ ಘಟನೆಗೆ ನೀವು ಶಕ್ತಿ ತುಂಬುತ್ತಾ ಇದ್ದೀರಾ, ನಿಮ್ಮದೇ ಬಲ ತುಂಬುತ್ತಾ ಇದ್ದೀರಾ. ಥಸ್ ಯು ಕೀಪ್ ದ ಫ್ಲೇಮ್ ಆಫ್ ರೈಟಿಯಸ್ ಆಂಗರ್ ಅಲೈವ್. ಸೊ ನಾನು ನಿಜವಾಗಿ ಕೋಪ ಮಾಡ್ಕೊಳ್ಳುವಂಥ ಸನ್ನಿವೇಶನೇ ಅದು. ಹಾಗಾಗಿ ಅದಕ್ಕೆ ಸಮಜಾಯಿಷಿನೂ ಉಂಟು. ಅದಕ್ಕೆ ನಾನು ಅದನ್ನು ಹಾಗೇ ಉರಿಲಿಕ್ಕೆ ಬಿಡ್ತೀನಿ, ಅದಕ್ಕೆ ಸಾಕಷ್ಟು ಸಮಜಾಯಿಷಿ ಕೊಟ್ಕೊಂಡು ಅದನ್ನು ಹಾಗೆ ಉರಿಲಿಕ್ಕೆ ಬಿಡ್ತೀನಿ ಅಂತ ನಾವು ಮಾಡ್ತೀವಿ. ಅಂಡ್ ಪಾರ್ಟ್ ಆಫ್ ಯುವರ್ ಅಟೆನ್ಷನ್, ಯುವರ್ ಪ್ರಾಣ ಆರ್ ಲೈಫ್ ಫೋರ್ಸ್ ರಿಮೈನ್ಸ್ ಪರ್ಪೆಚುಲಿ ಅಲೋಕೇಟೆಡ್ ಟು ದಿಸ್ ಟಾಸ್ಕ್. ನಿಮಗೆ ಬೇಕೋ ಬೇಡವೋ ಒಂದಿಷ್ಟು ಗಮನ ನಿಮ್ಮ ಕಡೆಯಿಂದ ಗಮನ ಶಕ್ತಿ, ನಿಮ್ಮ ಕಡೆಯಿಂದ ಹರಿತಿರ್ತಕ್ಕಂಥ ಪ್ರಾಣಶಕ್ತಿ, ಇದೆರಡೂ ಕೂಡ ಈ ಘಟನೆಗೆ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ನಿರಂತರವಾಗಿ ಹರಿತಾ ಇರುತ್ತೆ. ಸೊ ಪ್ಲೀಸ್ ರಿಮೆಂಬರ್, when you hold on to a grudge about anybody, you are losing your energy, you are losing your life force. ಪ್ರಾಣಶಕ್ತಿ ನೀವು ಕಳ್ಕೊಳ್ತಾ ಇದ್ದೀರಾ. ಆ ವ್ಯಕ್ತಿಗೆ ನೀವೇನು ಪ್ರಾಣ ಕೊಡ್ತಾ ಇಲ್ಲ, ನಿಮ್ಮ ಪ್ರಾಣಶಕ್ತಿ ನೀವು ಕಳ್ಕೊಳ್ತಾ ಇದ್ದೀರಿ. ಯು ಆರ್ ನಾಟ್ ಗಿವಿಂಗ್ ಯುವರ್ ಲೈಫ್ ಟು ದಟ್ ಪರ್ಸನ್, ಬಟ್ ಯು ಆರ್ ಆಕ್ಚುಲಿ ಲೂಸಿಂಗ್ ಯುವರ್ ಓನ್ ಲೈಫ್ ಫೋರ್ಸ್. ಸೊ ಪ್ಲೀಸ್ ರಿಮೆಂಬರ್ ದಟ್ ವೆನ್ ಯು ಹೋಲ್ಡ್ ಎ ಗ್ರಡ್ಜ್ ಟು ಎನಿಬಡಿ, ಸರಿನಾ? ಅಂಡ್ ಹಿಯರ್ ಇಸ್ ದ ಐರನಿ. We think that we are punishing the other one who wronged us, all the while we are punishing ourselves. ನಾವೇನು ಅನ್ಕೊಳ್ತೀವಿ, ವಿಡಂಬನೆ ಏನಪ್ಪಾ ಅಂತಂದ್ರೆ ಇಲ್ಲಿ ಅವರಿಗೆ ನಾವು ಶಿಕ್ಷೆ ಕೊಡ್ತಾ ಇದ್ದೀವಿ ಅಂತ ಅನ್ಕೊಳ್ತೀವಿ, ಆದ್ರೆ ನಮಗೆ ಗೊತ್ತಿಲ್ದಂಗೆ ನಮಗೆ ನಾವು ಶಿಕ್ಷೆ ಕೊಟ್ಕೊಳ್ತಾ ಇರ್ತೀವಿ. ದಟ್ ಇಸ್ ವಾಟ್ ವಿಲ್ ಹ್ಯಾಪನ್. ಲೆಟ್ us see what this looks like when a film maker captures it perfectly. ಈಗ ದಾಜಿ ಅವರಿಗೆ ಸುಮಾರು ಫಿಲ್ಮ್ ನೋಡಿದ್ದೆಲ್ಲ ಜ್ಞಾಪಕ ಬಂದಿದೆ. ಒಂದೊಂದೇ ಸಿನಿಮಾದು ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ. ಯಾರು ಈ ಸಿನಿಮಾ ನೋಡಿಲ್ವೋ, I will read which cinema is it. You can watch the cinema and come back. He is also mentioning the scene. You can go forward to that scene and watch it. Okay. When a filmmaker captures it perfectly. So ಯಾರೋ ಒಬ್ಬ ನಿರ್ದೇಶಕ ಅದನ್ನು ಸರಿಯಾದಂಥ ರೀತಿಯಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ, ಹಿಡಿದಿಟ್ಟಿದ್ದಾರೆ. ಇನ್ ದ ಫಿಲ್ಮ್ ಯಾವ ಸಿನಿಮಾ? ಕಭಿ ಖುಷಿ ಕಭಿ ಗಮ್, ಹಿಂದಿ ಸಿನಿಮಾ.
ರಾಜು ಅವ್ರು ಜಾಸ್ತಿ ಹಿಂದಿ ಸಿನಿಮಾ ನೋಡ್ತಿದ್ರು ಅನ್ಸುತ್ತೆ, ಅದಕ್ಕೆ ಕಬಿ ಖುಷಿ ಕಬಿ ಗಮ್. ಕನ್ನಡ ನೋಡ್ತಿತ್ತು ಅಂದ್ರೆ ಬೇರೆ ಸಿನಿಮಾ ಇರುತ್ತೆ, ತೆಲುಗು ನೋಡ್ತಿದ್ರೆ ತೆಲುಗಿನವ್ರು ಬೇರೆ ಸಿನಿಮಾ ಇರುತ್ತೆ, ಬಟ್ ಹಿಂದಿನಲ್ಲಿ ಬಂದಿರತಕ್ಕಂಥ ಸಿನಿಮಾ ಯಾರ್ದು ನೋಡಿದ್ದಾರೆ ನೋಡಿ, ಸರಿನಾ? ಯಶ್ ರೈಚಂದ್ ಡಿಸೋನ್ಸ್ ಇಸ್ ಎಲ್ಡೆಸ್ಟ್ ಸನ್. ಯಶ್ ರೈಚಂದ್ ಅಂದ್ರೆ ಮೋಸ್ಟ್ಲಿ ಅದರಲ್ಲಿ ನಾನು ನೋಡಿಲ್ಲ ಪೂರ್ತಿ ಸಿನಿಮಾ, ಅದರಲ್ಲಿ ಅಮಿತಾಬ್ ಬಚ್ಚನ್ ಆ ಪಾತ್ರ ಮಾಡ್ತಾನೆ ಅಂತ ಅನ್ಕೊಳ್ತೀನಿ, ಅಮಿತಾಬ್ ಬಚ್ಚನ್ ಬ್ರದರ್. ಅಲ್ವಾ? ನೋಡ್ರಿ, ಯಾರು ಅಮಿತಾಬ್ ಬಚ್ಚನ್ ಫ್ಯಾನ್ ಇದ್ದಾರೆ, ಚಕ್ ಅಂತ ಅಮಿತಾಬ್ ಬಚ್ಚನ್ ಮಾಡ್ತೇನೆ ಸರ್ ಅಂತ ಹೇಳ್ತಿದ್ದಾರೆ. ಸೊ ಅಮಿತಾಬ್ ಬಚ್ಚನ್ ಪ್ಲೇಸ್ ದ ರೋಲ್. ಅವನು ತನ್ನ ಹಿರಿಯ ಮಗನನ್ನ ಮಗ ಅಲ್ಲ ಅಂತ ನಿರಾಕರಿಸ್ಬಿಡ್ತಾನೆ. ಹಿರಿಯ ಮಗನ ಹೆಸರೇನು? ರಾಹುಲ್. ಫಾರ್ ಮ್ಯಾರಿಂಗ್ ಅಗೇನ್ಸ್ಟ್ ಫ್ಯಾಮಿಲಿ ವಿಶಸ್. ಕುಟುಂಬದವರೆಲ್ಲ ಆ ಮದುವೆ ಆಗ್ಬೇಡ ಅಂತ ಹೇಳಿದರೆ ಹಿರಿಯ ಮಗ ಏನ್ ಮಾಡ್ತಾನೆ, ಕುಟುಂಬದ ಒಂದು ಆಸೆ ಏನಿರುತ್ತೆ ಅದಕ್ಕೆ ವಿರುದ್ಧವಾಗಿ ಮದುವೆ ಆಗ್ತಾನೆ. ಇಯರ್ಸ್ ಪಾಸ್, ದ ಮ್ಯಾನ್ಷನ್ ರಿಮೇನ್ಸ್ ಗ್ರ್ಯಾಂಡ್ ಅಂಡ್ ಎವ್ರಿ ರೂಮ್ ಇಸ್ ಇಮ್ಯಾಕ್ಯುಲೇಟ್. ಹಲವಾರು ವರ್ಷಗಳಾಗತ್ತೆ. ಹಲವಾರು ವರ್ಷಗಳಾದಾಗ ಏನಾಗುತ್ತೆ, ಮ್ಯಾನ್ಷನ್ ರಿಮೇನ್ಸ್ ಗ್ರ್ಯಾಂಡ್, ಭವ್ಯವಾದಂಥ ಮನೆ ಕಟ್ಕೊಂಡಿದ್ದಾರೆ. ಎವ್ರಿ ರೂಮ್ ಇಸ್ ಇಮ್ಯಾಕ್ಯುಲೇಟ್, ಪ್ರತಿಯೊಂದು ರೂಮು ಕೂಡ ತುಂಬ ಚೆನ್ನಾಗಿ ಅದನ್ನು ಅಲಂಕಾರ ಮಾಡಿರ್ತಾರೆ. ದ ಫ್ಯಾಮಿಲಿ ಬಿಸ್ನೆಸ್ ಥ್ರೈವ್ಸ್. ವಂಶದ ಏನು ಬಿಸ್ನೆಸ್ ಇದೆ, ವ್ಯವಹಾರ ಇದೆ, ಅದೆಲ್ಲ ಚೆನ್ನಾಗಿ ಬೆಳೆಯುತ್ತೆ. ಅಂಡ್ ಫ್ರಮ್ ದ ಔಟ್ ಸೈಡ್ ಎವ್ರಿಥಿಂಗ್ ಈಸ್ ಇಂಟ್ಯಾಕ್ಟ್. ಹೊರಗಡೆಯಿಂದ ನೋಡಿದಾಗ ಎಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತೆ. ಬಟ್ ಸಮಥಿಂಗ್ ಎಸೆನ್ಷಿಯಲ್ ಹ್ಯಾಸ್ ಡಿಪಾರ್ಟೆಡ್. ಆದರೆ ಯಾವುದೋ ಒಂದು ಅತ್ಯಂತ ಮೂಲಭೂತವಾದಂಥ ವಸ್ತು ಅಲ್ಲಿಂದ ನಿರ್ಗಮನ ಮಾಡಿದೆ. ಡಿಪಾರ್ಟೆಡ್, ನಿರ್ಗಮಿಸಿ. ಇದು ಯಾರಿಗೆ ಗೊತ್ತಿರುತ್ತೆ? ಅಮಿತಾಬ್ ಬಚ್ಚನ್ ಇದಾರಲ್ಲ, ಅವನ ಹೃದಯಕ್ಕೆ ಮಾತ್ರ ಗೊತ್ತಿರುತ್ತೆ. ಅವನ ಹೆಂಡತಿ ಗೊತ್ತಾಗತ್ತೆ ಅವರಿಗೆ ಹೃದಯದಲ್ಲಿ ಆ ನ್ಯೂನತೆ ಇದೆ ಅಂತ. ಬೇರೆ ಯಾರಿಗೂ, ಹೊರಗಿನವ್ರಿಗೆ ಅಷ್ಟು ಗೊತ್ತಾಗಲ್ಲ. ಗೊತ್ತಾಯ್ತಾ? ಬಟ್ ಇವತ್ತು ಒಂದು ಪೇಷಂಟ್ ಬಂದಿದ್ರು. ಆ ಪೇಷಂಟ್ ಹಲವಾರು ವರ್ಷದಿಂದ ಮಾತ್ರೆ ತಗೊಳ್ತಿದ್ದೀನಿ ಅಂತ ಹೇಳಿದ್ರು. ಏನಂದ್ರೆ ಫಸ್ಟ್ 10 ನಿಮಿಷ ನಗ್ನಗ್ತಾ ಮಾತಾಡ್ತರು. ನಾ ಕೇಳಿದೆ, ನೀವು ಮಾತ್ರೆ ಎಲ್ಲ ತಗೊಳ್ತಿದ್ರಲ್ಲ, ಎಷ್ಟು ಮಟ್ಟಿಗೆ ಹುಷಾರಾಗಿದ್ದೀರಾ ಮಾತ್ರೆ ತಗೊಂಡು ಅಂತ. 85% ಇಂಪ್ರೂವ್ಮೆಂಟ್ ಅಂತ ಹೇಳಿದ್ರು. ಯಾವ ಆಧಾರದ ಮೇಲೆ 85% ಇಂಪ್ರೂವ್ಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ, ನನ್ನ ಕೆಲಸ ಕಾರ್ಯಗಳೆಲ್ಲ ಮಾಡ್ಲಿಕ್ಕೆ ಆಗ್ತಿದೆ, ಅದಕ್ಕೆ 85% ಅಂತ. ಆದರೆ ಆ ನಗುವಿನ ಮುಖವಾಡ ಏನು ಹಾಕೊಂಡಿದ್ರಲ್ಲ, ಎಷ್ಟೊತ್ತು ಅಂತ ಇಟ್ಕೊಳ್ತಾರೆ ಡಾಕ್ಟರ್ ಮುಂದೆ? 10 ನಿಮಿಷ ಆಗ್ತಿದ್ದಂಗೆನೆ ಗೊಳೋ ಅಂತ ಅಳ್ಲಿಕ್ಕೆ ಶುರು ಮಾಡಿ. ವಿತಿನ್ 10 minutes ದ ಪೇಷಂಟ್ ಸ್ಟಾರ್ಟೆಡ್ ಕ್ರೈಯಿಂಗ್. ಎಷ್ಟರ ಮಟ್ಟಿಗೆ ಅವ್ರ ಸುಪ್ತ ಮನಸ್ಸು ತುಂಬ ಹೋಗಿದೆ ಅಂತಂದ್ರೆ ಅಲ್ಲಿ ಜಾಗನೇ ಇಲ್ಲ. ದ ಪೇಷಂಟ್ಸ್ ಸಬ್ಕಾನ್ಶಿಯಸ್ ಮೈಂಡ್ ಈಸ್ ಫಿಲ್ಡ್ ಅಪ್ ಸೋ ಮಚ್, ದೇರ್ ಇಸ್ ನೋ ಸ್ಪೇಸ್ ಫಾರ್ ಎನಿಥಿಂಗ್. ಅಂಡ್ ದ ಪೇಷಂಟ್ ಕಂಪ್ಲೇನ್ಸ್ ಆಫ್ ಟಯರ್ಡ್ನೆಸ್. ತುಂಬ ಸುಸ್ತಾಗತ್ತೆ ನನಗೆ ಅಂತ ಹೇಳಿದ್ರು. ಇಲ್ಲಿ ಬರ್ದಿದಾರಲ್ಲ, ಯಾಕೆ ಸುಸ್ತಾಗತ್ತೆ? ನಮ್ಮ ಸುಪ್ತ ಮನಸ್ಸಿನಲ್ಲಿ ನಾವು ಏನೇನೆಲ್ಲ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ನಮಗೆ ಗೊತ್ತಿಲ್ಲದೇನೆ ನಾವು ಶಕ್ತಿ ಕೊಡ್ತಾ ಇರ್ತೀವಿ. ಯಾವಾಗ ಸುಪ್ತ ಮನಸ್ಸಿನಲ್ಲಿ ಸಂಸ್ಕಾರಗಳು ತುಂಬ ಹೋಗುತ್ತೋ ಅದಕ್ಕೆ ನಾವು ಶಕ್ತಿನ ತುಂಬ ಕೊಡ್ತಾ ಇರ್ತೀವೋ, ನಮ್ಗೆ ಗೊತ್ತಿಲ್ದಿರ ನಮಗೆ ಲೌಕಿಕ ಸ್ತರದಲ್ಲಿ ಸುಸ್ತಾಗತ್ತೆ ಅಂತ ಅನ್ಸುತ್ತೆ, ಲವಲವಿಕೆ ಇಲ್ಲ ಅಂತ ಅನ್ಸುತ್ತೆ. ವಿ ಡೋಂಟ್ ಫೀಲ್ ಎಂಥೂಸಿಯಾಸ್ಟಿಕ್, ವಿ ಡೋಂಟ್ ಫೀಲ್ ಎನರ್ಜಿ, we don't feel the life force flowing through us, when all the life force is now flowing towards all the samskaras. ಸೊ ಯಾವಾಗ ನಾವು ಶುದ್ಧೀಕರಣ ಮಾಡಿಸ್ಕೊಳ್ತೀವೋ, ಕ್ಲೀನಿಂಗ್ ಮಾಡಿಸ್ಕೊಳ್ತೀವೋ, ಬೈಟಕ್ನ ತಗೊಂಡು ಸಂಸ್ಕಾರಗಳ ಖಾಲಿ ಆಗ್ತಿದ್ದಂಗೆನೆ ಆ ಸಂಸ್ಕಾರಗಳ ಹರಿತಾ ಇತ್ತಲ್ಲ ನಮ್ಮ ಜೀವಶಕ್ತಿ, ಲೈಫ್ ಫೋರ್ಸ್, ಅದೆಲ್ಲ ಏನಾಯ್ತು ಇವಾಗ? ಅದಕ್ಕೆಲ್ಲ ಬಿಡುಗಡೆ ಸಿಕ್ತು. ಈಗ ಆ ಜೀವಶಕ್ತಿ ನಮ್ಮ ಹೃದಯದಲ್ಲಿ ಹರಿಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ನಮಗೆ ಬೆಟ್ಟಕ್ಕೆ ತಗೊಂಡ್ಮೇಲೆ ಒಂದು ರೀತಿಯಾದಂಥ ಶಕ್ತಿ ಬಂದಂಗೆ ಆಗುತ್ತೆ. ವಿ ಫೀಲ್ ಎನರ್ಜೈಸ್ಡ್ ಆಫ್ಟರ್ ವಿ ಹ್ಯಾವ್ ಎ ಗುಡ್ ಸೆಷನ್ ಆಫ್ ಸಿಟ್ಟಿಂಗ್, ಇಂಡಿವಿಜುವಲ್ ಸಿಟ್ಟಿಂಗ್. ದಿಸ್ ಇಸ್ ದ ರೀಸನ್. The energy which is flowing to the samskaras are no longer flowing to the samskaras because the samskaras are cleaned off. That energy is now available for your spiritual growth. ಆ ಎನರ್ಜಿ ಶಕ್ತಿ ಏನಿದೆ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ, ಅದು ಇವಾಗ ನಿಮ್ಮ ಜೊತೆಗಿದೆ. ಅದನ್ನು ಉಪಯೋಗಿಸ್ಕೊಂಡು ಆಧ್ಯಾತ್ಮಿಕವಾಗಿ ನೀವು ಪ್ರಯಾಣ ಬೆಳೆಸಬಹುದು. ಸರಿನಾ? ನಮಗೆ ಗೊತ್ತಿಲ್ದಂಗೆನೆ ತುಂಬ ಜನ, ಇಲ್ಲಿರೋರೆಲ್ಲೇ ಹೇಳ್ತಾ ಇದ್ದೀನಿ, ಇಲ್ಲಿರೋರಲ್ಲಿ ಹೊರಗಿನವರಲ್ಲಿ ತುಂಬ ಜನ ಹೃದಯದಲ್ಲಿ ಏನೇನೋ ಇಟ್ಟುಕೊಂಡು ಅದಕ್ಕೆ ಏನೇನೋ ಶಕ್ತಿ ಕೊಡ್ತಾ ಇರ್ತೀರಾ. ಒಂದು ಅಭ್ಯಾಸ ನನಗೆ ಕಂಪ್ಲೇಂಟ್ ಮಾಡಿದ್ರು, ನನಗೆ ಇವ್ರ ಹತ್ರ ಮಾತಾಡ್ತು ಅಂತಂದ್ರೆ ನನಗೆ ಪೂರ್ತಿ ನಾನು ಶಕ್ತಿಹೀನ ಆಗೋಗ್ತೀನಿ ಅಂತ. ಯಾಕೆ ಆಗ್ತಾ ಇದೆ ಶಕ್ತಿಹೀನ? ವೈ ಆರ್ ದ ಬಿಕಮಿಂಗ್ ಎನರ್ಜಿಲೆಸ್?
ಐ ಜಸ್ಟ್ ಫೀಲ್ ಡ್ರೈನ್ಡ್ ಆಫ್ ಎನರ್ಜಿ ಅಂತ ಹೇಳ್ತಾರೆ. ವೈ ಆರ್ ದೇ ಫೀಲಿಂಗ್ ಡ್ರೈನ್ಡ್ ಆಫ್ ಎನರ್ಜಿ? That person is having negative qualities more, maybe of talking Negative negative quality, things. but not just because of that. Something else is happening. They are talking. ಅಲ್ಲ ಅವರು ಅವ್ರ ಜೊತೆ ಏನ್ ರಿಲೇಶನ್ಶಿಪ್ ಇದೆಯಲ್ಲ ಅದಕ್ಕೆ ಎನರ್ಜಿ ಜಾಸ್ತಿ ಕೊಡ್ತಾ ಇದ್ದಾರೆ ಸಂಸ್ಕಾರಗಳಿಂದ. No. The answer is, when you hold a lot of so-called negative experience in your heart, and when you talk about your negative experience again and again, the life energy is flowing through you, but you are redirecting that life energy towards the negative experience. So that negative experience is going to, it is going to make you feel drained of that energy. The energy is no longer coming to the conscious mind. All the energy is getting drained away in the samskaras, in the subconscious mind. ಸುಪ್ತ ಮನಸ್ಸಿನಲ್ಲಿ ಏನು ಸಂಸ್ಕಾರಗಳೆಲ್ಲ ಇದೆಯಲ್ಲ ಅದ್ರ ಕಡೆ ಗಮನ ಕೊಟ್ಕೊಂಡು ಅದ್ರ ಬಗ್ಗೆನೇ ಮಾತಾಡ್ತಿದ್ದಾಗ ಏನಾಗುತ್ತೆ, ಕಾಲಕ್ರಮೇಣದಲ್ಲಿ ಅದು ಕ್ಲೀನ್ ಆಯಿತು ಅಂತಂದ್ರೆ ಎನರ್ಜಿ ಇದೆ ನಿಮಗೆ, ಯು ಫೀಲ್ ಎನರ್ಜೈಸ್ಡ್. ಅದು ಕ್ಲೀನ್ ಆಗದಿರೋ ಪದೇ ಪದೇ ಅದ್ರ ಬಗ್ಗೆನೇ ಮಾತಾಡ್ತಿತ್ತು ಅಂತಂದ್ರೆ ಏನಾಗುತ್ತೆ, ನಿಮಗೆ ಇರ್ತಕ್ಕಂಥ ಎನರ್ಜಿ ಎಲ್ಲ ಅದ್ರ ಕಡೆ ಹೊರಟೋಗುತ್ತೆ, ನಿಮಗೆ ಕೆಲಸ ಮಾಡಲಿಕ್ಕೆ ಯಾವ ರೀತಿಯಾದಂಥ ಶಕ್ತಿ ಕೂಡ ಇರಲ್ಲ. ದಟ್ ಇಸ್ ವಾಟ್ ಹ್ಯಾಪನ್ಸ್. ಸೊ ದಿಸ್ ಪರ್ಸನ್ ಈಸ್ ಹೋಲ್ಡಿಂಗ್ ಆನ್ ಲಾಟ್ ಆಫ್ ಸಂಸ್ಕಾರಸ್ ವಿತ್ ನೆಗೆಟಿವ್ ಕಂಟೆಂಟ್ ಅನ್ನೆಸೆಸರಿಲಿ. ಅನವಶ್ಯಕವಾಗಿ ನಕಾರಾತ್ಮಕವಾದಂಥ ಅಂಶ ಇರತಕ್ಕಂಥ ಎಷ್ಟೊಂದು ಸಂಸ್ಕಾರಗಳನ್ನು ಇವರು ತಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ಬಿಡಲಿಕ್ಕೆ ರೆಡಿ ಇಲ್ಲ. ದೇ ಆರ್ ನಾಟ್ ರೆಡಿ ಟು ಲೆಟ್ ಗೋ ಆಫ್ ಇಟ್. ದೇ ಫೈಂಡ್ ಇಟ್ ಈಸಿಯರ್ ಟು ಟಾಕ್ ಅಬೌಟ್ ಇಟ್ ಅಗೇನ್ ಅಂಡ್ ಅಗೇನ್ ರಾದರ್ ದೆನ್ ಲೆಟ್ ಗೋ ಆಫ್ ಇಟ್. ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಸರಿನಾ? ಇದು ಸಾಮಾನ್ಯವಾಗಿ ಒಂದು ಅತ್ಯಂತ ಹತ್ತಿರವಾದಂಥ ಸಂಬಂಧದಿಂದ ನೀವು ದೂರ ಆದಾಗ ಇದು ನಿಮ್ಗೆ ಅನುಭವಕ್ಕೆ ಬರುತ್ತೆ. ವೆನ್ ಯು ಸಡನ್ಲಿ get detached from a very close relationship that you had, you will experience all these states that I am talking about. ಸರಿನಾ? ಇದಕ್ಕೆ ಜ್ಞಾಪಕ ಇಟ್ಕೊಳ್ರಿ. ಸರಿ, ಇಲ್ಲಿ ನಿಲ್ಸೋಣ. ಹಾಗಾದ್ರೆ 7:30 ಆಯಿತು. ಗುಡ್. ಈಗ ಎನ್ವೇ ಸಿನಿಮಾ ನೋಡ್ಬೇಕು ಅಂತ ಹೇಳಿದ್ದಾರೆ. ಯಾರ್ಯಾರು ಸಿನಿಮಾ ನೋಡ್ಕೊಂಡ್ ಬರ್ತೀರೋ ಸಿನಿಮಾ ನೋಡ್ಕೊಂಡ್ ಬನ್ನಿ. 3 ಸಿನಿಮಾ ಇದೆ, 3 ಹೇಳ್ಬಿಡ್ತೀನಿ ಈಗ. 2ನೇ ಸಿನಿಮಾ ಲಗಾನ್, ಸರಿನಾ? 3ನೇ ಸಿನಿಮಾ ಬಾಗ್ ಮಿಲ್ಕಾ ಬಾಗ್. 3 ಸಿನಿಮಾದ ಬಗ್ಗೆ ಬರೆದಿದ್ದಾರೆ ರಾಜೀವ್ ಅವರು. ಈ 3 ಸಿನಿಮಾ ಯಾರು ನೋಡಿಲ್ವೋ 3 ಸಿನಿಮಾನ ನೋಡ್ಕೊಂಡ್ ಬನ್ನಿ. ನಾವು ಮಾತಾಡಿದಾಗ ನಿಮಗೆ ಆ ಸನ್ನಿವೇಶ ಜ್ಞಾಪಿಸ್ಕೊಂತು ಅಂತಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬಟ್ 3 ದೊಡ್ಡ ದೊಡ್ಡ ಸಿನಿಮಾ, 3 ಗಂಟೆ ಸಿನಿಮಾ ಅಂತ ಅನ್ಸುತ್ತೆ. ಸೊ 9 ಅವರ್ ಆಗುತ್ತೆ, 9-10 ಗಂಟೆ ಆಗುತ್ತೆ 3 ಸಿನಿಮಾ ನೋಡೋಷ್ಟೊತ್ತಿಗೆ. ಸೊ ಜಸ್ಟ್ ರಿಮೆಂಬರ್ ದಟ್. ನಾಗರಾಜ್ ಹೇಳ್ತಾ ಇದ್ದಾರೆ ಯು ಕ್ಯಾನ್ ಸಿ ಓನ್ಲಿ ದಟ್ ಸೀನ್ ಅಂತ. ಆದರೆ ನಿಮಗೆ ಸಿನಿಮಾ ನೋಡ್ಬೇಕಾದ್ರೆ ಆ ಒಂದು ಸೀನ್ನ ಪರಿಪೂರ್ಣ ಪರಿಣಾಮ ನಿಮ್ಗೆ ಗೊತ್ತಾಗ್ಬೇಕಂತಂದ್ರೆ ಅದಕ್ಕೆ ಹಿಂದಿನ ಸೀನಲ್ಲಿ ನೋಡಿದ್ರೆ ಅದ್ರದ್ದು ಪರಿಣಾಮ ಚೆನ್ನಾಗಿ ಗೊತ್ತಾಗುತ್ತೆ. ಕೇವಲ ಅಲ್ಲಿಗೆ ಹೋಗಿ ಸೀನ್ ನೋಡ್ತು ಅಂತಂದ್ರೆ ಅದ್ರ ಪರಿಪೂರ್ಣ ಪರಿಣಾಮ ಗೊತ್ತಾಗಲ್ಲ. ಯು ವಿಲ್ ನಾಟ್ ಗೆಟ್ ದ ಫುಲ್ ಇಂಪ್ಯಾಕ್ಟ್ ಆಫ್ ದ ಸೀನ್. ಸೊ ಎನಿವೆ, ಐ ಹ್ಯಾವ್ ಗಿವನ್ ಯು ವಿಚ್ ಸಿನಿಮಾಸ್ ಟು ವಾಚ್ ಔಟ್ ಫಾರ್. 3 ಸಿನಿಮಾಸ್ ಆಯ್ತಾ? ಮೊದಲನೇದು ಅಮಿತಾಬ್ ಬಚ್ಚನ್ ಯಾವ್ದು ಮೂವಿ ಬ್ರದರ್? Kabhi Khushi Kabhi Gum. ಕಭಿ ಖುಷಿ ಕಭಿ ಗಮ್. Kabhi Khushi Kabhi Gum. ಎರಡನೇದು ಲಗಾನ್, ಮೂರನೇದು ಬಾಗ್ ಮಿಲ್ಕಾ ಬಾಗ್. Bag Milka. 3 ಸಿನಿಮಾ ನೋಡ್ಕೊಂಡ್ ಬನ್ರಪ್ಪ. ಆಯ್ತಾ? ಈ ತರ ನಾನು ಎಷ್ಟೋ ಸತಿ ಇಲ್ಲಿ ಹೇಳ್ತಿದ್ದೆ ನಿಮಗೆ ಕನ್ನಡ ಕ್ಲಾಸ್ ತಗೋಬೇಕಾದ್ರೆ ಸಿನಿಮಾ ನೋಡ್ಕೊಂಡ್ ಬನ್ರಿ ಅಂತ. ನೋಡಿ, ರಾಜು ಅವರು ಈಗ ಸಿನಿಮಾ ಕೊಡ್ಲಿಕ್ಕೆ ಶುರು ಮಾಡಿದ್ರು ಹೋಮ್ವರ್ಕ್. ನಿಮ್ಗೆ ನೀವು ಬೇರೆ ಹೋಮ್ವರ್ಕ್ ಮಾಡಿ ಪುಸ್ತಕ ಓದಿದ್ರೆ ಯಾರು ಓದಲ್ಲ ಅಂತ ಸಿನಿಮಾ ನೋಡಿ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಸರಿ. ಹಾಗಾದ್ರೆ ಇಲ್ಲಿಗೆ ನಿಲ್ಸೋಣಂತೆ. ವಿ ವಿಲ್ ಕ್ಯಾಚ್ ಅಪ್ ಅಗೇನ್ ನೆಕ್ಸ್ಟ್ ಸಂಡೇ ಆಸ್ ಯೂಶುವಲ್ ಅಟ್ 6 o'clock. ಸರಿನಾ? ನೋ ಪ್ರಾಬ್ಲಮ್. ಎಲ್ರಿಗೂ ಕೂಡ ಶುಭರಾತ್ರಿ. ಹ್ಯಾವ್ ಎ ನೈಸ್ ವೀಕ್. ಓಕೆ. ಏನಾದ್ರು ಇದ್ರೆ ಕಮೆಂಟ್ ಇದ್ರೆ ಹೇಳ್ಬೋದು, ಅಥವಾ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಬಹುದು. ಮೇಲ್ ಬರುತ್ತಾ ಬ್ರದರ್? ಕ್ರೆಸ್ಟ್ಗೆ ಮೇಲ್ SMP3? ನೋ ಐಡಿಯಾ ಕಣ್ರಿ. ಕ್ರೆಸ್ಟ್ಗೆ ಮೇಲ್ ಬರಬೇಕು. ಯಾವುದೋ ಒಂದು ರೀತಿ ಕಮ್ಯುನಿಕೇಟ್ ಮಾಡ್ಬೇಕಲ್ಲ. ಯಾರ್ಯಾರು ಅಂಬಾಸಿಡರ್ ಆಗಿದ್ರು ಅವ್ರಿಗೆಲ್ಲ ಕಮ್ಯುನಿಕೇಟ್ ಮಾಡ್ಬೇಕಲ್ಲ. ಮೋಸ್ಟ್ಲಿ ಇಮೇಲ್ ಬರುತ್ತೆ ಅಂತ ಅನ್ಕೊಳ್ತೀನಿ. ಒಟ್ನಲ್ಲಿ ಹೆಂಗೋ ನಿಮಗೆ ಸಂದೇಶ ತಲುಪುತ್ತೆ. ಮೇಘ ಸಂದೇಶ ಕಳಿಸ್ತಾರೋ, ಪತ್ರ ಸಂದೇಶ ಕಳಿಸ್ತಾರೋ, ಅಥವಾ ಇಮೇಲ್ ಮುಖಾಂತರ ಸಂದೇಶ ಕಳಿಸ್ತಾರೋ ನಂಗೂ ಗೊತ್ತಿಲ್ಲ. ಪಾರಿವಾಳದ ಮುಖಾಂತರ ಕಳಿಸಿದ್ರು ಕಳಿಸ್ಬೋದು, ಯಾರು ಗೊತ್ತು. ಅರ್ಥ ಆಯ್ತು? ಆಯ್ತ್ರಿ, ನೋಡೋಣ ಯಾರ್ಯಾರಿಗೆ ಹೆಂಗೆ ಸಂದೇಶ ಬರುತ್ತೆ. ಸರಿ, ಹಾಗಾದ್ರೆ ವಿಲ್ ಕ್ಯಾಚ್ ಅಪ್ ಅಗೇನ್ ನೆಕ್ಸ್ಟ್ ವೀಕ್. ನಮಸ್ತೆ. ಹಾಗಾದ್ರೆ ಸರಿನಾ? ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. Thank you, brother. Thank you, sir. Namaste, sir.